ನಮಸ್ಕಾರ. ಇಂದಿನ ತಾಂತ್ರಿಕ ಯುಗದಲ್ಲಿ ಯುವಕರಿಗೆ ಅನೇಕ ಅವಕಾಶಗಳು ದೊರೀತಾ ಇದ್ದಾವೆ ಸ್ನೇಹಿತರೆ. ಆದರೆ ಎಲ್ಲೋ ಒಂದು ಕಡೆ ಬದುಕಿನ ದಾರಿಯನ್ನ ತೋರಿಸ್ತಕ್ಕಂಥ ಸ್ಫೂರ್ತಿಯ ಕಥೆಗಳ ಕೊರತೆ ಇದೆಯೋ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಸಾಸಿವೆ ಇಲ್ಲದೆ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಸಾಧಕರ ಬದುಕಿನ ಕತೆ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮ ಮಾರ್ಗದರ್ಶಿ. ಯುವಕರಿಗೆ ಸ್ಫೂರ್ತಿ ತುಂಬತಕ್ಕಂಥ ವಿಶೇಷ ರೋಚಕ ಕಥೆಗಳ ಸರಣಿಗೆ ಸ್ವಾಗತ ಸ್ನೇಹಿತರೆ. ಜನಪದ ಸಿರಿ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಜರಗನಹಳ್ಳಿ ಕಾಂತರಾಜು. ನಮ್ಮೊಂದಿಗಿದ್ದಾರೆ ಈ ಸಂಚಿಕೆಯ ವಿಶೇಷ ಅತಿಥಿ ಡಾಕ್ಟರ್ ರಾಜಾ ನಾಯಕ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಯುವಕರಿಗೆ ಒಂದು ಇನ್ಸ್ಪಿರೇಷನ್, ಒಂದು ಸ್ಫೂರ್ತಿ ತುಂಬತಕ್ಕಂಥ ಬದುಕಿನ ಕಥೆಗಳು ಸಾಧಾರಣವಾಗಿ ಸರಿಯಾಗುತ್ತೆ. ಯುವಕರಿಗೆ ಸ್ಫೂರ್ತಿ, ಬದುಕಿಗೆ ಒಂದು ಮಾದರಿ ಸ್ಫೂರ್ತಿ ಅಂದರೆ ಇತಿಹಾಸಕ್ಕೆ ಹೋಗ್ಬಿಡ್ತಾರೆ. 12ನೇ ಶತಮಾನದಲ್ಲಿ ಹೀಗಿತ್ತಂತೆ, ರಾಜರಿದ್ರಂತೆ, ಆಳದ್ರಂತೆ, ಯುದ್ಧ ಮಾಡಿದ್ರಂತೆ, ಅವರೆಲ್ಲರೂ ನಮಗೆ ಸ್ಫೂರ್ತಿ ಆದ್ರಂತೆ ಅಂತ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಬಾಳ್ತಾ ಇರ್ತಕ್ಕಂಥ, ನಮ್ಮ ನಡುವೆ ಇರ್ತಕ್ಕಂಥ ಅನೇಕ ಸಾಧಕ ವ್ಯಕ್ತಿತ್ವಗಳನ್ನು, ಬದುಕನ್ನು ನಾವು ಸ್ಫೂರ್ತಿಯಾಗಿ ತಗೊಳ್ಳೋದಿಲ್ಲ, ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಅಂತಹ ಜೀವಂತ ಎದುರಿಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು, ಅವರ ಬದುಕನ್ನೇ ವೀಕ್ಷಕರಿಗೆ, ಯುವಕರಿಗೆ ಒಂದು ಸ್ಫೂರ್ತಿಯ ಕಥೆಯಾಗಿ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಫೋನ್ ಮಾಡಿ ಕೇಳ್ಕೊಂಡ್ವಿ. ನೀವು ತುಂಬ ಉತ್ಸುಕವಾಗಿ ಹೌದು ಯುವಕರಿಗೆ ಮಾದರಿ ಆಗಿರುತ್ತೆ ನಾನು ಬಂದು ಮಾತಾಡ್ತೀನಿ ಒಪ್ಕೊಂಡ್ರಿ ಸರ್. ತಮ್ಮ ಸಮಯಕ್ಕೋಸ್ಕರ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಾಕ್ಟರ್ ರಾಜಾ ನಾಯಕ್ರವರು ಇವತ್ತು ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಹೆಸರು. ಯಾರು ರಾಜಾ ನಾಯಕರು, ತಮ್ಮ ಹಿನ್ನೆಲೆ ಏನಂತ ತಿಳ್ಕೋಬೇಕು ಅಂತ ಭಾಳ ಜನರಿಗೆ ಆಸೆ, ಕುತೂಹಲ ಇರುತ್ತೆ. ತಿಳಿಸ್ಕೊಡಿ ದಯವಿಟ್ಟು. ಮೊದಲನೇದಾಗಿ ಈ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ತಿಂಗಳು 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ರಿಗೂ. ನಾನು ರಾಜಾ ನಾಯಕ್, ಸನ್ ಆಫ್ BL ಮುನಿಯಪ್ಪ. ನಮ್ಮ ತಂದೆಯವರ ಹೆಸರು ಹೇಳಲೇಬೇಕು. ನಮ್ಮ ಜೀವನದ ಪರಿಚಯ ಹೋದರೆ ಶಾಲೆಯ ದಿನಗಳು ನೀವು ಹೇಳ್ತಾ ಇದ್ರಿ ಹೇಗೆ, ಯಾರು ಸ್ಫೂರ್ತಿ, ಹೇಗೆ ಸ್ಫೂರ್ತಿ ಅಂತ. ತುಂಬ ಕಷ್ಟ ದಿನಗಳು. ನಾವು ಒಟ್ಟು ಬೆಂಗಳೂರೇ. ನಮ್ಮ ತಂದೆಯವರೆಲ್ಲ ದುರ್ಗದ ಕಡೆಯವರು. ತಂದೆ ಕಾಲದಲ್ಲಿ ಚಿತ್ರದುರ್ಗದವರು. ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಒಂದು ತೀರಾ ಬಡ ಕುಟುಂಬದಿಂದ ಬಂದಂಥವ್ರು ನಾವು. ಶಾಲೆಯ ದಿನಗಳು ಅಂದಾಗ ಎಲ್ಲ ಅಪ್ಪ ಅಮ್ಮಗೂ ಆಸೆ ಇರುತ್ತೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಮಾಧ್ಯಮದಲ್ಲೇ ಓದಿಸ್ಬೇಕು ಅಂತ. ಹಾಗಾಗಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ನಮ್ಮನ್ನು ಅಡ್ಮಿಷನ್ ಮಾಡಿದ್ರು, ಓದಿಸಿದ್ರು. ಇಂಗ್ಲೀಷ್ ಮೀಡಿಯಂ ಅಂದ ತಕ್ಷಣ ಏನು ದೊಡ್ಡದಲ್ಲ, ಒಂದು ಸಣ್ಣ ಪುಟ್ಟ ಮನೆಗೂ ಶಾಲೆಗಳಿದ್ದಾವೆ ಈಗ. ಸೊ ಅಂಥ ಒಂದು ಶಾಲೆಯಲ್ಲಿ ನಾವು ಓದ್ತಾ ಇದ್ವಿ. ಆದರೆ ನಾನು ಮನೆಗೆ ದೊಡ್ಡ ಮಗ ಆಗಿರೋದ್ರಿಂದ ನಮಗೆ ಬುದ್ಧಿ ಬಂದಂಥ ಸಮಯ 7ನೇ ಕ್ಲಾಸ್ 8ನೇ ಕ್ಲಾಸ್ ಬಂದಾಗ ನಮಗೆ ಮನೆಯಲ್ಲಿ ಏನು ಕಷ್ಟ ನಡೀತಾ ಇದೆ ಅನ್ನೋಂಥ ಅರಿವಾಗ್ತಾ ಇತ್ತು. ತಂದೆನೂ ಕಷ್ಟಪಡ್ತಾ ಇದ್ರು. ನಾವೆಲ್ಲ ಹೆಂಗೆ ಅಂದರೆ, ಒಂದು ಅಕ್ಕಿ ಅನ್ನೋದೇ ವೆರಿ ರೇರ್. ಅನ್ನ ಅನ್ನೋದು ತುಂಬ ರೇರ್. ಏನೋ ಯುಗಾದಿ ಸಂಕ್ರಾಂತಿಗೆ ಅನ್ನ ತಿನ್ನೋ ಥರ ಅಂತ ಒಂದು ಪರಿಸ್ಥಿತಿ, ಒಂದೊತ್ತು ಊಟ ಆ ಥರದ್ದೆಲ್ಲ. ಶಾಲೆಗಳಲ್ಲಿ ತಿಂಗಳಾದರೆ ಫೀಸ್ ಕಟ್ಟಬೇಕು, ಅದೆಲ್ಲ ಇರ್ತಾ ಇತ್ತು. ನಮ್ಮ ಮನೆಯಲ್ಲಿ 3 ತಿಂಗಳು 6 ತಿಂಗಳಿಗೆ ಒಂದ್ಸಲಿ ಹೋಗಿ ಫೀಸ್ ಕಟ್ಟೋರು ಮನೆಗೆ ಓಡಿಸಿದಾಗ, ಶಾಲೆಯಿಂದ ಮನೆಗೆ ಓಡಿಸಿದಾಗ ಅದೆಲ್ಲ ಆಗ್ತಿತ್ತು. 7ನೇ ಕ್ಲಾಸ್ ಮಾತಾಡ್ತಾ ಇದ್ದೀನಿ ನಾನು. ಸೊ ಆವಾಗಿಂದನೇ ನಮಗೆ ಒಂದು ನೋವು ಗೊತ್ತಾಗ್ತಾ ಇತ್ತು, ಕಷ್ಟ ಗೊತ್ತಾಗ್ತಾ ಇತ್ತು. ಕಷ್ಟ ಇದೆ ನಮಗೆ ಅಂತ ಮನೆಗೆ ಓಡಿಸ್ಬಿಡೋರು. 3 ತಿಂಗಳು ಕಟ್ಟಲಿಲ್ಲ ಅಂದರೆ ಮನೆಗೆ ಓಡಿಸ್ಬಿಡೋರು. ಆವಾಗ ನಮ್ಮ ತಾಯಿ ಏನೋ ಒಂದು ಕೈಯಲ್ಲೋ ಕಿವಿಯಲ್ಲೋ ಇರೋವಂಥದ್ದನ್ನ ಇಡೋರು, ಅದನ್ನು ತೊಗೊಂಡೋಗಿ ಕಟ್ಟೋದು, ಮತ್ತೆ 3 ತಿಂಗಳು ಬರೋದು. ಸೊ ಅದು ಹಂಗಾಗಿ ಮತ್ತೆ ಹಂಗೆ 7ನೇ ಕ್ಲಾಸ್ ಪಾಸ್ ಆದ್ವಿ. ನಂತರದಲ್ಲಿ ಏನು ಮಾಡಿದೆ, ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಶಾಲೆಗೆ ಹೋದ್ವಿ. 8ನೇ ತರಗತಿಗೆ ಗೌರ್ಮೆಂಟ್ ಶಾಲೆ, ಯುನೈಟೆಡ್ ಮಿಷನ್ ಹೈಸ್ಕೂಲ್, ವಿಶ್ವೇಶ್ವರಯ್ಯ ಓದಿ ಸ್ಕೂಲು, ಯುನೈಟೆಡ್ ಮಿಷನ್ ಹೈಸ್ಕೂಲಲ್ಲಿ ನಾವು ಸೇರ್ಕೊಂಡ್ವಿ ಅಲ್ಲಿ. ಆವಾಗ ಅದು 80-100 ರೂಪಾಯಿ ಏನೋ ಫೀಸ್ ಇತ್ತು ಅಂತ ಅನಿಸುತ್ತೆ ವರ್ಷಕ್ಕೆ. ಸೊ ಅದರಿಂದ ಅಲ್ಲಿ 8ನೇ ತರಗತಿ ಅಲ್ಲೇ ಆಯಿತು. 9ನೇ ತರಗತಿ ಅಲ್ಲೇ 9ನೇ ತರಗತಿವರೆಗೂ ಓದ್ತಾ ಇದ್ವಿ. ಆವಾಗ ನಮ್ಮ
ಪರಿಸ್ಥಿತಿ ಸರಿ ಇರಲಿಲ್ಲ ಮನೆಯಲ್ಲಿ. ಆವಾಗ ನಾನು ಇರುವಂಥ ಒಂದು ಏರಿಯಾದಲ್ಲಿ ನನಗೆ ಒಬ್ಬ ಪಂಜಾಬಿ ಫ್ರೆಂಡ್ ಇದ್ದ. ಅವನು ನನ್ನ ರೋಡ್ ಮೆಟ್. ಅವರೆಲ್ಲ ಮನೆ ಪಕ್ಕದ ಮನೆಯವನು, ಹಿಂದೆ ಮನೆಯವನು, ಎಲ್ಲ ಒಂದೊಂದು ಶಾಲೆ ಹೋಗೋರು. ನಾವು ಒಂದು ಶಾಲೆಗೆ ಹೋಗ್ತಿದ್ವಿ ಬರ್ತಿದ್ವಿ, ಚಡ್ಡಿ ದೋಸ್ತುಗಳು. ಸಂಜೆ ಆದರೆ ನಾವು ಲಗೋರಿಗೆ ಅದಕ್ಕೆ ಇದಕ್ಕೆ ಗೋಲಿಗೆ ಸೇರ್ಕೊಳ್ತಿದ್ವಿ ಅಂತ ಒಂದು ಪರಿಸ್ಥಿತಿ. ಆಗ ಅವರು ಬಂದು ಆ ನಾವೆಲ್ಲ ಬೆಂಗಳೂರಲ್ಲೇ ಹೊಡೆದವರು, ನಮಗೆ ಅದೇ ಎಕ್ಸ್ಪೋಜರ್ ಇರಲಿಲ್ಲ. ಅವರು ಪಂಜಾಬೀಸ್. ಆ ಪಂಜಾಬೀಸ್ ಆಗಿದ್ದರಿಂದ ವರ್ಷಕ್ಕೊಂದ್ಸಲ ಅವರು ಅಮೃತ್ಸರ್ಗೆ ಅಲ್ಲಿ ಇಲ್ಲಿ ಹೋಗೋರು ಬರೋರು, ಟ್ರೈನಲ್ಲಿ ಹೋಗೋರು ಬರೋರು. ನಾವೆಲ್ಲಿ ನಮ್ಮ ಮನೆ ರೋಡ್ ಬಿಟ್ಟು ನಾವೆಲ್ಲೂ ನೋಡಿರಲಿಲ್ಲ. ಯುನೈಟೆಡ್ ಮಿಷನ್ ಸ್ಕೂಲು, ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಸ್ಕೂಲ್ಗೆ. ಡಬಲ್ ರೋಡ್ ಮೇಲೆ ಹೋಗ್ತಿದ್ವಿ ಬರ್ತಿದ್ವಿ. ಅದೇ ಶಾಲೆ, ಅದು ದೊಡ್ಡ ಹಿಸ್ಟ್ರಿ. ನಮ್ಮ ಶಾಲೆ, ನಮ್ಮ ಬಿಲ್ಡಿಂಗ್ ಇರೋವಂಥದ್ದು ಅದಕ್ಕೊಂದು ದೊಡ್ಡ ಸ್ಟೋರಿನೇ ಇದೆ. ಸೊ ನಂತರದಲ್ಲಿ ಇದು ಆವಾಗ ನಾವು ಅವರ ಒಂದು ಫ್ಯಾಮಿಲಿಯಲ್ಲಿ ಬೆಳ್ತಾ ಹೋದ್ವಿ. ಅವ್ರ ಮನೇಲಿ ಒಂದು 4-5 ಜನ ಇದ್ರು. ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ಏನಾದರೂ ಇಂಗ್ಲೀಷ್ ಕಲ್ತಿದ್ದೀವಿ ಅಂದರೆ ಅದು 7ನೇ ಕ್ಲಾಸ್ವರೆಗೂ ಮಾತ್ರ. ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ವಿ, ಸಣ್ಣ ಪುಟ್ಟ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ವಿ. ಆಮೇಲೆ ನಂತರ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ವಿ. ಹಂಗಾಗಿ ನನಗೆ ಫ್ರೆಂಡ್ ದೀಪಕ್ ಅಂತ ಹೇಳ್ಕೊಳ್ಳೇಬೇಕು. ಏನಕ್ಕಂದ್ರೆ ನಾವು ತುಂಬ ಜೀವನದಲ್ಲಿ ಒಂದು ಅತಿ ಹೆಚ್ಚು ವರ್ಷಗಳನ್ನು ಕಳೆದಂಥದ್ದು. ಇವತ್ತಿಲ್ಲ ಅವನು, ಆಕ್ಸಿಡೆಂಟಲಿ ಸತ್ತೋಗ್ಬಿಟ್ರು ಅವರು. ಆ್ಯಂಡ್ ಸೊ ನಾವು ಏನು ಮಾಡಿದ್ವಿ, ಮನೇಲಿ ಕಷ್ಟ ಎಲ್ಲ ನೋಡಿಬಿಟ್ಟು ಹಿಂಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ವರೆಗೂ ತುಂಬಾ ಪರಿಸ್ಥಿತಿ ತುಂಬ ಅದು ಮೀರೋಗಿತ್ತು. ನಾವು ಮನೆ ಬಿಟ್ಟು ಓಡೋದ್ವಿ. ಅವನು ನಾನು ಮನೆ ಬಿಟ್ಟು ಓಡೋದು. ದೀಪಕ್ ಅನ್ನೋನು ಮನೆ. ಅದು ಡಿಫೈಯಿಂಗ್ ದಿ ಆಡ್ಸ್ ಅಂತ ಲಂಡನಲ್ಲಿ ಪ್ರಿಂಟ್ ಆಗಿದೆ ಬುಕ್ಕು. ನನ್ನ ಲೈಫ್ ಸ್ಟೋರಿ ಇದೆ ಅದ್ರ, ಡಿಫೈಯಿಂಗ್ ದಿ ಆಡ್ಸ್ ಅಂತ. ಹೌದು, ಅದರಲ್ಲೂ ಅವನ ಹೆಸರು ಇದೆ. ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೆ. ಆ ಬುಕ್ಕು ಇದೇ ಕೊಡ್ತೀನಿ ನಾನು ಕಾಪಿನ. ಅದು ಆ ಥರ ಒಂದು ಇದು. ಸೊ ಆ ದಿನಗಳಲ್ಲಿ ಏನಾಯಿತು, ನಾವೇನು ಮಾಡೋದು ಅಂದಾಗ ಅವನಿಗೆ ಆ ಎಕ್ಸ್ಪೋಜರ್ ಇತ್ತು. ಟ್ರೈನಲ್ಲಿ ಹೋಗೋದು ಬರೋದು ಡೆಲ್ಲಿ, ಸ್ವಲ್ಪ ಹಿಂದಿ ಪಂಜಾಬೀಸ್ ಅವರು. ಸೊ ಹಂಗಾಗಿ ನಮಗೂ ಸ್ವಲ್ಪ ಹಿಂದಿ ಪಂಜಾಬಿ ಎಲ್ಲ ಅವ್ರ ಮನೆ ವಾತಾವರಣದಲ್ಲಿ ಬೆಳೀತಾ ಇದ್ವಿ ಸುತ್ತಮುತ್ತ. ಸೊ ಕೊನೆಗೆ ಏನಾದರೂ ಮಾಡಲೇಬೇಕು ಅಂತೇಳಿ ಅವಾಗೆಲ್ಲ ಪಿಕ್ಚರ್ಗಳು ನೋಡ್ತಾ ಇದ್ವಿ. ಅಮಿತಾಬ್ ಬಚ್ಚನ್ ಯಾರು ಸ್ಫೂರ್ತಿ ಅಂದ್ರಲ್ಲ, ಅಮಿತಾಬ್ ಬಚ್ಚನ್ 3 ಅವರಲ್ಲಿ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ ಪಿಕ್ಚರಲ್ಲಿ, ತ್ರಿಶೂಲಲ್ಲಿ. ಹೌದು, ಕರೆಕ್ಟ್. ಸೊ ಹಂಗಾಗಿ ಬರೀ 3 hours ಈ ಬಿಕಮ್ಸ್ ಎ ಮಿಲಿಯನೇರ್ ಸಿನಿಮಲ್ಲಿ. ಸೊ ನಾವ್ಯಾಕೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಅಮಿತಾಬ್ ಬಚ್ಚನ್ ಥರ ನಾವ್ಯಾಕೆ ಆಗ್ಬಾರ್ದು ಅಂತ. ಚಿಕ್ಕ ಮಕ್ಕಳು ನಮ್ಗೇನು ಅಷ್ಟೊಂದು ಆಗ್ಬಿಡ್ಬೋದು ಅಂತ. ಅದು ಊರ್ವಶಿ. ಬೆಂಗಳೂರು. ನಾವು ಇದ್ದಿದ್ದೆ ವಿಲ್ಸನ್ ಗಾರ್ಡನ್, ಲಕ್ಷ್ಮಂದ್ರ. ಆಗ್ಬೋದು ಊರ್ವಶಿ ಥಿಯೇಟ್ರ್. ಅದಕ್ಕೆ ನಾವು ವಾಕಿಂಗ್ ಡಿಸ್ಟೆನ್ಸ್ ನಮ್ಗೆ. ಅದು ಮಶಾನ ದಾಟಿದ್ರೆ ಊರ್ವಶಿ ನಮ್ಗಲ್ಲಿ. ಊರ್ವಶಿ ಅದೆಲ್ಲ ಹಳೆ ಥಿಯೇಟ್ರ್. ಸೊ ಅಲ್ಲಿ ಹಾಗಾಗಿ ಅಮಿತಾಬ್ ಬಚ್ಚನ್ ನಮಗೆ ಒಂದು ಇನ್ಸ್ಪಿರೇಷನ್, ಒಂದು ಸ್ಫೂರ್ತಿ. ಏನಕ್ಕಂದ್ರೆ ಅವರು ಪಿಕ್ಚರಲ್ಲಿ ಒಂದು 3 ಗಂಟೆ ಸಮಯದಲ್ಲಿ ಏನು ಇಲ್ದಿರೋನು ಶೂ ಪಾಲಿಶ್ ಮಾಡ್ತಾ ದೊಡ್ಡ ಮಿಲಿಯನರ್ ಆಗ್ತಾನೆ ಅಂತ ಫಿಲಮ್ಗಳೆಲ್ಲ ನೋಡ್ತಾ ನಾವು ಬಾಂಬೆ ಓಡೋದ್ವಿ. ಬಾಂಬೆ ಓಡೋದ್ವಿ ಇಬ್ರು. ಇಲ್ಲ ಹಂಗೆ ನಾವು ಏನಾದ್ರು ಬಾಂಬೆ ಅನ್ನೋದು ಒಂದು ದೊಡ್ಡ ಇದು ಅಲ್ವಾ ನಮ್ಗೆ, ಮಾಯಾನಗರ ನಮ್ಗೆ. ಆವಾಗ ಅದು ಬಾಂಬೆ ಹೋಗ್ಲೇಬೇಕು, ನೋಡ್ಲೇಬೇಕು ಅನ್ನೋದು ಏನ್ ಮಾಡಿದ್ವಿ, ಟ್ರೈನ್ ಹತ್ತಿ, ಅದೇನು ಹಿಂದೆ ಟಿಕೆಟ್ ಇಲ್ಲ ಏನಿಲ್ಲ, ಹಂಗೆ ಹತ್ಬಿಟ್ಟು ಜನರಲಲ್ಲಿ ಆ ಬೋಗಿಗಳಲ್ಲಿ ಹಿಂದೆ ನಿಂತ್ಕೊಂಡು ಹೋದ್ವಿ. ನಾನು ಅವನು ಓಡೋಗ್ಬಿಟ್ವಿ. ದೀಪಕ್ ಯಾಕಂದ್ರೆ ಅವ್ನಿಗೆ ಎಕ್ಸ್ಪೋಜರ್ ಇತ್ತು. 16ನೇ ವಯಸ್ಸು ನನಗೆ. ಬರ್ತಾ ಇದ್ವಿ. ಡಿಸ್ಕಂಟಿನ್ಯೂ ಆಯ್ತು. ನಾನು ಸ್ಟಡಿ 9th ಆದ ತಕ್ಷಣ ಡಿಸ್ಕಂಟಿನ್ಯೂ ಆದ. ಐ ಆಮ್ ಎ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಷ್ಟೇ ಜೀವನದಲ್ಲಿ. ಓಕೆ, ಕೇಂದ್ರ ಸರ್ಕಾರದ ಜೊತೆ ವ್ಯವಹರಿಸ್ತಾ ಇದ್ರೆ 9ನೇ ಕ್ಲಾಸ್ ಮಾತ್ರ ನಾನು ಓದಿದ್ದು ಅಷ್ಟೇ. 9ನೇ ಕ್ಲಾಸ್ ಅಷ್ಟೇ ಆಗಿದ್ದು ನಾವು. ಸೊ ನಂತರದಲ್ಲಿ ಅದೊಂದು ಅದನ್ನ ಮಾಡಿದ್ರೆ ನಾವು ಇಡೀ ದಿನ ಶೂಟೆಲ್ಲ ಮಾಡಬೇಕು. ಸೊ ಜಸ್ಟ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಹಂಗೆ ಒಂದು ಜೀವನದಲ್ಲಿ ಅದೊಂದು ಮಾಡಿದ್ವಿ. ಆಮೇಲೆ ಅಲ್ಲಿ ನಮ್ಗೇನಾಗೋಯ್ತು, ದೀಪಕ್ ಅಂತ ಇದ್ನಲ್ಲ, ಅವನು ಬಂದು ಸ್ವಲ್ಪ ಇವಾಗ ನಾರ್ತ್ ಇಂಡಿಯನ್. ಅವ್ರ ಬ್ರದರ್ ಇನ್ ಲಾ ಒಬ್ರು ಬ್ರಿಗೇಡ್ ರೋಡಲ್ಲಿ ಕೊಲ್ಲಾಪುರ ಚಪ್ಪಲ್ ಇಟ್ಟಿದ್ರು. ವೆರಿ ಫೇಮಸ್ ಕಾಬ್ಲರ್ ಶೂಸ್ ಅಂತ. ಈಗಲೂ ಸೆಂಟ್ ಪ್ಯಾಟ್ರಿಕ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಅಂಗಡಿ, ಅದು ಕಾರ್ನರಲ್ಲಿ, ಬ್ರಿಗೇಡ್ ರೋಡ್ ಕಾರ್ನರ್. ಆವಾಗ ಚಪ್ಪಲಿ ನಾವು ಆವಾಗ ಅಲ್ಲಿ ಹೋಗ್ತಿದ್ವಿ. ಅವ್ನ ಬ್ರದರ್ ಇಲ್ಲ ಅಂಗಡಿ ಅಂದ್ಬಿಟ್ಟು ರೋಡಿಗೆ. ಆಕ್ಚುಲಿ ನಮ್ಮ ಜೀವನ ಸ್ಟಾರ್ಟ್ ಆಗಿದೆ ಬ್ರಿಗೇಡ್ ರೋಡ್, MG ರೋಡಲ್ಲೇ, ಫುಟ್ಪಾತ್ ಅಲ್ಲಿ. ಸೊ ಏನಾಗೋಯ್ತು, ಸರಿ ಚಪ್ಪಲ್ಗಳು
ಆಮೇಲೆ ಓದ್ವಿ, ಒಂದು ಕಷ್ಟಪಟ್ವಿ ಬಾಂಬೆಯಲ್ಲಿ, ಏನೂ ಆಗಲಿಲ್ಲ, ವಾಪಸ್ ಬಂದ್ಬಿಟ್ವಿ ಹಿಂಗೆ. ಅಲ್ಲೊಬ್ಬ ಅವ್ರ ಬ್ರದರ್ ಇಲ್ಲದೊಬ್ಬ ಫ್ರೆಂಡ್ ಸಿಗ್ದ, ಅವನ ಹತ್ರ ದುಡ್ಡು ಇಸ್ಕೊಂಡು ವಾಪಸ್ ಅವ್ನು ಬೈದು ಕಳಿಸ್ಬಿಟ್ಟ ನಮ್ಮನ್ನು. ಅವ್ನು ಚಪ್ಪಲ್ ಸಪ್ಲೈಯರ್ ಅವನು ಇವ್ರಿಗೆ. ಆಮೇಲೆ ಹಿಂಗೆ ಹೋಗ್ತಾ ಬರ್ತಾ ಏನಾಯಿತು, ನಮ್ಮ ಜೀವನದಲ್ಲಿ 2 ಪ್ರಾಡಕ್ಟ್ನ ಮಾರಿ ನಾವು ಮೇಲೆ ಬಂದು, ಒಂದು ಚಪ್ಪಲಿ, ಒಂದು ಶರ್ಟ್ಸ್, ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ಸ್. ಎರಡು ಡಿಫ್ರೆಂಟ್. ಒಂದು ಕೊಲ್ಹಾಪುರ ಚಪ್ಪಲಿ, ಕೊಲ್ಹಾಪುರ ಚಪ್ಪಲಿ. ನನಗಿನ್ನೂ ಜ್ಞಾಪಕ ಇದೆ, ಆವಾಗ ನಾವು ಒಂದು 5,000 ರೂಪಾಯಿ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಅಮ್ಮ ಹತ್ರ ಎಲ್ಲ ಕಿತ್ಕೊಂಡು ಕೂಡ ಹಾಕಿದ್ದು, ಏನಾದರೂ ಮಾಡಲೇಬೇಕು ಅಂತೇಳಿ. ಆ ಕಾಲದಲ್ಲಿ 5,000 ರೂಪಾಯಿ ದೊಡ್ಡ ಕಾಸೋದು. ಇಬ್ಬರು ಸೇರಿ ಕೊಲ್ಹಾಪುರಕ್ಕೆ ಬಸ್ಸಿಗೆ ಹತ್ತಿದ್ವಿ. 45 ರೂಪಾಯಿಗೆ 100 ಜೊತೆ ಚಪ್ಪಲಿ ತಗೊಂಡ್ವಿ, ಈಚ್ ಪೇರ್. ಸೀದಾ ಬಂದು ಬೆಂಗಳೂರಲ್ಲಿ 100 ರೂಪಾಯಿಗೆ ಮಾರಿದ್ವಿ. ಬ್ರಿಗೇಡ್ ರೋಡ್ ಫುಟ್ಪಾತ್ ಅಲ್ಲ, ಒಂದು ಅಂಗಡಿ ಕೊಟ್ಬಿಟ್ವಿ. ಆಯ್ತಾ. ಸೊ ನಮಗೆ 5,000 ರೂಪೀಸ್ ಪ್ರಾಫಿಟ್ ಡೈರೆಕ್ಟ್ ಆ ದಿನಗಳಲ್ಲಿ. ನಂತರ ಏನು ಮಾಡಿದ್ವಿ, ಹಿಂಗೆ ಬ್ರಿಗೇಡ್ ರೋಡಲ್ಲಿ ಇರಬೇಕಾದ್ರೆ ಇವತ್ತೂ ಅಲ್ಲಿ ಒಂದು ಗೀತಾ ಗಾರ್ಮೆಂಟ್ಸ್ ಅಂತ ಇದೆ, ಗೀತಾ ಎಕ್ಸ್ಪೋರ್ಟ್ಸ್, ಬ್ರಿಗೇಡ್ ರೋಡಲ್ಲಿ. ಏನು KG ಲೆಕ್ಕದಲ್ಲಿ ಬಟ್ಟೆ ಮಾರ್ತಾರೆ ಇವತ್ತು, ಇನ್ನರ್ ವೇರ್, ಕಾಚಾ ಬನೀನು ಅದೆಲ್ಲ ಮಾರ್ತಾರೆ. ಅದು ಸಿಗುವಂಥದ್ದು ತಿರುಪೂರಲ್ಲಿ, ತಮಿಳ್ನಾಡು ತಿರುಪೂರಲ್ಲಿ ಇವತ್ತು ಇದೆ. ಅದು ಮಂಗಳವಾರ ಮಾರ್ಕೆಟ್. ಅದು ಟ್ಯೂಸ್ಡೇ ನೈಟಲ್ಲಿ ಮಾರ್ಕೆಟ್, ರೋಡೆಲ್ಲ ಮಾರ್ಕೆಟ್. KG 30 ರೂಪಾಯಿ 10 ಕಾಚಾ ಸಿಗ್ಬಿಡುತ್ತೆ. ನಾವು 1 ಕಾಚಾ 30 ರೂಪಾಯಿ. ಒಂದು ಎಕ್ಸಾಂಪಲ್, ಇನ್ನರ್ ವೇರ್. ಹಂಗಾಗಿ ಆಮೇಲೆ ಏನಾಗೋಯ್ತು, ಈ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ಸ್ ಅಂತ. ಆವಾಗ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಬಂದು ಈಸ್ ಅ ಗಾರ್ಮೆಂಟ್ ಹಬ್. ಬಟ್ ಆ ಕಾಲದಲ್ಲಿ ಮದ್ರಾಸ್ ವಾಸ್ ದಿ ಗಾರ್ಮೆಂಟ್ ಹಬ್, ಮದ್ರಾಸ್ ಸಿಟಿ. ಸೊ ನಮಗೆ ಒಂದು ಈ ಬ್ರಿಗೇಡ್ ಓಡಾಡುತ್ತಾ ನಮಗೆ ಒಂದು ನೆಟ್ವರ್ಕ್ ಕನೆಕ್ಷನ್ ಸಿಕ್ತು. ಏನು ಈ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್, ತಿರುಪೂರು, ಇನ್ನೊಂದು ಮತ್ತೊಂದು ಅಂತ. ಆವಾಗ ಈ ಒಂದು 10,000 ರೂಪಾಯಿ ಎತ್ಕೊಂಡು ನಾವು ಮದ್ರಾಸ್ಗೆ ಹೋದ್ವಿ. ಮದ್ರಾಸ್ಗೆ ಅಲ್ಲಿ ನಮಗೆ ಒಂದು 50 ರೂಪಾಯಿ ಹಿಂಗೆ ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ನಾನು ಯಾವಾಗಲೂ ಬ್ಲೂ ಶರ್ಟೇ ಹಾಕೋದು. ಓಕೆ, ಏನಕ್ಕೆ? ಅದಕ್ಕೊಂದು ಸ್ಪೆಷಲ್ ಇದಿದೆ, ಕಾರಣ ಇದೆ. ಬ್ಲೂ ಶರ್ಟ್ಸ್ ಎತ್ಕೊಂಡ್ಬಂದ್ವಿ. ನಮಗೆ ಬೈ ಚಾನ್ಸ್ ಬ್ಲೂ ಶರ್ಟ್ ಸಿಕ್ತು. 100 ಬ್ಲೂ ಶರ್ಟ್, ಒಂದು 80% ಬ್ಲೂ ಶರ್ಟ್ಸ್, ಒಂದು ವೈಟ್ 20%. ನಾನಿರೋದು ಮೈಕೋ ಮುಂದೆ, ಬಾಷ್, ನಮ್ಮ ಸ್ಕೂಲ್ ಇರೋದು ಅಲ್ಲೇ. ಅದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಸೊ ಏನು ಮಾಡಿದ್ವಿ, ನಮಗೆ ಗೊತ್ತಿಲ್ಲ, ಎತ್ಕೊಂಡು ಬಂದ್ವಿ. ಸೊ ಎಲ್ಲ ಮಾರಬೇಕಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ, ಆಮೇಲೆ ನೋಡಿದ್ರೆ ಯೂನಿಫಾರ್ಮ್ ಶರ್ಟ್ ಬಂದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ಸ್. ಆವಾಗ ಟಾಟಾ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್, ಟಾಟಾ ಕಂಪ್ನಿದು. ನಮಗೆ 50 ರೂಪಾಯಿಗೆ ಸಿಕ್ಕಿದ್ದು, ಪ್ಯಾಕ್ಡ್. ಇವಾಗ ನಿಮಗೆಲ್ಲ 100 ರೂಪಾಯಿ ಇವತ್ತು ಸಿಕ್ಬಿಡುತ್ತೆ. ಸೊ ಏನು ಮಾಡಿದ್ವಿ, ಎತ್ಕೊಂಡ್ಬಂದು ಮೈಕೋ ಗೇಟ್ ಮುಂದೆ ಹಾಕಿದ್ವಿ. ಲಂಚ್ ಅವರಲ್ಲಿ ಅರ್ಧ ಗಂಟೆಲಿ 100 ಶರ್ಟ್ ಖಾಲಿ. 100 ರೂಪೀಸ್ ಹಂಗೆ ಮಾರಿದ್ವಿ. ಆಯ್ತಾ. ಸೀದಾ ದುಡ್ಡು ಎತ್ಕೊಂಡು ತಾಜ್ ರೇಸ್ ಕೋರ್ಸ್ ಹೊರಡಿದ್ದು, ತಾಜ್ ಇದಕ್ಕೆ. ಆವಾಗ ನಾನು 17 ಇಯರ್ಸ್. ನನಗೆ ತಾಜ್ ವೆಸ್ಟ್ ಎಂಡ್ಗೆ ಹೋದ್ವಿ. ಆಸೆ ಬರ್ತೇನೆ. ಸೊ ಏನಾಯ್ತು, ಅವಾಗ ಚಪ್ಪಲ್. ಬಟ್ ಇವನ್ಗೆಲ್ಲ ಎಕ್ಸ್ಪೋಸರ್ ಇತ್ತಲ್ಲ, ಈ ಪಿಕ್ಚರ್ಗಳು ನೋಡ್ತಾ ಇದ್ವಲ್ಲ, ಹೀರೋಗಳು ಹೋಗಿ ದೊಡ್ಡ ಸ್ಟಾರ್ ಹೋಟೆಲ್ ಕುತ್ಕೊಳ್ಳೋದು, ಎಲ್ಲ ದೇವಾನಂದ್ ಎಲ್ಲ ಕುತ್ಕೊಳ್ಳೋದು ಅಂತೆಲ್ಲ. ಸೊ ಹಂಗೆ ನಾವೇನು ಮಾಡಿ ಸೀದಾ ಇದಕ್ಕೆ ಹೋದ್ವಿ. ಆ ಕಾಲದಲ್ಲಿ ಸೀದಾ ಹೋಗಿ 17ನೇ ವರ್ಷದಲ್ಲಿ ಒಂದು ಬಿಯರ್ ಆರ್ಡರ್ ಮಾಡಿದ್ವಿ. ಓಕೆ, ಇದೆಲ್ಲ ಆಫ್ ದಿ ರೆಕಾರ್ಡ್, ಆದ್ರೆ ನಾನು ಲೈಫ್ ಸ್ಟೋರಿ ಇದೆ ಹೇಳ್ತಾ ಇದ್ದೀನಿ. ದುಡ್ಡು ಅಂದರೆ ನಮ್ಮ ಕೆಪಾಸಿಟಿ, ನಾವು ದುಡ್ಡು ಸಂಪಾದನೆ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗ್ಬಿಡ್ತು, ಧೈರ್ಯ ಬಂದ್ಬಿಡ್ತು. ಒಂದು ದಿನದಲ್ಲಿ ನಾವು 10,000 ರೂಪಾಯಿ ಮಾಡ್ತೀವಿ ಅಂತ ನಾವು ಆ ಕಾಲದಲ್ಲಿ ಅದು ಲಕ್ಷ ಇದ್ದಂಗೆ, ಇವತ್ತು 1 ಕೋಟಿ ಇದ್ದಂಗೆ. ಇವತ್ತು 10,000 ರೂಪಾಯಿ ಸಿಕ್ತು. ಸರಿ ಹೋದ್ವಿ, ಒಂದು ಬಿಯರ್ ಕುಡಿದ್ವಿ. ಹೋಗಿ ಸೋಫಾ ಇದೇ ಥರ ಸೋಫಾಗಳ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ವಿ ತಾಜ್ ವೆಸ್ಟ್ ಎಂಡಲ್ಲಿ. ಹಂಗೆ ಸೊ ಅದು ನಮಗೆ ಒಂದು ಸ್ಫೂರ್ತಿ ಬಂದ್ಬಿಡ್ತು, ಅದೇ ಸ್ಫೂರ್ತಿ. ಸೊ ಬ್ರಿಗೇಡ್, ತಿರುಪೂರ, ಬಾಂಬೆ, ಕೊಲ್ಹಾಪುರ ಚಪ್ಪಲ್ಸ್ ಫೇಮಸ್ ಆಗಿಬಿಟ್ವಿ ನಾವು ಜೀವನದಲ್ಲಿ. ಕೊಲ್ಹಾಪುರ ಚಪ್ಪಲ್ ಅಂದರೆ ರಾಜನಾಯಕನ ಥರ ಆಗೋಯ್ತು. ಅಷ್ಟೊಂದು ಏನು ಆ ರೋಡಲ್ಲಿ ಎಷ್ಟು ಜನ ಇದ್ದಾರೋ ಎಲ್ರಿಗೂ ನಾವೇ ಸಪ್ಲೈಯರ್ಸ್. ಫಸ್ಟ್ ಫುಟ್ಪಾತಲ್ಲಿ ಮಾರಿದ್ವಿ, ಮೈಕೋ ಗೇಟ್ ಮುಂದೆ ಮಾರಿದ್ವಿ. ನಂತರದಲ್ಲಿ ಏನು ಮಾಡಿದ್ವಿ, ಅದನ್ನು ಮಲ್ಟಿಪ್ಲೈ ಮಾಡ್ತಾ ಏನು ಮಾಡಿದ್ವಿ. ಹಂಗೆ ಇನ್ನು ಒಬ್ಬ ಪಂಜಾಬಿ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಅಂತೂ ಯಾರು ಇರಲಿಲ್ಲ ನನಗೆ. ಅವನಿಗೆ ಅಂಕಲ್ಸು ಅವರೆಲ್ಲ ಸ್ವಲ್ಪ ಅವ್ರದ್ದು ರಿಲೇಟಿವ್ಸ್ ಜಾಸ್ತಿ ಇದ್ರು. ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಅಸ್. ನಮ್ಗೆ ಯಾರು ಇರಲಿಲ್ಲ, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾರಿಲ್ಲ, ನಮ್ಗೆ ಜಾತಿನೇ ಗೊತ್ತಿರಲಿಲ್ಲ ಬಿಡಿ. ನಾಯಕಲ್ಲ ಅಂತ ಇವಾಗ ಸೇರ್ಕೊಂಡಿದ್ದು, ಯಾವ ಜಾತಿ ಅಂತ ಕೂಡ ಗೊತ್ತಿರಲಿಲ್ಲ. ರಿಸರ್ವೇಷನ್ ಬಿಟ್ಟಾಗಿ ಏನು ಗೊತ್ತಿತ್ತು ನಮಗೆ, ಬಡತನ ಗೊತ್ತಿತ್ತು ಅಷ್ಟೇ. ಹೇಳಿದ್ವಲ್ಲ, ಅನ್ನನೇ ತಿಂತಿರ್ಲಿಲ್ಲ ನಾವು. ಹಸು ಅಂತೂ ತುಂಬ ಗೊತ್ತಿತ್ತು.
ಸೊ ಹಂಗಾಗಿ ಜಾತಿಯ ಪ್ರಶ್ನೆನೇ ಬರಲಿಲ್ಲ ನಮಗೆ. ಅವ್ರು ಹಿಂಗೆ ಮಾಡೋದು ಅಂತ ಇವಾಗೆಲ್ಲ ಹೇಳ್ಕೊಳ್ತಾರೆ. ಬಟ್ ಅಂಥ ಒಂದು ವಾತಾವರಣ ಪರಿಸ್ಥಿತಿ ನಮಗೆ ಬರಲಿಲ್ಲ. ಬಟ್ ಬಡತನ ಇತ್ತು. ಸೊ ಹಿಂಗಾಗಿ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದ್ವಿ ಬಿಸ್ನೆಸ್. ಮಲ್ಟಿಪಲ್ ಬಿಸ್ನೆಸಸ್ ಮಾಡಿದ್ವಿ ನಾವು. ಆಮೇಲೆ ಬರೀ ನೋಡಿ 17ಕ್ಕೆ ಸ್ಟಾರ್ಟ್ ಆಗಿದ್ದು, 17, 18, 19, 20 ಹಿಂಗೆ ಟ್ರಾವೆಲ್ ಮಾಡಿದ್ವಿ. ಬರೀ ಎರಡೇ, ಒಂದು ಬಾಂಬೆನೂ ಇಲ್ಲ, ಬಾಂಬೆನೂ ಬಿಟ್ಬಿಟ್ವಿ. ಓನ್ಲಿ ಕೊಲ್ಹಾಪುರ, ತಿರುಪೂರು, ಚೆನ್ನೈ. ಸೊ ಹಂಗಾಗಿ ಭಾಷೆ ಕಲ್ತ್ಕೊಂಡ್ಬಿಟ್ವಿ ಆಟೋಮೆಟಿಕ್ಕಾಗಿ. ನಾವೇನು ಹಿಂದಿ, ತಮಿಳ್, ತೆಲುಗು ಎಲ್ಲ ಇವತ್ತು ಭಾಷೆ ನಾವು ಓದಿದ್ದೇನೂ ಇಲ್ಲ. ಇವತ್ತು ಇಂಗ್ಲೀಷನ್ನು ನಾನು ಆಂಧ್ರಾಗೆ ಹೋದರೆ ಆಂಧ್ರದಲ್ಲಿ ನಾನು ತೆಲುಗು ಭಾಷಣ ಮಾಡ್ತೀನಿ, ತೆಲುಗಲ್ಲಿ ಭಾಷಣ ಮಾಡ್ತೀನಿ, ತಮಿಳಲ್ಲಿ ಭಾಷಣ ಮಾಡ್ತೀನಿ. ನಾನು ಶಾಲೆ ಕಲಿಸೋ ಪಾಠಕ್ಕಿಂತ ಜೀವನ ಬದುಕು ನಮಗೆ ಒಂದು ಬದುಕಿನ ದಾರಿನ ತೋರಿಸ್ಕೊಡ್ತು. ಹಂಗಾಯ್ತು. ಸೊ ಹಿಂಗಾಗಿ ಬಿಸ್ನೆಸಸ್ ಮಾಡಿದ್ವಿ. ಹಿಂಗೆ ಒಂದ್ಸಲಿ ಒಂದು ಟ್ರೈನಲ್ಲಿ ನಾವು ಹೋಗ್ತಾ ಬರ್ತೀವಿ. ನನ್ನ ಕಂಪ್ನಿ ಇದೆ MCS ಲಾಜಿಸ್ಟಿಕ್ಸ್ ಅಂತ, ಇಂಟರ್ನ್ಯಾಷನಲ್. ಅದು ಬೆಂಗಳೂರು ಚೆನ್ನೈ ಹೋಗ್ತಾ ಇದ್ವಿ ನಾವು. ಬರ್ತಾ ಇದ್ವಿ ವಾಪಸ್ ಮದ್ರಾಸಿಂದ ಬೆಂಗಳೂರಿಗೆ ನಾವು ಟ್ರೈನಲ್ಲಿ ಬರ್ತಾ ಇದ್ವಿ. ಹೆಸರು ಕೂಡ ಮರ್ತೋಗ್ಬಿಟ್ಟೆ ನನಗೆ. ಗುಟ್ಕಾ ಅಲ್ಲ ಅದನ್ನ ನಾನು ಜಾಸ್ತಿ ಆಗ್ತಿದ್ದೆ. ಹನ್ಸಲ್ಲ, ಪಾನ್ ಸುಪಾರಿ, ಪ್ಯಾಕೆಟ್ಸು. ಯಾವಾಗಲೂ ನಾನು ಸ್ಮೋಕಿಂಗ್ ಮಾಡೇ ಇಲ್ಲ ಇದುವರೆಗೂ. ಸೊ ಅದೊಂದು ಅಭ್ಯಾಸ ಇತ್ತು ನನಗೆ. ಇದು ಸೊ ಅದನ್ನು ಆವಾಗ ನನ್ನ ಎದುರುಗಡೆ ಯಾರೋ ಒಬ್ಬ ಆಗ್ತಾನೆ, ನನ್ನ ಹತ್ರ ಇಲ್ಲ. ಆದರೆ ಅವನು ಆಗ್ತಾನೆ ಅವನು ಬಾಯಲ್ಲಿ. ಸರಿ ಏನು ಮಾಡೋದು ಅಂತ ಹೋಗಿ ನನ್ನ ಫ್ರೆಂಡ್ ಇದ್ದ, ಹೋಗಿ ಕೇಳೋ ಒಂದು ಪ್ಯಾಕೆಟ್ ಇಸ್ಕೊಳ್ತ ದೀಪಕ್ಕೆ. ಹಂಗಾಗಿ ಅವನು ಸ್ವಲ್ಪ ಫಾಸ್ಟ್ ಇದ್ದ. ಸೊ ಅವನು ಹೋಗಿ ಪ್ಯಾಕೆಟ್ ಕೊಡ್ತೀವಿ. ಅವರು ಅಯ್ಯರ್ಸ್, ಅವರು ಪಕ್ಕಾ ಅಯ್ಯಂಗಾರ್ರಿ. ಆ ಮನುಷ್ಯ ನಟರಾಜ್ ಅಂತ, ಅವನು ಇವತ್ತು ಬಾಂಬೆಲಿದ್ದಾರೆ. ಅವನು ಕೊಟ್ಟ ನಮ್ಗೆ. ಆಮೇಲೆ ಏನು ವಿಷಯ ಅಂತ ಹಂಗೆ ಮಾತು ಶುರು ಆಯಿತು. ನೀವು ಬೆಂಗಳೂರು, ಹೌದು ಬೆಂಗಳೂರು. ನಾವು ಬೆಂಗಳೂರು ಒಂದು ಆಫೀಸ್ ಓಪನ್ ಮಾಡೋಕ್ಕೆ ಬರ್ತಾಯಿದ್ವಿ, ಬಿಸ್ನೆಸ್ ಮಾಡೋಕ್ಕೆ ಅಂತ. ಹೌದು, ಅವರು ಮತ್ತು ಇನ್ನೊಬ್ರು ಅಲ್ಮೇಲು ಅಂತ ಲೇಡಿ, ಅವರಿಬ್ಬರು ಟ್ರಾವೆಲ್ ಮಾಡ್ತಾಯಿದ್ರು. ಸೊ ನಾವಾಗ ಹಿಂಗೆ ಮಾತಿಗೆ ಬಂದು ಇಳಿಯೋ ಅಷ್ಟೊತ್ತಿಗೆ ವಿ ಬಿಕೇಮ್ ಫ್ರೆಂಡ್ಸ್. ಸರಿ, ಏನು ಅಂದರೆ ಅವರು ಒಂದು ಮಲ್ಟಿಲೈನ್ ಕಂಟೈನರ್ಸ್ ಅಂತ ಒಂದು ಕಂಪ್ನಿ. ಅವರು ಇಂಟರ್ನ್ಯಾಷನಲ್ ಫ್ರೈಟ್ ಫಾರ್ವರ್ಡಿಂಗ್, ಲಾಜಿಸ್ಟಿಕ್ಸ್. ಒಂದು ದೇಶದಿಂದ ನಮ್ಮ ದೇಶದಿಂದ ಇನ್ನೊಂದು ಕಡೆ ಕಂಟೈನರ್ಸ್ ಕಳಿಸ್ತಾರಲ್ಲ, ಆ ಬಿಸ್ನೆಸ್ ಅವರು ಚೆನ್ನೈಯಲ್ಲಿ ಆಫೀಸ್ ಇದೆ, ಬೆಂಗಳೂರಲ್ಲಿ ಆಫೀಸ್ ಮಾಡಬೇಕು ಅಂತ. ಆವಾಗ ನನ್ನ ಆ ಸಮಯದಲ್ಲಿ ನನ್ನ ಹತ್ರ ಒಂದು ಆಫೀಸ್ ಇತ್ತು ಮಡಿವಾಳ ಮೈನ್ ರೋಡಲ್ಲಿ, ಬಾಡಿಗೆ ಒಂದು ಆಫೀಸ್. ನಾವು ಒಂದು ಇನ್ನೊಂದು ಏನಂದರೆ ನಾವು ರಿಯಲ್ ಎಸ್ಟೇಟಲ್ಲೂ ಇನ್ವೆಸ್ಟ್ ಮಾಡಿದ್ವಿ ಆ ಕಾಲದಲ್ಲಿ. ಸೊ ರಿಯಲ್ ಎಸ್ಟೇಟ್ದು ಒಂದು ಆಫೀಸ್ ಇಟ್ಕೊಂಡಿದ್ವಿ ನಾವು. ಇನ್ನೊಂದು ಆಫೀಸ್ ಖಾಲಿ ಇದೆ, ಬೇಕಂದರೆ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಡೇ ಹಂಗೆ ಅಷ್ಟೊತ್ತಿಗೆ ಹಂಗೆ ಮಾಡ್ತಾ ನಾವೇ ಅವ್ರಿಗೆ ಮಡಿವಾಳದಲ್ಲಿ ಒಂದೇ ಒಂದು ಪ್ಯಾಕೆಟ್, ₹2 ಪ್ಯಾಕೆಟ್ಗೆ ರೂಮ್ ಮಾಡಿ ಅವ್ರಿಗೆ, ಆಮೇಲೆ ಮತ್ತೆ ಅವ್ರನ್ನ ಕರ್ಕೊಂಡು ಬಂದು ಮಡಿವಾಳ ಎಲ್ಲ ತೋರಿಸಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಮಾತಾಡೋದು. ಬಿಸ್ನೆಸ್ಗೆ ಶುರುವಾಗಿ ನಾನೊಬ್ಬ ಆ ಕಂಪ್ನಿಗೆ ಡೈರೆಕ್ಟರ್ ಆಗಿ, ಲಾಜಿಸ್ಟಿಕ್ಸ್ ಕಂಪ್ನಿಗೆ ಬೆಂಗಳೂರಲ್ಲಿ ನಾವೇ ಓಪನ್ ಮಾಡಿ ನಮ್ಮ ಜಾಗಕ್ಕೆ ಅಂತ ಕೊಟ್ವಿ. 2-3 ತಿಂಗಳಲ್ಲಿ ಅದಕ್ಕೆ ನಾನು ಪಾರ್ಟ್ನರ್ ಆಗ್ಬಿಟ್ಟೆ. ನಾನೇ ಅದಕ್ಕೆ ಒನ್ ಆಫ್ ದಿ ಪಾರ್ಟ್ನರ್ ಆದೆ ನಾನು. ಆಮೇಲೆ ಕರ್ನಾಟಕ, ಸೌತ್ ಇಂಡಿಯಾ ನಮ್ಮ ಕಂಟ್ರೋಲಿಗೆ ಬಂತು. ಅದು ಆ ಕಾಲದಲ್ಲಿ ಇವಾಗ ಈ ಜಾಗದಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡ್ಬೋದು. ಸೊ ಒಳಗಡೆ ನಾವು MCS ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಜೀವನದಲ್ಲಿ ಒಬ್ಬ 9th ಸ್ಟ್ಯಾಂಡರ್ಡ್ ಫೇಲ್ ಪಾಸ್ ಆಗಿರೋ ಹುಡುಗ ಒಂದು ಕಂಪ್ನಿಗೆ ಡೈರೆಕ್ಟ್ ಆಗ್ತಾರೆ. ಆವಾಗಲೇ 90s, 87 85 ಆನ್ವರ್ಡ್ಸ್ ಅದು ಸ್ವಲ್ಪ ಎಲ್ಲ ಆ ಬಿಸ್ನೆಸ್ಗೆ ಇದಾಯಿತು. ಸೊ ಆವಾಗ ಅವ್ರ ಜೊತೆಯಲ್ಲಿ ಪಾರ್ಟ್ನರ್ ಆದ್ವಿ. ವಿ ಸ್ಟಾರ್ಟೆಡ್ ಅವ್ರ ಜೊತೆಯಲ್ಲಿ ತಿರುಗಾಡೋಕ್ಕೆ ಶುರುವಾಯಿತು. ಮುಂಬೈಯಲ್ಲಿ ಆಫೀಸು, ಇವತ್ತು ಮುಂಬೈಯಲ್ಲಿ ಆಫೀಸ್, ಚೇಂಬೂರಲ್ಲಿ ಆಫೀಸ್ ಇದೆ ನಮ್ಮದು. ಇಡೀ ಪ್ರತಿ ಕೇರಳದಲ್ಲಿ ಎಲ್ಲ ಕಡೆ ಆಫೀಸಸ್ ಇದೆ ಆವಾಗ. MCS ಲಾಜಿಸ್ಟಿಕ್ಸ್. ಸೊ ಐ ಆಮ್ ಒನ್ ಆಫ್ ದಿ ಪಾರ್ಟ್ನರ್ ಫಾರ್ ದಿ ಎಂಟೈರ್ ಇಂಡಿಯಾ. ಡೈರೆಕ್ಟರ್, ಒನ್ ಆಫ್ ದಿ ಡೈರೆಕ್ಟರ್. ಹೌದು, 3 ಜನ ಡೈರೆಕ್ಟರ್ಸ್ ಆದ್ವಿ. ಅದು ಇವತ್ತು ಹಂಗೆ ಆ ಸಂಬಂಧ ಹಂಗೆ ಉಳಿಸ್ಕೊಂಡು ಬಂದಿದ್ದೀವಿ ಇವತ್ತವರೆಗೂ. ಅದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡಿ, ಈ ಸಮ್ ದಿ ಹೈಯೆಸ್ಟ್ ಕಮ್ಯುನಿಟಿ. ಸೊ ಹಂಗೆ. ಸೊ ಇವಾಗ ನಾವೇನೋ ಒಂದು ಜಾತಿ ಅಂತ ಬಂದಾಗ ಜಾತಿ ಮಾತಾಡ್ತೀವಿ, ಅದರ್ವೈಸ್ ಹಾಗೆಲ್ಲ ಇರಲಿಲ್ಲ ಸರ್. ನಾನು ನಿಮ್ಗೆ ಕೇಳೋದೇನೆಂದರೆ, ಈಗ 80ರ ದಶಕ ನಾನು ಹುಟ್ಟಿದ ವರ್ಷ ಅದು. ನನಗಿನ ಮುಂಚೆ ನೀವು ಹುಟ್ಟಿ ಅನುಭವಿಸೋದ್ರಿಂದ ಈ ಜಗತ್ತನ್ನು ಇದನ್ನು ಕೇಳಬೇಕು ಅಂದ್ಕೊಳ್ತೀನಿ. ಆಗೆಲ್ಲ ಹೇಗಿತ್ತು ಅಂತ 70s 80s
ಈ ಜಾತೀಯತೆ ಎಲ್ಲ ಹೇಗಿತ್ತು? ಲೈಕ್ ಈಗ ಮೇಲ್ವರ್ಗದವರು ದಲಿತರ ಮೇಲೆ ಏನು ಆ ಥರ ಹೇಗಿತ್ತು ಅಂತ ಇನ್ ಬಿಟ್ವೀನ್ ದಿಸ್ ಟು ಕಮ್ಯುನಿಟೀಸ್? ನನ್ನ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಾನು ಬೆಂಗಳೂರಲ್ಲಿ ಹುಡ್ದವನು. ಬೆಂಗಳೂರಲ್ಲಿ ಅದು ಅಷ್ಟೊಂದು ನಮಗೆ ಕಾಣಿಸ್ಲಿಲ್ಲ ಅಥವಾ ನಮಗೆ ಗೊತ್ತಾಗ್ಲಿಲ್ಲವಾ ಏನೋ ಒಂದು. ಆಮೇಲೆ ನಾವು ಜಾತಿ ಹೇಳ್ಕೊಂಡು ಬದುಕುವಂತ ಪರಿಸ್ಥಿತಿ ನಮಗಿರ್ಲಿಲ್ಲ. ಅಂದ್ರೆ ಬುದ್ಧಿ ಇತ್ತು, ಜಾತಿ ಅನ್ನೋ ಪ್ರಶ್ನೆ ಬರಲಿಲ್ಲ ಅಲ್ಲಿ. ಹಂಗಾಗಿ ನಾವು ಬಿಸ್ನೆಸ್ ಕಮ್ಯುನಿಟಿ ಒಳಗೆ ಸೇರ್ಕೊಂಡ್ಬಿಟ್ವಿ. ಇನ್ಫ್ಯಾಕ್ಟ್ ನಾನು ಜಾತಿ ಅಂತ ಹೇಳ್ಕೊಳಕ್ ಶುರು ಮಾಡಿದ್ದೆ, ಅಥವಾ ಜಾತಿನ ಬಂಡವಾಳ ಅಥವಾ ಇನ್ನೊಂದು ಅಥವಾ ಜಾತಿ ಹೆಸರು ಹೇಳ್ಕೊಂಡೇ ಹೋಗ್ಬೇಕು ಅನ್ನೋದು ಬಂದಿದ್ದೆಲ್ಲ ನಾನು ಈ ಡಿಕ್ಕಿಗೆ ಬಂದ ನಂತರದಲ್ಲಿ. ರಾಜಕೀಯ ಅಲ್ಲ ಇದು ರಾಜಕೀಯ ಅಲ್ಲ, ಇದು ಒಂದು ಉದ್ಯಮದ ಇದರಲ್ಲಿ ಒಂದು ಅವೇರ್ನೆಸ್ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಬಂದಾಗ ಮೆಲ್ಲಿಂದವ್ರು ನನ್ನ ಹುಡ್ಕೊಂಡ್ ಬಂದ್ರು ಬೆಂಗಳೂರಿಗೆ. ಅದು ಹಂಗಾಗಿ ಸೊ ನಾವು MCS ಲಾಜಿಸ್ಟಿಕ್ಸ್ ಸೇರ್ಕೊಂಡೆ, ಅದನ್ನ ಬಂದ್ವಿ. ಸೊ ಹಿಂಗೇನಾಯ್ತು, ನಮ್ಗೆ ಎಕ್ಸ್ಪೋಜರ್ ಸಿಕ್ತು, ಮಲ್ಟಿಪಲ್ ಬಿಸ್ನೆಸಸ್ ಅಲ್ಲಿ ಬಂದ್ವಿ. ಎಲ್ಲಿ ದುಡ್ಡಿದೆಯೋ ಅಲ್ಲಿ ಬಿಸ್ನೆಸ್, ಎಲ್ಲಿ ದುಡ್ಡಿದೆ ಅಲ್ಲಿ ದುಡ್ಡು ಹಾಕ್ತಿದ್ವಿ ಅಷ್ಟೇ. ಅಂದ್ರೆ ಏನು ಈಗ ನೀವು ಹೇಳ್ತಿರೋ ಮಾತು ಏನ್ ಮೆಸೇಜ್ ಕೊಡ್ತಾರೆ ಯುವಕರಿಗೆ ಅಂತ ನಾನು ಭಾವಿಸ್ತೀನಿ ಅಂದ್ರೆ, ಧೈರ್ಯ ಒಂದಿದ್ರೆ ಅದು ನಿಮ್ಗೊಂದು ಮೂಲ ಬಂಡವಾಳವಾಗಬಹುದು. ಬರೀ ಧೈರ್ಯನೇ ನಮ್ಮ ಹತ್ರ, ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಅದಕ್ಕೆ ನಿಮ್ಗೆ ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ಸಾಸಿವೆ ಇಲ್ಲದೇನೆ ಸಾಮ್ರಾಜ್ಯ ಕಟ್ಟೋಕೆ ಸಾಧ್ಯವಾಗಿರ್ತಕ್ಕಂಥ ಕಥೆಗಳನ್ನ ಮುನ್ನುಗ್ಗುವ ಧೈರ್ಯ, ಫೈರ್ ಇನ್ ದ ಬೆಲ್ಲಿ ಅಂತ ಹೇಳ್ತಾರಲ್ಲ ಇಂಗ್ಲಿಷಲ್ಲಿ. ಸೊ ನಮ್ಗೆ ಅದಿತ್ತು, ಕಿಚ್ಚಿತ್ತು, ಸಂಪಾದನೆ ಮಾಡಲೇಬೇಕು, ಬದುಕಲೇಬೇಕು, ಚೆನ್ನಾಗಿ ಬದುಕಬೇಕು. ಆ ಕಿಚ್ಚು ಒಂದಿದ್ರೆ ಸಾಕು, ಇವತ್ತು ದೇಶ ಗೆಲ್ಬಹುದು. ಇವತ್ತು ಆ ಥರದ್ದು ಸುಮಾರು ಜನ ಇದ್ದಾರೆ. ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ನೀವು ರೋಡ್ಗೂ ಪಾನಿಪುರಿ ಮಾಡ್ತಾ ಇದ್ದಾರೆ. ಅವನು ಕನ್ನಡನೇ ಬರಲ್ಲ, ಇವತ್ತು ಕನ್ನಡ ಬರಲ್ಲ ಅವನಿಗೆ. ಅವನ ಇನ್ವೆಸ್ಟ್ಮೆಂಟು ಇಲ್ಲ, ಬೇರೆ ಯಾರ್ದು ಮಾಡಿ. ಅವನೊಂದು ಇಲ್ಲಿ ಅವ್ನ ರೋಡಲ್ಲಿ ಇಟ್ಟರೆ ಪಾನಿಪುರಿ ತಂದ್ಕೊಳ್ಳೋಣ ಒಬ್ಬ ಸಾಲ, ಅವ್ನು ರಾತ್ರಿ 10 ಗಂಟೆ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾನೆ. ಇನ್ನು ಬಂಡವಾಳ ಎಲ್ಲ ಬರೀ ನೀರೇ ಒಂದು ಈರುಳ್ಳು ಕುಯ್ದ. ಅವನು ದಿನಕ್ಕೆ 1000-2000 ಸಂಪಾದನೆ ಮಾಡ್ದವನು ಇವತ್ತು. ಧೈರ್ಯ. ಭಾಷೆ ಬರಲ್ಲ ಅವನಿಗೆ. ಇದು ನಾವೇ ಕನ್ನಡಿಯ ನಾವು ಮಾಡಲ್ಲ, ನಾವು ಹೊರಗಡೆ ಬರಲ್ಲ, ಸ್ವಾಭಿಮಾನಿಗಳು ಜಾಸ್ತಿ. ಅದ ಬೇರೆ ಏನು ಹೇಳ್ತಾರೆ, ಸೋಮಾರಿದಾರ. ಅಲ್ಲ ನಾವು ಅಲ್ಲ ಏನ್ ಸ್ವಾಭಿಮಾನ ಅಂದ್ರೆ ಹೆಂಗೆ ಅಂದ್ರೆ, ನಾವ್ ಈ ಕೆಲಸ ಮಾಡ್ಬೇಕಾ, ನಾವ್ ಆ ಕೆಲಸ ಮಾಡ್ಬೇಕಾ, ನಾನ್ ಪಾನಿಪುರಿ ಮಾಡ್ಬೇಕಾ, ನಾನ್ ಮಾಡ್ತೀನಿ. ಅದು ರಾಜಾನಾಯಕ್ ನನಗೆ ಕಳ್ತಾನ ಒಂದು ಬಿಟ್ಟು ನಾಚಿಕೆ ಏನಿದೆ ಅದರಲ್ಲಿ? ನಾನು ಇವತ್ತು ನಾವೇನು ಹುಟ್ಟುತ್ತಾ ಶ್ರೀಮಂತರಲ್ಲ. ಸೊ ಬೆಳೆಸ್ತು ಅದು ಹಿಂದಕ್ಕೆ ಹೋದ್ರೂ ನಮ್ಗೇನು ಅನ್ಸಲ್ಲ, ಹಂಗೆ ಅದು. ಸೊ ಆಗಿದೆ. ಕೊರೋನಲ್ಲಿ ಕೋಟ್ಯಾಂತರ ರೂಪಾಯಿ ಕಳೆದ್ಬಿಟ್ಟಿದ್ವಿ ನಾವು. ಕೊರೋನಾ ಟೈಮಲ್ಲಿ ಕೋಟ್ಯಾಂತರ ರೂಪಾಯಿ ನಾವು ಒಂದು ಹೆಚ್ಚು ಕಮ್ಮಿ ಒಂದು 10 ಕೋಟಿನೇ ಹೋಗ್ಬಿಡ್ತು ಅನ್ಕೊಳ್ಳಿ. ನಮ್ದು 10 ಕೋಟಿ ಹೋಯ್ತು ನಮ್ಗೆ ಬಿಸ್ನೆಸ್ಗಳಲ್ಲಿ. ಕೊಡಲಿಲ್ಲ, ಇನ್ನೊಂದು ಮತ್ತೊಂದು ಶಟ್ ಡೌನ್ ಆದವು, ಆ ಥರ 10 ಕೋಟಿ ಹೋಗ್ಬಿಡ್ತು. ನಿಮ್ಮ ಲಾಭ ನಷ್ಟದ ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಗೆ ಮಾತನಾಡು. ಹಳದು ನಿಮ್ಮನೆ ಬರ, ನೀವು ಬರ್ಕೊಂಡಿರೋದು. ನಾವು ಹುಡ್ದಾಗ ಬಡವ ಆಗಿದ್ದೀನಿ, ಬಟ್ ಬಡವ ಆಗ್ಬೇಕು ಅಂತ ಏನಿಲ್ವಲ್ಲ. ಸಾಯ್ತಾ ಬಡವಾಗ ಸಾಯುವಂತ ಅವಶ್ಯಕತೆ ಏನಿದೆ? ನಿಮ್ಮನ್ನ ಯಾರು ತಡೆದಿದ್ದಾರೆ? ಯಾರು ತಡೆದಿಲ್ಲ. ಸೊ ಒಂದು ಸಲೂನ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ಕೋ-ಫೌಂಡರ್ ಬರ್ತಾರೆ. ಇವನ್ ಟುಡೇ ಈಸ್ ಎ ಬಿಸ್ನೆಸ್ ಮ್ಯಾನ್. ರಾಜಕೀಯ ಇಷ್ಟು ಬಿಗ್ ಬಿಸ್ನೆಸ್ ಮ್ಯಾನ್, ಇಡೀ ವಿಶ್ವದಲ್ಲಿ ದುಡ್ಡಿದೆ ಅವ್ರದ್ದು. ಸೊ ನಾನು ಎಲ್ಲರಿಗೂ ಹೇಳೋದು, ಅವ್ರನ್ನ ಸ್ಫೂರ್ತಿ ಇಟ್ಕೊಳ್ರು. 5 ಲಕ್ಷಕ್ಕೆ ತೊಗೊಂಡ್ವಿ, 50 ಲಕ್ಷಕ್ಕೆ ಮಾರಿದ್ದು ಇದೆ. ಜೊತೆಯಲ್ಲಿ ಆವಾಗ ನನ್ನ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು. ಸೊ ಬೊಮ್ಮಸಂದ್ರಲ್ಲಿ ಫ್ಯಾಕ್ಟ್ರಿ, ಜಿಗಣಿಯಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ. ವಿತೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್. ಜೊತೆಯಲ್ಲಿ ಎಜುಕೇಷನ್ಗೆ ಬಂದ್ವಿ ನಾವು. ಬೆಳಿಗ್ಗೆ ಎದ್ರೆ ರಾತ್ರಿವರೆಗೂ ಸಮಾಜ ಸೇವೆ. ನಾನು ಇವತ್ತು 15-20 ದಿನ ಟ್ರಾವೆಲ್ ಮಾಡ್ತೀನಿ, ಏನು ಇನ್ ಎ ಮಂತ್, ಎಂಟೈರ್ ಇಂಡಿಯಾ. ಸೊ ಇವತ್ತು ನಾನು ಐ ಕಮ್ ಫ್ರಮ್ ವಾಲ್ಮೀಕಿ ಸಮಾಜ. 1 ಸ್ಕೂಲ್ ಮಾಡಿದ್ವಿ, 2 ಸ್ಕೂಲ್ ಮಾಡಿದ್ವಿ, 4 ಶಾಲೆಗಳು ಮಾಡಿದ್ವಿ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ. ವಿಲ್ಸನ್ ಗಾರ್ಡನ್ ಅಂತ ಜಾಗದಲ್ಲಿ ನಾವು ಇವತ್ತು 2 ಶಾಲೆಗಳು ನಡೀತಾ ಇದೆ, ಬರೀ ವಿಲ್ಸನ್ ಗಾರ್ಡನ್. ನರ್ಸಿಂಗ್ ಕಾಲೇಜ್ ಇದೆ ನಮ್ಮ ಕಲಾನಿಕೇತನ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ, ಹೊಸೂರು ರೋಡ್, ಕೂಡ್ಲು ಗೇಟಲ್ಲಿ ಇದೆ. ಇದು ಟೀಚರ್ಸ್ B.Ed ಕಾಲೇಜ್ 2004 ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ ಕಾಲೇಜ್. ನನಗೆ ರತನ್ ಟಾಟಾ ಒಬ್ರು ಸ್ಫೂರ್ತಿನಿ. ನಾನು ಮಾತಾಡಿ ಜೀವನದಲ್ಲಿ ನನಗೆ 2012 ರತನ್ ಟಾಟಾ ಅವ್ರನ್ನ ಮೀಟ್ ಮಾಡಿದೆ ನಾನು. ಕರ್ನಾಟಕದಲ್ಲಿ ರತನ್ ಟಾಟಾ ಬರ್ತಾ ಇದ್ದಿದ್ದು ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಬರ್ತಾ ಇದ್ರು. ಬಟ್ ಬೆಂಗಳೂರು ಜಿಗಣಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಅವ್ರದ್ದು ಬಿಸ್ನೆಸ್ ಇದೆ. ಇವಾಗ ರಾಜಾನಾಯಕ್ ಉಪ್ಪು ಮಾಡ್ತಾ ಇದ್ರೆ ನೀವು ನಗ್ತೀರಿ, ರತನ್ ಟಾಟಾ ಉಪ್ಪು ಮಾಡ್ತಾ ಇಲ್ವಾ? ದೆನ್ ಐ ಗಾಟ್ ಇನ್ ಟು ದಟ್ ಬಿಸ್ನೆಸ್. ಫುಡ್ ಇವತ್ತು ಮಿಲೆಟ್ಸ್ ನಮ್ದಿದೆ.
ಮಿಲೆಟ್ಸ್ ಮಾರ್ತೀವಿ ನಾವು, ಚಿಯಾ ಮಾರ್ತೀನಿ ನಾನು, ಚಿಯಾ ಸೀಡ್ಸ್. ಸೊ ಈ ಥರ ನಮ್ಮದು ನಾಯಕ್ ಫುಡ್ ಆ್ಯಂಡ್ ಬೆವರೇಜ್ ಅಂತಲೇ ಕಂಪ್ನಿ ಇದೆ. ದಲಿತರು ನೀರಿಂದ ನಮ್ಮನ್ನು ದೂರ ಇಟ್ಟರು, ವಿದ್ಯೆಯಿಂದ ನಮ್ಮನ್ನು ದೂರ ಇಟ್ಟರು, ಬಟ್ಟೆಯಿಂದ ದೂರ ಇಟ್ಟರು, ಶೆಲ್ಟರಿಂದ ದೂರ ಇಟ್ಟರು, ಮತ್ತು ಫುಡ್ ಇಟ್ಟರು. ಈ 5 ಬಿಸ್ನೆಸ್ಸಲ್ಲೂ ನಾನಿದ್ದೀನಿ. ಸೊ ನಮ್ಮದು ಇವತ್ತು ಜಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಇದೆ, ಅದರಲ್ಲಿ ನಾವು ನಮ್ಮದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇದೆ, ನೀರು ಕೊಡ್ತಾ ಇದ್ದೀವಿ. ಸ್ಕೈಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇದೆ ನಮ್ಮದು, ಮನೆಗಳು ಕಟ್ತಾ ಇದ್ದೀವಿ. ಇಂಡಸ್ಟ್ರಿ, ವಿ ಆರ್ ಫೋಕಸಿಂಗ್ ಆನ್ ಇಂಡಸ್ಟ್ರೀಸ್. ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಟ್ತಾ ಇದ್ದೀವಿ ನಾವು, ಕಟ್ಟಿ ಕೊಡ್ತೀವಿ ನಾವು. ಎಜುಕೇಷನ್, ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನಮ್ಮದೇ ಕೆಫೆ ಹೋಟೆಲ್ಸ್ ಇದ್ದಾವೆ ಇವತ್ತು. ನಮ್ದು ಏನೇ ಅವೇರ್ನೆಸ್ ಪ್ರೋಗ್ರಾಮ್ ಇರೋದು ದಲಿತರಿಗೋಸ್ಕರ, SC/STಗೋಸ್ಕರ. ಸೊ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಬರಬೇಕಂದ್ರೆ ₹1,000 ಎಂಟ್ರಿ ಫೀಸು, ₹1,000 ಮಿನಿಮಮ್ ಎಂಟ್ರಿ ಫೀಸು. ಆಮೇಲೆ ಸೂಟಲ್ಲಿ ಇಲ್ಲ ಅಂದರೆ ಬರಬೇಡ. ಇದೇನು ಇದಲ್ವಲ್ಲ, ಎಂಟ್ರಿ ಇಲ್ಲ. ಏನಕ್ಕೆಂದರೆ ನೀನು ಉದ್ಯಮಿ ಆಗಬೇಕಾ? ರತನ್ ಟಾಟಾ, ಬಿರ್ಲಾ, ಅಂಬಾನಿ ಅಂತ ನಾವು ಮಾತಾಡ್ತೀವಲ್ಲ ಈಗ, ಎಲ್ಲ ಇವರು ಹೇಳ್ತಾರಲ್ಲ, ಆದರೆ ಹೆಂಗಾಗ್ಬಿಡುತ್ತಪ್ಪ ಅದು? ಇವಾಗ ಅಂಬಾನೀಸ್ ಎಲ್ಲ ನಾವು ನೋಡ್ದಂಗೆ ಅವರ ಇದೆ. ಇವತ್ತು ದೇಶದ ಶ್ರೀಮಂತ, ಏಷ್ಯಾದ ಶ್ರೀಮಂತ ಅಂತಾರಲ್ಲ, ಯಾವಾಗ ತಾತನ ಕಾಲದಲ್ಲಿ ಅದು ನಾನು ಈ 30-40 ವರ್ಷದಲ್ಲೇ ಆಗಿರೋದವರು. ಅವರಪ್ಪ ಸೈಕಲ್ ಹೊಡಿತಾ ಇದ್ದ ಅಂತ ಹೇಳ್ತಿರಲ್ಲ, ಸೈಕಲ್ ಹೋದ, ಪೆಟ್ರೋಲ್ ಬಂಗಲ್ ಆದ ಅಂತ. ಇವತ್ತು ಅವನ ಮನೆ 35 ಅಂತಸ್ತಿನ ಮನೆ. ಅದರಲ್ಲಿ ಹಲವಾರು ರೆಸ್ಟೋರೆಂಟ್ಗಳು ಆ ಮನೆಯಲ್ಲಿ, ರೆಸ್ಟೋರೆಂಟ್ಗಳು. ಅವ್ನಿಗೆ ವೆಸ್ಟರ್ನ್ ಬೇಕಾ, ಪಂಜಾಬಿ ಬೇಕಾ, ಇನ್ನೊಂದು ಬೇಕಾ, ಅಂದರೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಹೋಟೆಲ್ ಮನೆ ಒಳಗಡೆ ಅವ್ರಿಗೆ. ಸೊ ಅದೆಲ್ಲ ಇವತ್ತು ಈ ಜನ್ಮದಲ್ಲೇ ಆಗಿರೋದು, ಇನ್ನೊಂದು ಜನ್ಮ ಅಂತ ಇಲ್ವಲ್ಲ. ಸೊ ಅವ್ನಿಗೆ ಹೇಗಾಗಿತ್ತು, ನಮಗೆ ಆಗಲ್ಲ, ನಮಗೂ ಆಗುತ್ತೆ, ಹೋಗ್ತಾ ಇಲ್ಲ. ಸೊ ಅದಕ್ಕೆ ಮೊದಲು ಆವಾಗ ನಾವೇನು ಹೇಳ್ತೀವಿ, ನೀವು ಯಾರೋ ಹೇಳಿದ್ರಲ್ಲ ಅಳ್ತಾರೆ ಇಂಟರ್ವ್ಯೂ ಅಂತ. ಏನಕ್ಕೆ ಹೇಳ್ತೀರಾ? ಅಳೋದು ನಿಮ್ಮನೆ ವಾರ, ನೀವು ಬರ್ಕೊಂಡಿರೋದು. ನಾವು ಹುಡ್ದಾಗ ಬಡವ ಆಗಿದ್ದೀನಿ, ಬಟ್ ಬಡವ ಆಗಬೇಕು ಅಂತ ಏನಿಲ್ವಲ್ಲ. ಸಾಯ್ತಾ ಬಡವಾಗ ಸಾಯುವಂಥ ಅವಶ್ಯಕತೆ ಏನಿದೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಯಾರೂ ತಡೆದಿಲ್ಲ. ನಮಗೆ ನಾವೇ ತಡೆ. ಎಕ್ಸ್ಪೆಷಲಿ ನಮ್ಮ ಸಮಾಜದಲ್ಲಿ ನಮಗೆ ನಾವೇ ತಡೆ. ಸುಮ್ಮನೆ ಬೇರೆ ಸಮಾಜ ಬಗ್ಗೆ ಹೇಳೋದು ಇನ್ನೊಂದು ಮತ್ತೊಂದು. ಡೆಫಿನೆಟ್ಲಿ ನಂದನ್ ನೀಲ್ಕನಿ ಫೋನ್ ಮಾಡಿದೆ ಸರ್. ನಂದನ್ ನೀಲ್ಕನಿ ಗೊತ್ತಲ್ಲ ಸರ್, ನಮ್ಮ ಸಲೂನ್ ಓಪನ್ ಮಾಡಬೇಕು ನೀವು. ನಂದನ್ ನೀಲ್ಕನಿ ಯಾರು ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಚೇರ್ಮನ್ ಅವರು. ಸೊ JP ನಗರ್ ನೀವು ಕರ್ಕೊಂಡು ಹೋಗ್ತೀನಿ ಈಗ ಸಲೂನ್. ಸೊ ಬೇರೆಯವರೆಲ್ಲ ನನ್ನ ಫ್ರೆಂಡ್ಸು 99% ಐ ಆಮ್ ವಿತ್ ರೆಡ್ಡೀಸ್. ಎಲ್ಲ ರಿಯಲ್ ಎಸ್ಟೇಟ್ ಅವರೇ, HSR ಅಗ್ರ, ಕುಪೇಂದ್ರ ರೆಡ್ಡಿ, ಆ ಫ್ಯಾಮಿಲಿ ಅವರೆಲ್ಲ. ಅವ್ರ ಜೊತೆಲೇ ದಿನ ಕೂತ್ಕೊಳ್ಳೋದು ನಾನು. ಎಲ್ಲರೂ ಗೊತ್ತು ನಾನೊಬ್ಬ ಆದಿವಾಸಿ ಅಂತ, ಆಯಿತಾ. ಸೊ ನಾನು ಫೋನ್ ಮಾಡ್ತಾಯಿದ್ದೆ ಅವ್ರಿಗೆ. ಟಕ್ಕಂತ ಫೋನ್ ಹೊಡೆದ, ಸರ್ ರಾಜಾನಾಯಕ್ ಅಂದ. ಅಂದರೆ ನಮಗೆ ಪರಿಚಯ ಇತ್ತು. ಸರ್ ನಮ್ಮ ವೈಫು ಸಲೂನ್ ಓಪನ್ ಮಾಡ್ತಾರೆ, ನೀವೇ ಇನಾಗ್ರೇಟ್ ಮಾಡ್ಬೇಕಂತ. ಆಯ್ತಪ್ಪ ಬರ್ತೀನಿ, ಒಂದೇ ಮಾತು. 10 ಗಂಟೆಗೆ ಅಂದರು. 10 ಗಂಟೆ 9:55 ಅಲ್ಲಿದ್ದು JP ಇಲ್ಲೆಲ್ಲೂ ಇದೆ ಫೋಟೋ ಅದು. ಸೊ ಒಂದು ಸಲೂನ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ಕೋ-ಫೌಂಡರ್ ಬರ್ತಾರೆ. ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅಂತ ಅಲ್ಲ, ಅಂದರೆ ಏನು ಅಂತ ನಾವೇನು ವಾಟ್ ಯು ಕಾಲ್ ಡಿಕ್ಕಿಯಿಂದಾನೇ ಪರಿಚಯ. ನಮ್ಮ ಡಿಕ್ಕಿ ಮುಖಾಂತರನೇ ಅವರು. ಸೊ ಆಮೇಲೆ ಅವರು ನಮ್ಮ ಲೈಫ್ ಸ್ಟೋರಿ ಎಲ್ಲ ಓದಿದ್ರು. ಸೊ ಹೋಗ್ಬೇಕಂತ ಜಾಗಕ್ಕೆ ಅಂತ ಇದರಲ್ಲೆಲ್ಲ ನಮ್ಮ ಅಚೀವ್ಮೆಂಟ್ಸ್ ಇದ್ದಾವೆ. ಆಮೇಲೆ ಜಾರಕಿಹೊಳಿ ಸಾಹೇಬ್ರು ಅವರು ನನಗೆ ಅವರೇ ಸ್ಫೂರ್ತಿ. ಇವಾಗ ಅವರೇನು ರಾಜ್ಯಕ್ಕೆ ಮುಂಚೆ ಅವರು ಬಿಸ್ನೆಸ್ ಮ್ಯಾನ್. ಈವನ್ ಟುಡೇ ಈಸ್ ಎ ಬಿಸ್ನೆಸ್ ಮ್ಯಾನ್. ರಾಜ್ಯಕ್ಕೆ ಇಷ್ಟು ಬಿಗ್ ಬಿಸ್ನೆಸ್ ಮ್ಯಾನ್. ಇಡೀ ವಿಶ್ವದಲ್ಲಿ ದುಡ್ಡಿದೆ ಅವ್ರದ್ದು. ಬಾಂಬೆ, ಗೋವಾ, ನೀವು ಹೋಟೆಲ್ ಕೇಳಿದ್ರೆ ಹೋಟೆಲ್ಗೆ, ಕೆಸಿನೋ ಅಂದರೆ ಕೆಸಿನೋ, ಎಲ್ಲದರಲ್ಲೂ ಇನ್ವೆಸ್ಟರ್. ಸೊ ಈಸ್ ಎ ನಮ್ಮ ಸಮಾಜದಲ್ಲಿ ಇಂಥ ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಅವ್ರನ್ನ ಸ್ಫೂರ್ತಿ ಇಟ್ಕೊಳ್ರು. ಸರ್, ಹಿಂದಿನ ಸಂಚಿಕೆಯಲ್ಲಿ ತಮ್ಮ ಬಾಲ್ಯ, ತಮ್ಮ ಸ್ಟ್ರಗಲ್ ಲೈಫ್ಗಳನ್ನ ಹೇಳ್ತಾ ನಿಮ್ಮ ಕೊಲ್ಲಾಪುರ, ನಿಮ್ಮ ಮದ್ರಾಸು, ತಿರುಪೂರಿನ ಎಲ್ಲ ಅನುಭವಗಳನ್ನ ಹಂಚ್ಕೊಳ್ತಾ ಬಂದ್ರಿ. ಕಡೆಗೆ ಬಂದು ಒಂದು ಬಿಸ್ನೆಸ್ ವಲಯಕ್ಕೆ ಬಂದು ಸೇರಿಕೊಂಡ್ರಿ ಅಂತ. ನಂತರ ನಿಮ್ಮ ಜರ್ನಿ ಹೇಗೆ ಮುಂದುವರಿತು, ಹೇಗೆ ಶುರುವಾಯಿತು ಅಂತ?
1990s ಅದು ನರಸಿಂಹರಾವ್ ಅವ್ರ ಪೀರಿಯಡ್ ಅಂತ ಕಾಣಿಸುತ್ತೆ. ಆವಾಗ ಲಾಟ್ ಆಫ್ ಬದಲಾವಣೆಗಳಾದವು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಸುಮಾರು ಆದವು. ನಾವು ಅಂಥ ಟೈಮಲ್ಲಿ ನಮಗೆ ಒಳ್ಳೆ ಒಂದು ಆಪರ್ಚುನಿಟೀಸು, ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾಯಿತ್ತು 90s ಆದ ನಂತರದ 90s 94ವರೆಗೂ 95ವರೆಗೂ. ಆವಾಗ ನಾವು ರಿಯಲ್ ಎಸ್ಟೇಟಲ್ಲಿ ಸುಮಾರು ಅಲ್ಲಿ ಒಂದು ಪರ್ಚೇಸ್ ಮಾಡೋದು, ಒಂದು ಬೈಯಿಂಗ್ ಸೆಲ್ಲಿಂಗ್ ಅನ್ನೋದು ಮಾಡಿದ್ವಿ, ಸ್ವಲ್ಪ ದುಡ್ಡು ಹಾಕಿದ್ವಿ. ಸೊ ಅದು ಮಲ್ಟಿಪ್ಲೈ ಆಗೋದು ದುಡ್ಡು. ಒಂದು ಸೈಟ್ ತೊಗೊಂಡ್ವಿ, ಇನ್ನೊಂದು ಮಾರಿದ್ವಿ, 5 ಲಕ್ಷಕ್ಕೆ ತೊಗೊಂಡ್ವಿ, 50 ಲಕ್ಷಕ್ಕೆ ಮಾರಿದ್ದು ಇದೆ, ಆ ಥರ ಎಲ್ಲ ಇದ್ದಾವೆ. ಸೊ ಹಂಗೆಲ್ಲ ಏನು ಮಾಡಿದ್ವಿ, ಸುಮಾರು ರಿಯಲ್ ಎಸ್ಟೇಟ್ 90s ಹಿಡಿದು ಒಂದು 5 ವರ್ಷ ಅದು ಚೆನ್ನಾಗಿ ನಡೀತು. ಇಟ್ ವಾಸ್ ಒನ್ ಆಫ್ ದಿ ಬಿಸ್ನೆಸ್. ಜೊತೆಯಲ್ಲಿ ಆವಾಗ ನನ್ನ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು, ಕಾರ್ಯುಗೇಷನ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಗೆ ಬಂದ್ವಿ. ನನ್ನ ಮಗನ ಹೆಸರು ಅಕ್ಷಯ್ ಇಂಡಸ್ಟ್ರೀಸ್ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಮಾಡಿದ್ವಿ. ಸೊ ಬೊಮ್ಮಸಂದ್ರಲ್ಲಿ ಫ್ಯಾಕ್ಟ್ರಿ, ಜಿಗಣಿಯಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ, ಚೆನ್ನಾಗಿ ನಡ್ಕೊಂಡು ಬಂತು ಹಂಗೆ. ಸೊ ಏನಾಗಿತ್ತು, ಮಲ್ಟಿಪಲ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಆಪರ್ಚುನಿಟಿ ಇದೆಯೋ ನಾವು ಹಿಂದೆ ನೋಡಲೇ ಇಲ್ಲ. ಆಮೇಲೆ ಬಿಸ್ನೆಸ್ಸಲ್ಲೂ ಅಪ್ ಟು ಕೊರೋನಾ ನಾವು ಹಿಂದೆ ನೋಡಲೇ ಇಲ್ಲ, ಹಿಂದೆ ತಿರುಗಿ ನೋಡಲೇ ಇಲ್ಲ. ನಾವು ಸಕ್ಸಸ್ಸೇ ನೋಡಿದ್ದು ನಾವು ಕೊರೋನಾವರೆಗೂ. ಅಂದ್ರೆ ಬಿಸ್ನೆಸ್ ಅಲ್ಲಿ ಎಲ್ಲೂ ಫೇಲ್ಯೂರ್ ಆಗಿಲ್ಲ. ಹಾಕಿದ ದುಡ್ಡೆಲ್ಲ ನಮಗೆ ಅದು ಲಾಭನೇ ಆಯಿತು ಅಂತ ಅನ್ಕೋಬಹುದು, ಅಥವಾ ನಿಮ್ಮ ಐಡಿಯಾಲಜಿ ಆ ಥರ ವರ್ಕ್ ಆಯ್ತು? ಐಡಿಯಾ ಲಕ್ ಇತ್ತು, ಶ್ರಮ ಇತ್ತು. ಎಲ್ಲ ಬಿಸ್ನೆಸ್ಸಲ್ಲೂ ರಿಸ್ಕ್ ಅನ್ನೋದಿದ್ದೇ ಇರುತ್ತೆ. ವಿತೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್. ನಾವು ಅದಕ್ಕೆ ರಿಸ್ಕ್ ತಗೊಳ್ತಾ ಇದ್ವಿ, ಹೋದರೆ ಹೋಗುತ್ತೆ, ಬಂದರೆ ಬರುತ್ತೆ ಅನ್ನೋ ಒಂದು ವಿಷಯ. ಬಟ್ ಅದೇ ಟೈಮಲ್ಲಿ ಆಲೋಚನೆಗಳು ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ವಿ, ಇದು ಲಾಕದೆ ದುಡ್ಡು ಬರುತ್ತೆ ಅನ್ನೋವಂಥ ಒಂದು ಇದರಲ್ಲಿ ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ. ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಇದಾಯಿತು. ಜೊತೆಯಲ್ಲಿ ಎಜುಕೇಷನ್ಗೆ ಬಂದ್ವಿ. ನಾವು ಎಜುಕೇಷನ್ ಫೀಲ್ಡ್ಗೆ ಬಂದ್ವಿ. ನಾನು ಐ ವಾಸ್ ಡಿಸೀವ್ಡ್. ನನಗೆ ವಿದ್ಯೆ ಸಿಕ್ಕಲಿಲ್ಲ. ಜಸ್ಟ್ ಬಿಕಾಸ್ ನಾನು ಓದೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಹಣದಿಂದ, ದುಡ್ಡಿಲ್ಲ, ಅನುಕೂಲ ಇರಲಿಲ್ಲ. ಹಂಗಾಗಿ ಆವಾಗ ಏನೋ ಆಲೋಚನೆ ಬಂತು. ಆಮೇಲೆ ಇನ್ನೂ ಅದಕ್ಕೊಂದು ಸಣ್ಣ ನಮ್ಮ ತಂಗಿ ಇದಲ್ಲ, ಅವಳನ್ನ ಅವರು ಸ್ಕೂಲಲ್ಲಿ ಓಡಿಸ್ಬಿಟ್ರು, ಫೀಸ್ ಕಟ್ಟಿಲ್ಲ ಅಂತ. ಅದೊಂದು ಆವಾಗ ಅಷ್ಟಕ್ಕೆ ನನಗೆ ಬುದ್ಧಿ ಬಂದಿರೋದು. ಸೊ ಇದು ಇಷ್ಟೇನಾ ಅಂತ ಹೇಳ್ಬಿಟ್ಟು ಒಂದು ಮನೆ ತೊಗೊಂಡು ಸ್ಕೂಲು ಮಾಡಿದೆ. ಒಂದು ಮನೆ ತೊಗೊಂಡು ಒಂದು 2 bedroom ಹೌಸ್ ತೊಗೊಂಡು ವಿಲ್ಸನ್ ಗಾರ್ಡನಲ್ಲೇ ಒಂದು ಶಾಲೆ ಮಾಡಿದ್ವಿ. ಅಷ್ಟಕ್ಕೆ ನಮ್ಮ ತಂದೆ ಅವರು ನೋಡ್ಕೊಳ್ತಿದ್ರು. ಅವರು ಸ್ವಲ್ಪ ಈ ಸಮಾಜದ ಇದು, ನಾನು ತುಂಬ ದೂರ ಇದ್ದೆ. ನಮ್ಮ ತಂದೆಗೂ ನನಗೂ ಯಾವಾಗಲೂ ಗಲಾಟ. ಈ ವಾಸ್ ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೂ ಸಮಾಜ ಸೇವೆ ಸಮುದಾಯಕ್ಕೆ, ದುಡ್ಡೇನೂ ಇಲ್ಲ. ಐ ವಾಸ್ ಅಗೇನ್ಸ್ಟ್ ಹಿಮ್ ಆ ಕಾಲದಲ್ಲಿ. ಆಮೇಲೆ ನಂತರದಲ್ಲಿ ಅವ್ರ ಏಜ್ಗೆ ಬಂದಾಗ ನಾನು ಅದೇ ಕೆಲಸಕ್ಕೆ ಇಳ್ಕೊಂಡೆ. ಆವಾಗ ನಮ್ಮ ತಂದೆಗೆ ನಾನು ಅಗೇನ್ಸ್ಟಾಗಿ ಹೋದೆ. ಸೊ ನಮ್ಗೆ ಬರೀ ದುಡ್ಡೇ ಬೇಕಿತ್ತು. ಬಟ್ ಬದುಕು ನಾವು ಯಾವಾಗ ಒಂದು ಹಂತಕ್ಕೆ ಸೇರಿದ್ವಿ, ನಾನು ಸಮಾಜಕ್ಕೆ ಬೇಕಾಗಿದೆ, ನಮ್ಮ ಕೊಡುಗೆನೂ ಬೇಕು ಅಂತ ನಾವು ಅವತ್ತು ನಮ್ಮ ತಂದೆ ಹೇಳೋದೇನೋ, ನನಗೆ ಹೇಳ್ತಾ ಇದ್ದೆ, ನೀನು ಇವತ್ತು ದಿನ ಬ್ಯಾಗ್ ಇಟ್ಕೊಂಡು ತಿರುಗಾಡ್ತಾ ಇದೆಯಾ ಅನ್ನೋರು. ನಾನು ಇವತ್ತು 15-20 ದಿನ ಟ್ರಾವೆಲ್ ಮಾಡ್ತೀನಿ, ಇನ್ ಎ ಮಂತ್, ಎಂಟೈರ್ ಇಂಡಿಯಾ. ಎಸ್, ಬಿಕಾಸ್ ಐ ಆಮ್ ದಿ ಹೆಡ್ ಆಫ್ ದಿ ಟ್ರೈಬಲ್ ಇದು ಎಂಟೈರ್, ಎಸ್ಪೆಷಲಿ ನಾರ್ತ್ ಈಸ್ಟ್ ಜಾಸ್ತಿ. ನಾನು ಎಲ್ಲೆಲ್ಲಿ ಟ್ರೈಬಲ್ ಕಮ್ಯುನಿಟಿ ಜಾಸ್ತಿ ಇದೆ ಅಲ್ಲಿ ಹೋಗಿ ಅವೇರ್ನೆಸ್, ನಮ್ದು ಒಂದೇ ಉದ್ಯಮ ಟ್ರೈಬಲ್ ಸಂಬಂಧಪಟ್ಟಂಗೆ ನಿಮ್ಮ ಪಾತ್ರ ಏನು? ಈ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಲ್ಲಿ ಐ ಆಮ್ ದಿ ಪ್ರೆಸಿಡೆಂಟ್ ಫಾರ್ ದಿ ನ್ಯಾಷನಲ್ ಟ್ರೈಬಲ್ ವಿಂಗ್. ನ್ಯಾಷನಲ್ ಟ್ರೈಬಲ್ ವಿಂಗ್ಗೆ ನಾನು ರಾಷ್ಟ್ರೀಯ ಅಧ್ಯಕ್ಷ, ಮುಖ್ಯಸ್ಥರು ಡಿಕ್ಕಿಯಲ್ಲಿ. ಅಲ್ಲಿ ನನ್ನ ಕೆಲಸನೇ ಅವೇರ್ನೆಸ್. ಇವಾಗ ನಾನು ಕರ್ನಾಟಕದಲ್ಲಿ ಇವಾಗ ಜಾತಿ ಅಂತ ಬಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಾತಿಗೆ ಒಂದೊಂದು ಸ್ಟೇಟಸ್ ಇದೆ. ಇವಾಗ ನಾವು ಉತ್ತರ ಭಾರತಕ್ಕೆ ಹೋದರೆ SCಗಳು, ಕರ್ನಾಟಕದಲ್ಲಿ STಗಳು. ನಾವು ಏನು ಮಾಡೋಕ್ಕಾಗಲ್ಲ ಅದು. ಸೊ ಇವತ್ತು ನಾನು ಒಂದು ಐ ಕಮ್ ಫ್ರಮ್ ವಾಲ್ಮೀಕಿ ಸಮಾಜದಲ್ಲಿ ಏನಿದೆ, ನಾನು ಇಲ್ಲಿ ST ಅಂತ ಕರೀತಾರೆ. ಇಲ್ಲಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ಏನು ನಾವು ರಾಜರು ಅಂತೀವಿ, ಹಂಗೆ. ಸೊ ಇಲ್ಲಿ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ನಾವೆಲ್ಲ ರಾಜರು. ಬದೇ ರಾಯಚೂರಿಗೆ ಹೋಗ್ರೆ ತೀರಾ ಏನು ಹೇಳ್ಬೇಕು ಗೊತ್ತಿಲ್ಲ ವರ್ಡ್, ಆ ತೀರಾ ಇದು ಅಂತ ಒಂದು ಪರಿಸ್ಥಿತಿ ನೀವು ಈ ಸಮಾಜ ನೋಡೋಕ್ಕೆ ಸಿಗೋದು. ಆ ರಾಯಚೂರಲ್ಲಿ ಬೆಳ್ಳಾರೆಲ್ಲ ಹೋಗ್ಬಿಟ್ಟ ಅಂದರೆ ಅಷ್ಟೊಂದು ಇದಾಗಿದ್ದಾರೆ. ಸೇಮ್ ನೀವು ನಾರ್ತ್ ಇಂಡಿಯಾಗೆ ಹೋಗ್ಬಿಡಿ, ಇವಾಗ ಡೆಲ್ಲಿ ಬಿಟ್ಟರೆ, ಡೆಲ್ಲಿನೂ ಈ ಕೊಳಚೆ ಪ್ರದೇಶಗಳು ಎಲ್ಲ ಬಂದು ವಾಲ್ಮೀಕಿ ಸಮಾಜನೇ ಇದು.
ಪಂಜಾಬ್, UP, ಬಿಹಾರ್ ಎಲ್ಲ ಹೋದ್ರೆ ಅಲ್ಲಿ ಅವರು ನೋಡಿದಿರಲ್ಲ ಆ ಥರ ಎಲ್ಲ ವಾಲ್ಮೀಕಿ ಸಮಾಜ ಮೇಲೆ ಆಗಿರೋದು. UP ಯಲ್ಲಿ ಆದಂಥ ರೇಪು, ಇನ್ನೊಂದು ಮತ್ತೊಂದು ಎಲ್ಲ ತುಂಬ ತೀರಾ ಹದಗೆಟ್ಟೋಗಿದೆ ಸಮಾಜ. ಬಟ್ ಕರ್ನಾಟಕದಲ್ಲಿ ನಾವು ರಾಜರು ಅಂದ್ಕೊಂಡು ತಿರುಗಾಡ್ತೀವಿ. ನಮ್ಮ ಜನಗಳಿಗೆ ಹೇಳ್ತಾ ಇರ್ತೀನಿ, ರಾಜಕೀಯ ಅನುಕೂಲಗಳು, ಶೈಕ್ಷಣಿಕ ಅನುಕೂಲಗಳು ಮತ್ತು ನಿಮಗೆ ಅದೇ ಈ ನಮ್ಮ ಬುಡಕಟ್ಟು ವಿಭಾಗದಲ್ಲಿ ಸಿಗುವಂಥ ಸಿಂಹಪಾಲು ವಾಲ್ಮೀಕಿ ನಾಯಕರಿಗೆ ಸಿಗ್ತಾ ಇದೆ ಅಂತ ಅಲ್ವಾ? ಇವತ್ತು ಇರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡೋದು. ಸೊ ಆಮೇಲೆ ಎಜುಕೇಷನ್ ಫೀಲ್ಡಿಗೆ ಬಂದ್ವಿ ನಾವು. ಸೊ ದೆನ್ ಸ್ಕೂಲ್ ಮಾಡಿದೆ, 1 ಸ್ಕೂಲ್ ಮಾಡಿದ್ವಿ, 2 ಸ್ಕೂಲ್ ಮಾಡಿದ್ವಿ, 4 ಶಾಲೆಗಳು ಮಾಡಿದ್ವಿ ಬೆಂಗಳೂರಲ್ಲಿ. ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ ವಿಲ್ಸನ್ ಗಾರ್ಡನ್ ಅಂಥ ಜಾಗದಲ್ಲಿ ನಾವು ಇವತ್ತು 2 ಶಾಲೆಗಳು ನಡೀತಾ ಇದೆ ಬರೀ ವಿಲ್ಸನ್ ಗಾರ್ಡನಲ್ಲಿ. ನರ್ಸಿಂಗ್ ಕಾಲೇಜ್ ಇದೆ ನಮ್ಮ ಕಲಾನಿಕೇತನ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೊಸೂರು ರೋಡ್ ಕೂಡ್ಲು ಗೇಟಲ್ಲಿದೆ. ಇದು BSc ನರ್ಸಿಂಗ್ 2004 ಇಂದ ಹಿಡಿದು ಇವತ್ತವರೆಗೂ ನಾವು ಸಾವಿರಾರು ಜನ ನರ್ಸಸ್ನ ದೇಶಕ್ಕೆ ಕೊಟ್ಟಿದ್ದೀವಿ. ಟೀಚರ್ಸ್ B.Ed ಕಾಲೇಜ್ 2004 ಇಂದ ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ ಕಾಲೇಜು. ಪ್ರತಿ ವರ್ಷ 100 ಜನ ಟೀಚರ್ಸ್ನ ನಮ್ಮ ಕಾಲೇಜಿಂದ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ವಿ. ಸಾವಿರಾರು ಜನ ಟೀಚರ್ಸ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಇವತ್ತು ನಮ್ಮ ಇನ್ಸ್ಟಿಟ್ಯೂಷನಿಂದ. ಅಂದರೆ ಇದು ನನಗೆ ಈಗ ಒಂದು ಪ್ರಶ್ನೆ ಕಾಡುತ್ತೆ. ಏನಂದರೆ ಈಗ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಎನರ್ಜಿನ ಹಾಕ್ತಾ ಹೋದರೆ ಗೆಲುವು ಕಾಣ್ಲಿಕ್ಕೆ ಸಾಧ್ಯನಾ ಅಂತ. ನೋಡಿ, ಈಗ ಸ್ಕೂಲ್ ಬಿಸ್ನೆಸ್ಗೆ ಬರೋದು ಅಥವಾ ಲಾಜಿಸ್ಟಿಕ್ಸ್ಗೆ ಹೋಗೋದು, ರಿಯಲ್ ಎಸ್ಟೇಟ್ಗೆ ಹೋಗೋದು, ಒಬ್ಬ ಮನುಷ್ಯ ತನ್ನ ಶಕ್ತಿ ಸಾಮರ್ಥ್ಯನೆಲ್ಲ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಗೆಲ್ಬೋದಾ ಅಂತ. ಡೆಫಿನೆಟ್ಲಿ. ಅದಕ್ಕೆ ಇವಾಗ ನಾವು ಬೇರೆ ಯಾವುದೇ ವಿಷಯ ನಮ್ಮ ರಾಷ್ಟ್ರದಲ್ಲಿ ಮಾತಾಡಿದಾಗ ನಾವು ಹಲವು ಒಂದು ಲೆಕ್ಕ ಹಾಕುವಷ್ಟು ಫ್ಯಾಮಿಲಿಗಳ ಹೆಸರು ಹೇಳ್ತೀವಿ. 3-4 ಇಟ್ಕೊಳ್ಳೋಣ. ಟಾಟಾ, ಅಂಬಾನಿ, ಅದಾನಿ ಹಂಗೆ ಅಂತ. ಅವರು ಎಲ್ಲ ಬಿಸ್ನೆಸ್ಸಲ್ಲೂ ಇದ್ದಾರೆ ಇವತ್ತು. ಬಟ್ ತೋರ್ಸೋದಕ್ಕೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ, ಮಾಡೋದಕ್ಕೆ ನಾವು ಅವ್ರ ಬಗ್ಗೆ ಯಾಕೆ ಇವಾಗ ನನಗೆ ರತನ್ ಟಾಟಾ ಒಬ್ರು ಸ್ಫೂರ್ತಿನಿ. ನಾನು ಜೀವನದಲ್ಲಿ ನನಗೆ 2012 ರತನ್ ಟಾಟಾ ಅವ್ರನ್ನ ಮೀಟ್ ಮಾಡಿದೆ ನಾನು 2012. ಸೊ ಆವತ್ತು ನನಗೆ ಅನ್ನಿಸ್ತು, ಕರ್ನಾಟಕದಲ್ಲಿ ರತನ್ ಟಾಟಾ ಬರ್ತಾ ಇದ್ದಿದ್ದು ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಬರ್ತಾ ಇದ್ರು. ಯಾವಾಗ ಏರೋ ಶೋಗೆ ಬರ್ತಾರೆ. ಏರೋ ಶೋಗೆ ಅವರು ಫ್ಲೈಟ್ ಓಡಿಸೋದು ತುಂಬ ಇಷ್ಟ ಅವ್ರಿಗೆ. ಏರೋ ಶೋಗೆ ಮಾತ್ರ ಅವರು ಬೆಂಗಳೂರಿಗೆ ಬರ್ತಾಯಿದ್ರು. ಬಟ್ ಬೆಂಗಳೂರು ಜಿಗಣಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಅವ್ರದ್ದು ಬಿಸ್ನೆಸ್ ಇದೆ. ಎಲ್ಲ ಥರದ ಇವತ್ತು ಮನೆಯಲ್ಲಿ ಮಾತು ಅಂದರೆ ಟಾಟಾ. ಉಪ್ಪಿಂದ ಹಿಡಿದು ಮ್ಯಾಚ್ ಬಾಕ್ಸಿಂದ ಹಿಡಿದು ಇವಾಗ ರಾಜನಾಯಕ ಉಪ್ಪು ಮಾಡ್ತಾ ಇದ್ರೆ ನೀವು ನಗ್ತೀರಿ. ರತನ್ ಟಾಟಾ ಉಪ್ಪು ಮಾಡ್ತಾ ಇಲ್ವಾ? ಬೆಂಕಿ ಪಟ್ಟಣ ಮಾಡ್ತಾರೆ. ದುಡ್ಡಲ್ಲಿ ಇರೋದು. ಸೊ ನಾವು ಇದನ್ನು ನನಗೆ ಅರಿವಾಯಿತು. ದೆನ್ ಐ ಗಾಟ್ ಇನ್ ಟು ದಟ್ ಬಿಸ್ನೆಸ್. ಫುಡ್ ಇವತ್ತು ಮಿಲೆಟ್ಸ್ ನಮ್ಮದಿದೆ. ಮಿಲೆಟ್ಸ್ ಮಾಡ್ತೀವಿ ನಾವು, ಚಿಯಾ ಮಾಡ್ತೀನಿ ನಾನು, ಚಿಯಾ ಸೀಡ್ಸ್. ಸೊ ಈ ಥರ ನಮ್ಮದು ನಾಯಕ್ ಫುಡ್ ಆ್ಯಂಡ್ ಬೆವರೇಜ್ ಅಂತಲೇ ಕಂಪ್ನಿ ಇದೆ. ಓಕೆ, ನಾಯಕ್ ಫುಡ್ ಇವಾಗ ಆಮೇಲೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ವಂಚಿತರು ಯಾವುದರಿಂದ ಅಂತ. ದಲಿತರು ನೀರಿಂದ ನಮ್ಮನ್ನು ದೂರ ಇಟ್ಟರು, ವಿದ್ಯೆಯಿಂದ ನಮ್ಮನ್ನು ದೂರ ಇಟ್ಟರು, ಬಟ್ಟೆಯಿಂದ ದೂರ ಇಟ್ಟರು, ಶೆಲ್ಟರಿಂದ ದೂರ ಇಟ್ಟರು, ಮತ್ತು ಫುಡ್ ಇಟ್ಟರು. ಈ 5 ಬಿಸ್ನೆಸ್ಸಲ್ಲೂ ನಾನು ಇದ್ದೀನಿ. ನಾನು ಎಲ್ರಿಗೂ ನನ್ನ ಮೀಟಿಂಗ್ಸ್, ನನ್ನ ಸ್ಪೀಚಸ್ ನೋಡಿ ಏನು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ, ಈ 5 ಬಿಸ್ನೆಸ್ ಏನಕ್ಕೆ ಅಂದರೆ ನಾವು ಇದರಿಂದ ವಂಚಿತರಾಗಿದ್ವಿ. ಸೊ ಅದನ್ನು ಇವತ್ತು ನಾವು ಕೊಡೋಂಗಾಗೋಣ. ಸೊ ನಮ್ಮದು ಇವತ್ತು ಜಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಇದೆ. ಅದರಲ್ಲಿ ನಾವು ನಮ್ಮದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇದೆ, ನೀರು ಕೊಡ್ತಾ ಇದ್ದೀವಿ. ಸ್ಕೈಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇದೆ ನಮ್ಮದು, ಮನೆಗಳು ಕಟ್ತಾ ಇದ್ದೀವಿ. ಇಂಡಸ್ಟ್ರಿ, ವಿ ಆರ್ ಫೋಕಸಿಂಗ್ ಆನ್ ಇಂಡಸ್ಟ್ರೀಸ್. ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಟ್ತಾ ಇದ್ದೀವಿ ನಾವು, ಕಟ್ಟಿ ಕೊಡ್ತೀವಿ ನಾವು. ಎಜುಕೇಷನ್, ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನಮ್ಮದೇ ಕೆಫೆ, ಹೋಟೆಲ್ಸ್ ಇದ್ದಾವೆ ಇವತ್ತು. ಎಲ್ಲ ಬಟ್ಟೆ ಗಾರ್ಮೆಂಟ್. ಸೊ ನಮ್ಮದು ಪರ್ಪಲ್ ಏಸ್ ಬ್ಯೂಟಿ ಆ್ಯಂಡ್ ಸ್ಪಾ ಅಂತ, ಬ್ಯೂಟಿಯಲ್ಲಿ ನಾವಿದ್ದೀವಿ. ಪರ್ಪಲ್ ಏಸ್ ಇದು ನಮ್ಮ ಇದು ಪರ್ಪಲ್ ಏಸ್ ಡಿಸೈನರ್ಸ್ ಬಟ್ಟೆ ಇದು ಗಾರ್ಮೆಂಟ್ ಇಂಡಸ್ಟ್ರಿ ದೊಡ್ಡಬಳ್ಳಾಪುರದಲ್ಲಿದೆ. ಸೊ ಹಿಂಗೆ ಜಲಾ ಬೆವರೇಜಸ್, ಅಕ್ಷಯ ಎಂಟರ್ಪ್ರೈಸಸ್. ಸೊ ಹಿಂಗೆ ನಾವು 5 ಕಂಪ್ನಿ, 5 ಈ ವಿಧವಾದಂಥ ಸೆಕ್ಟರಲ್ಲಿ ಇವತ್ತು ನಾನು ಯಾವುದರಿಂದ ನಮ್ಮನ್ನು ನಾವು ದೂರ ಇದ್ವೋ ಅಥವಾ ವಂಚಿತರು ಹೇಗಾದರೂ ಅದು ನಮಗೆ ಗೊತ್ತಿಲ್ಲ, ಹೇಳ್ಕೊಂಬಂದಿರೋವಂಥದ್ದು ನಮ್ಮನ್ನು ದೂರ ಇಟ್ಟಿದ್ರು ಇನ್ನೊಂದು ಮತ್ತೊಂದು ಅಂತ. ಸೊ ಅದರಿಂದ ಆ ಬಿಸ್ನೆಸ್ಸಲ್ಲಿ ನಾವಿರಬೇಕು.
ಸೊ ಇವತ್ತು ನಮ್ಮ ಸಮಾಜಕ್ಕೆ ನಾನು ಹೇಳುವಂಥದ್ದು ನನ್ನ ಮೆಸೇಜು, ಬಿ ಇನ್ ದಿಸ್ ಬಿಸ್ನೆಸ್. ಈಗ ಒಂದು ತುಂಬಾ ಪರ್ಸ್ನಲ್ ಪ್ರಶ್ನೆ, ಇಷ್ಟು ಸಾಧನೆ ಮಾಡಿ ಬರೋದು ಅಷ್ಟು ಸುಲಭದ ಮಾತೇನು ಇರಲ್ಲ ಬದುಕಲ್ಲಿ. ಯಾವತ್ತೂ ನಿಮಗೆ ಸುಸ್ತಾಗಲಿಲ್ವಾ ಬದುಕಲ್ಲಿ ಅಂತ ಇದೆಲ್ಲ ಅಚೀವ್ಮೆಂಟ್ ಆಗಲಿಲ್ವಾ ಸರ್? ಯಾವತ್ತೂ ಏನು ಮನ್ಸು ಕಟ್ಟಿಸ್ಕೊಂಡು ಅಲ್ಲ, ನಾನು ಓಡಾಡ್ತಾನೆ ಇರ್ತೀನಿ. ನಾನು ಇನ್ನೂ ಸ್ಫೂರ್ತಿ ಅದು ಓಡಾಡೋದು ಅನ್ನೋದು, ಆಕ್ಟಿವ್ ಆಗಿರಬೇಕು ಅನ್ನೋದು ಮನುಷ್ಯನಿಗೆ ಅದೇ ತುಂಬ ಇಂಪಾರ್ಟೆಂಟ್. ಸೊ ಸ್ವಲ್ಪ ನಮಗೆ ಆ ಕೊರೋನಾ ಟೈಮಲ್ಲಿ ಏಟು ಬಿತ್ತು. ನಾನು ಯಾವಾಗಲೇ ಹೇಳ್ತಿದ್ದೆ ನಿಮಗೆ, ಕೊರೋನಾ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಮ್ದೆಲ್ಲ ಇದೇ ಇಂಡಸ್ಟ್ರಿ ಇರೋದ್ರಿಂದ ಒಂದೊಂದು ವರ್ಷ ಕ್ಲೋಸ್ ಮಾಡಿದ್ರು. ಕೋವಿಡಲ್ಲಿ ನಾವು ಬಿಕಾಸ್ ವಿ ವೇರ್ ಇನ್ ಟು ಫುಡ್ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇಂಡಸ್ಟ್ರೀಸ್, ಇವೆಲ್ಲ ಸ್ಕೂಲಲ್ಲಿ ಸುಮಾರು ಏಟಿತ್ತು. ಏನಾಗೋಯ್ತು, ಸ್ಕೂಲ್ ಎಜುಕೇಷನ್ ಅಂತ ಬಂದಾಗ ನನಗೂ ಸುಮಾರು ಹೊಡೆತ ಬಿದ್ದಿತ್ತು ನಮ್ಮ ಜೀವನದಲ್ಲಿ. ಹಂಗಾಗಿ ನಾನು ಗುಡ್ ಎಜುಕೇಷನ್ ವಿತ್ ವೆರಿ ಚೀಪ್ ಕಾಸ್ಟ್, ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್, ಪ್ರತಿಯೊಬ್ಬರು ಇಂಗ್ಲೀಷ್ ಓದಬೇಕು ಅನ್ನೋದು ನನ್ನ ಒಂದು ಇದಾಗಿತ್ತು. ಹಾಗಾಗಿ ಡಿಪ್ರೆಸ್ ಕ್ಲಾಸ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಾವು ಬಡವರಿಗೆ ನಮ್ಮ ಶಾಲೆಯಲ್ಲಿ ಇವತ್ತು ಟುಡೇಸ್ 2025 20-25 ಸಾವಿರ ರೂಪಾಯಿ ಇದ್ದರೆ ಒಂದು ವರ್ಷ ಕಳೆದೋಗ್ಬಿಡುತ್ತೆ. ಇವತ್ತು ನಮ್ಮ ವಿಲ್ಸನ್ ಗಾರ್ಡನಲ್ಲಿ ನನಗೆ 20 ಸಾವಿರ ರೂಪಾಯಿ ಕೊಟ್ಟರೆ ಅವನು 9th 10th ಬಂದ ಅಂದರೆ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಅವನು. ಜಾಗ ಕೊಡಿ ಕಟ್ಬಿಡೋಣ ಮಾಡ್ಬಿಡೋಣ. ಸೊ ಅಲ್ಲ ಹೇಳೋದು, ನಮ್ಮ ಶಾಲೆಯಲ್ಲಿ ಇವತ್ತೂ 25 ಸಾವಿರ ರೂಪಾಯಿ ಇದ್ದರೆ ಒಂದು ವರ್ಷ ಮುಗ್ದೋಯ್ತು. ಅದೇ 25 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಬೇಕಾಗುತ್ತೆ ಬೇರೆ ಶಾಲೆಗಳಲ್ಲಿ. ಸೊ ಹಂಗೆ ಆ ಪರಿಸ್ಥಿತಿಯಲ್ಲಿ ಇದೀವಿ. ಮತ್ತು ಆವಾಗ ಏನಾಗೋಯ್ತು, ಅಡ್ವಾಂಟೇಜ್ ಪಬ್ಲಿಕ್ ಎಲ್ಲ ಬಿಸ್ನೆಸ್ಸು ಕೊರೋನಾ. ನನಗೆ ದುಡ್ಡು ಕೊಡಬೇಕಾದವನು ಅಂದರೆ ಅವನು ಕೊರೋನಾಪ್ಪ ಅಂತಾನೆ, ಹಂಗೆ ಆಗಿತ್ತು. ಸೊ ನಾವು ಯಾರು ತಗೊಳ್ಬೇಕಾಗಿತ್ತು ಅವ್ರು ಮುಳುಗೋದು. ಇವಾಗ ಆ್ಯಕ್ಚುಲಿ ಮಾರ್ಚ್ ನಾನು ಆ್ಯಕ್ಚುಲಿ ಪ್ಯಾರಿಸಲ್ಲಿದ್ದೆ ಅವತ್ತು ಕೊರೋನಾ ಆದಾಗ. March 6 ನಾವು ಲ್ಯಾಂಡ್ ಆದ್ವಿ. ನಮ್ಗೆ 15 ದಿನ ಸೀಲ್ ಹಾಕಿ ಮನೇಲಿ ಕುಣಿಸಿದ್ರು, ಮನೆಗೆ ಕ್ವಾರಂಟೈನ್, ಕಂಪ್ಲೀಟ್ ಫ್ಯಾಮಿಲಿ ಹೋಗಿದ್ವಿ ನಾವು ಯೂರೋಪ್ಗೆ ಹೋಗಿದ್ವಿ ನಾವು. ಬಂದ ತಕ್ಷಣ ಹಾಕಿದ್ರು 15 ದಿನ ಕ್ವಾರಂಟೈನ್ ಹಾಕಿದ್ರು. March 20ಕ್ಕೋ 25ಕ್ಕೋ ಟೋಟಲ್ ಕ್ಲೋಸ್ ಆಗೋಯ್ತು. ಫೀಸ್ ಬರೋ ಟೈಮ್, ಎಕ್ಸಾಮಿನೇಷನ್, ಪ್ರತಿ ಶಾಲೆಗಳಲ್ಲೂ 20 ಲಕ್ಷ 15 ಲಕ್ಷ ಈ ಥರ ಬ್ಯಾಲೆನ್ಸ್. ಎಕ್ಸಾಮ್ ಟೈಮಲ್ಲಿ ಕಟ್ತೀವಿ. ಸೊ ನಾವು ಕ್ಯಾಲ್ಕುಲೇಟೆಡ್, ನಾವು ಇಷ್ಟು ದುಡ್ಡು ಬಂದೇ ಬರುತ್ತಲ್ಲಪ್ಪ ಇಳಿದ ತಕ್ಷಣ ದುಡ್ಡು ಅಂತ. ಸೊ ಹಂಗಾಗಿ ಬಂದ ತಕ್ಷಣ ಲಾಕ್ಡೌನ್ ಆಯಿತು, ಕಂಪ್ಲೀಟ್ ಗೊತ್ತಾಗಲಿಲ್ಲ ನಮಗೆ. ಏನು ಇವಾಗ 1 ದಿನ 2 ದಿನ 3 ದಿನ 1 ತಿಂಗಳು 2 ತಿಂಗಳು ಹೋಗೇ ಬಿಡ್ತಾರೆ, 1 ವರ್ಷ ಮಾಡಿಬಿಟ್ರು ಆಗೋಯ್ತು. ಸೊ ಹಂಗಾಗಿ ಆ ಜನ ಏನು ಮಾಡಿದ್ರು, ಆಮೇಲೆ ಗೌರ್ಮೆಂಟ್ ಏನೇ ಆರ್ಡರ್ ಮಾಡಿದ್ರು, ಸರ್ಕಾರ ಆವತ್ತಿನ ಪರಿಸ್ಥಿತಿಯಲ್ಲಿ ಯಾರಿಗೂ TC ಕೇಳಬೇಡಿ, ಯಾರು ಎಲ್ಲಿ ಬೇಕಾದ್ರೂ ಸೇರ್ಕೊಳ್ಬೋದು ಅಂತ. ಬರಲೇ ಇಲ್ಲ. ಯಾರು 20 ಸಾವಿರ 30 ಸಾವಿರ ಬ್ಯಾಲೆನ್ಸ್ ಕಟ್ಟೋಣ, ಅವ್ನು ಬರಲಿಲ್ಲ. ಅವ್ನು ಸರ್ಕಾರಿ ಸ್ಕೂಲ್ಗೆ ಹೋದ. ಅದೇ ಯಾಕೆ ಕಟ್ಟಬೇಕು 25 ಸಾವಿರ? ಇನ್ನು ಏನಾಗುತ್ತೋ ಗೊತ್ತಿಲ್ಲ. TCಗೋಸ್ಕರ ಅಲ್ಲ, ಆ ಉದ್ದೇಶ ಅದಲ್ಲ. ಉದ್ದೇಶ ಅದು ದುಡ್ಡು ಕಟ್ಟಬೇಕಲ್ಲಿ. ಸೊ ಅದ್ರ ಬದಲು ಅಲ್ಲಿ ಫ್ರೀ ಎಜುಕೇಷನ್. ಆಮೇಲೆ ಅಲ್ಲಿಂದ ಆವತ್ತಿಂದ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲ್ಗಳು ಸ್ವಲ್ಪ ಇಂಪ್ರೂವ್ ಆಗಿ ಶುರುವಾಗೋದು. ಇವತ್ತಿನವರೆಗೂ ನೋಡಿದ್ರೆ ಸ್ಟ್ರೆಂತ್ ಜಾಸ್ತಿ ಆಯಿತು. CSR ಆ್ಯಕ್ಟಿವಿಟಿಯಲ್ಲಿ ಸುಮಾರು ಜನ ಒಂದೊಂದು ಸ್ಕೂಲ್ನ ಒಬ್ಬೊಬ್ಬರು ಅಡಾಪ್ಟ್ ಮಾಡಿಕೊಂಡ್ರು. ಇವತ್ತು ಒಳ್ಳೆ ಫೆಸಿಲಿಟಿ ಇದೆ ಸರ್ಕಾರಿ ಶಾಲೆಗಳಲ್ಲಿ, ಇವತ್ತು ಒಳ್ಳೆ ಫೆಸಿಲಿಟಿ ಇದೆ ಬಿಕಾಸ್ ಆಫ್ CSR ಆ್ಯಕ್ಟಿವಿಟಿ. ಈಗ ಸುಧಾ ನಾರಾಯಣ ಮೂರ್ತಿ ಅವರಾಗ್ಬೋದು, ನಮ್ಮ ಬಾಷ್ ಅವರು, ಅರ್ಜುನ್ ಪ್ರೇಮ್ಜಿ ಅವ್ರದ್ದೇ ಫೌಂಡೇಶನ್ಗಳು. ಅವ್ರ ಸ್ಕೂಲಲ್ಲಿ 10 ಲಕ್ಷ ಒಂದು ಅಡ್ಮಿಷನ್ನು, ಅವರು ನಡೆಸೋ ಶಾಲೆಗಳಲ್ಲಿ ಪ್ರೇಮ್ಜಿ. ಬಟ್ ಏನು ಮಾಡೋದು, ಅಲ್ಲಿಂದ ಎತ್ಬಿಟ್ಟು ಸ್ವಲ್ಪ ಯಾವುದೋ ಸ್ಕೂಲ್ಗೆ ಒಂದು ಅಡಾಪ್ಟ್ ಮಾಡ್ಕೊಳ್ತಾರೆ ಅವರು. ಸೊ ಎಲ್ಲರೂ ಅದೇ ಮಾಡೋದು. ಕಾರ್ಪೊರೇಟ್ ಸ್ಕೂಲ್ಸ್ ಎಲ್ಲ ಹಂಗೆ, ಕಾರ್ಪೊರೇಟ್ಸ್ ಅವರೆಲ್ಲ ಬಂದುಬಿಟ್ಟಿದ್ದಾರೆ. ಹಂಗಾಗಿ ಆ ಕೊರೋನಾ ಟೈಮಲ್ಲಿ ಸ್ವಲ್ಪ ನನಗೆ, ಆಮೇಲೆ ನಾವು ಹೆಲ್ತ್ ಇಂಡಸ್ಟ್ರಿಯಲ್ಲಿ ಇದ್ವಲ್ಲ, ವೆಲ್ನೆಸ್ ಇಂಡಸ್ಟ್ರಿ, ಅದೆಲ್ಲ ಶಟ್ ಡೌನ್ ಆಗೋದು. 2 ವರ್ಷ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲ 2 ಲಕ್ಷ 3 ಲಕ್ಷ ಎಲ್ಲಿಂದ ಕೊಡೋದು? ಹಂಗೆ ಬಿಟ್ಟು ಬಂದ್ವಿ ಆಚೆ. 1 ಕೋಟಿ ಇನ್ವೆಸ್ಟ್ ಮಾಡಿದ್ವಿ, 1 ಕೋಟಿ 2 ಕೋಟಿ ಇನ್ವೆಸ್ಟ್ ಮಾಡಿದ್ವಿ ಇಂಟೀರಿಯರ್ಸ್. ಸೊ ಅವನು ಅಡ್ವಾನ್ಸ್ನ ನಾವು ಬಾಡಿಗೆ ಎಲ್ಲಿಂದ ಕಟ್ಟೋದು? ಒಂದು ಕಾಲದಲ್ಲಿ ಕಟ್ಬೋದು, 5 ಎಲ್ಲಿಂದ 10 ಲಕ್ಷ 20 ಲಕ್ಷ ತಿಂಗಳಾದರೆ ಬಾಡಿಗೆ ಕಟ್ಟಬೇಕು. ಸೊ ಅದೆಲ್ಲ ಹಂಗೆ ಬಿಟ್ಟು ಬರೋವಂಥ ಪರಿಸ್ಥಿತಿ ಆಗೋಯ್ತು. ಅವನೇ ಬಿಚ್ಕೊಂಡು ಅವನೇ ಮಾಡ್ಕೊಂಡು ಆತ ಹಂಗೆ ಸ್ವಲ್ಪ ಹೊಡ್ತಾ ಮೇಲೆ ಹೊಡ್ತಾ ಬಿದ್ವು. ಸೊ ಇಟ್ ಡಸಂಟ್ ಮ್ಯಾಟರ್, ನಾವು ಸಂಪಾದನೆ ಮಾಡಿದ್ವಿ, ಅದು ಕಳ್ಕೊಂಡ್ವಿ ಅನ್ನೋ ದೃಷ್ಟಿಯಿಂದ ಅದಾಯಿತು. ಅದೊಂದೇ, ಅದು ಬಿಟ್ಟರೆ ನಾವು ಬಿಸ್ನೆಸ್ಸಲ್ಲಿ ಎಲ್ಲೂ ಫೇಲ್ಯೂರ್ ಆಗಲಿಲ್ಲ, ಜನರಲ್ ಆಗಿ ಫೇಲ್ಯೂರ್ ಆಗಲಿಲ್ಲ. ಇಂಡಸ್ಟ್ರೀಸ್ ಮಾಡಿದ್ವಿ, ಆಲ್ ಮಲ್ಟಿಪಲ್ ಇಂಡಸ್ಟ್ರೀಸ್ ಮಾಡಿದ್ವಿ ನಾವು. ಕೊರೋನಾ ಟೈಮಲ್ಲಿ ಮತ್ತೆ ಗಾರ್ಮೆಂಟ್ ಇಂಡಸ್ಟ್ರಿ ಶಟ್ ಡೌನ್, ಬಯರೇ ಇರಲಿಲ್ಲ.
ಕೊನೆಗೆ ಏನು ಮಾಡಿದ್ವಿ, ನಾವು ಅದನ್ನು ಕ್ಲೋಸ್ ಮಾಡಿ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ವಿ. 2021 ಎಲ್ಲ ಬಾಡಿಗೆಗಳು ಕೊಡ್ತೀವಿ. ಬಾಡಿಗೆ ಬರ್ತವೆ. ರಾಜಾನಾಯಕರ ಒಟ್ಟು ಆಸ್ತಿ ಎಷ್ಟು ಕೇಳ್ಬೋದಾ? ಗೊತ್ತಿಲ್ಲ, ಆಸ್ತಿ ಅಂತ ಏನು ಮಾಡಲಿಲ್ಲ ನಾವು. ಬದುಕಕ್ಕೆ ಅಥವಾ ಮಕ್ಕಳಿಗೆ ಏನು ತೊಂದರೆ ಇಲ್ಲ, ಅನುಕೂಲ ಮಾಡಿದ್ದೀವಿ. ಎಲ್ಲರೂ ನನ್ನ ಮಕ್ಕಳು 3 ಜನ ಗಂಡು ಮಕ್ಕಳು, 3 ಬಿಸ್ನೆಸ್ಗಳಲ್ಲಿದ್ದಾರೆ. ನಿಮ್ಮ ಬದುಕಿನಲ್ಲಿ ಕಂಡ ಬಡತನ ಕಷ್ಟಗಳು ನಿಮ್ಮ ಮಕ್ಕಳು ಕಾಣಲಿಲ್ಲ? ಇಲ್ಲ, ಎಲ್ಲರೂ BMW ಬೆಂಜಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು. ಅದೇ ಒಂದು ಸಮುದಾಯ ಬೆಳೆದು ಬರುವಂಥ ರೀತಿ ಹೀಗೆ ನೋಡಿ. ಇದನ್ನು ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ, ಯುವಕರಿಗೆ ತಿಳಿಸ್ಬೇಕು. ಇದನ್ನು ಒಂದು ಜನಾಂಗ ಅಂದರೆ ಒಂದು ಜನ್ರೇಷನ್ನು ಕಷ್ಟಪಟ್ಟರೆ ಮುಂದಿನ ಜನಾಂಗಕ್ಕೆ ಒಂದು ಬೆಳಕನ್ನು ನೀಡ್ಬೋದು ಅನ್ನೋಕ್ಕೆ ನಿಮ್ಮ ಬದುಕೆಲ್ಲ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಶೇಷ ಕಾರ್ಯಕ್ರಮ ಸರ್. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತಾಡೋಣ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಗೆ ಮಾತನಾಡು. ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಒಂದು ಪುಣೆಯಲ್ಲಿ ಒಂದು ಸಂಸ್ಥೆ, ಅದು ಕರ್ನಾಟಕಕ್ಕೆ ಬರುತ್ತೆ. ಮಿಲನ್ ಕಾಂಬ್ಳೆ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅವರು ಚೇರ್ಮನ್ ಆಗಿರ್ತಾರೆ. ದಲಿತ ಉದ್ಯಮಿಗಳ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ. ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ. ಆಗ್ತಾನೆ ನಾನು ಫಸ್ಟ್ ಟೈಮ್ ಜೀವನದಲ್ಲಿ ರತನ್ ಟಾಟಾ ಅವ್ರನ್ನ ಮೀಟ್ ಮಾಡ್ತೇನೆ. ಗೋದ್ರೇಜ್ ಅವ್ರು ಸಿಗ್ತಾರೆ ನಮ್ಗಲ್ಲಿ. ಸರಿ, ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ತಾಜ್ ವಿವಂತ ಅಲ್ಲಿ ಒಂದು ಮೊದಲನೇ ಬಾರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ 2012ಅಲ್ಲಿ. 1080 ಜನ 1,000 ರೂಪಾಯಿ ಟಿಕೆಟ್ ಕೊಟ್ಟು 1,000 ರೂಪಾಯಿ ಎಂಟ್ರಿ ಫೀಸು ವಿತ್ ಸೂಟಲ್ಲಿ ಆವತ್ತು ಎಲ್ಲರೂ ಅಲ್ಲಿ ಬರೋವಂಗೆ ನಾವು ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅದಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ. ಸರ್, ಮರಳಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ ಹಿಂದಿನ 2 ಸಂಚಿಕೆಗಳಲ್ಲಿ ತಮ್ಮ ಬದುಕಿನ ಅನುಭವಗಳನ್ನು ತಾವು ಹಂಚಿಕೊಂಡಿದ್ರಿ. ವೀಕ್ಷಕರಿಂದ ಅದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸಾಕಷ್ಟು ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ, ಲೈಕ್ ಮಾಡಿದ್ದಾರೆ, ಮತ್ತು ಅವರ ನಿಮ್ಮಲ್ಲಿ ಕೇಳಬೇಕಾದಂತಹ ಒಂದು ಹಲವಾರು ಪ್ರಶ್ನೆಗಳನ್ನ ಕಮೆಂಟ್ ಮುಖಾಂತರ ಕೂಡ ಕಳಿಸ್ಕೊಟ್ಟಿದ್ದಾರೆ. ತಾವು ಕೂಡ ಗಮನಿಸಿದ್ದೀರಿ. ಈಗ ನಾನು ತಮ್ಮಲ್ಲಿ ಮುಖ್ಯವಾಗಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ತಾವು ತಮ್ಮ ಬದುಕಿನ ಬಿಸ್ನೆಸ್ಸು, ಅಚೀವ್ಮೆಂಟ್ಸು ವೈಯಕ್ತಿಕವಾಗಿ ಮಾಡ್ತಾ ಬರ್ತಿದ್ದ ಜೊತೆಗೆ ಸಮುದಾಯದ ಪರವಾಗಿ ಮತ್ತು ಸಮಾಜದ ಪರವಾಗಿ ಕೂಡ ಕೆಲಸ ಮಾಡಬೇಕು, ಸಮುದಾಯವನ್ನು ಕೂಡ ಮೇಲ್ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಂಸ್ಥೆಯೊಂದನ್ನು ಹುಟ್ಟಾಕಲಿಕ್ಕೆ ಕಾರಣಕರ್ತರಾಗ್ತೀರಿ. ಆ ಸಂಸ್ಥೆ ಬಗ್ಗೆ ಮಾತಾಡಿ ಅಂತ. ಸೊ ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ನಮ್ಮ ಮನಸ್ಸಲ್ಲೇ ಒಂದು ಬಂತು. ಸೊಸೈಟಿಗೆ ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ. ಆಗ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಒಂದು ಪುಣೆಯಲ್ಲಿ ಒಂದು ಸಂಸ್ಥೆ, ಅದು ಕರ್ನಾಟಕಕ್ಕೆ ಬರುತ್ತೆ. ಅವರೊಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ 2011ಅಲ್ಲಿ. ಅದನ್ನು ಇನ್ವೈಟ್ ಮಾಡೋದಕ್ಕೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಹೋಗಿ ಅವರು ಉದ್ಯಮಿಗಳನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ಮೀಟ್ ಆಗ್ತೇನೆ. ಮಿಲನ್ ಕಾಂಬ್ಳೆ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅವರು ಚೇರ್ಮನ್ ಆಗಿರ್ತಾರೆ. ಅವರು 2011ಅಲ್ಲಿ ದಲಿತರ ಒಂದು ದಲಿತ ಉದ್ಯಮಿಗಳ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ. ಸೊ ಅದಕ್ಕೋಸ್ಕರ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ನಾವಲ್ಲಿ ಆ ಮುಖಾಂತರ ಈ ಒಂದು ಸಂಸ್ಥೆಗೆ ನಾವು ಸೇರ್ಕೊಳ್ತೀವಿ 2011ನಿಂದ. ಸೊ ಆವಾಗ ಏನಾಗುತ್ತೆ, ನಮ್ಮ ಒಂದು ಆಲೋಚನೆ ಅದೇ ಆಗಿರುತ್ತೆ. ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಬಾಬಾ ಸಾಹೇಬರ ಒಂದು ಇದನ್ನು ಇಟ್ಕೊಂಡು ನಾವು ಸೊಸೈಟಿಗೆ ಏನಾದರೂ ಮಾಡಲೇಬೇಕು ಅಂತ ದೃಷ್ಟಿಯಲ್ಲಿ ಆವಾಗ ನಾವು ಹೋಗಿ ಆ ಎಕ್ಸಿಬಿಷನ್ ಅಟೆಂಡ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ನಮಗೆ, ಮುಂಬೈಯಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ. ಆಗ್ತಾನೆ ನಾನು ಫಸ್ಟ್ ಟೈಮ್ ಜೀವನದಲ್ಲಿ ರತನ್ ಟಾಟಾ ಅವ್ರನ್ನ ಮೀಟ್ ಮಾಡ್ತೇನೆ ಎಕ್ಸಿಬಿಷನಲ್ಲಿ. ವಿ ಹ್ಯಾಡ್ ಅ ಕಾಫಿ ವಿತ್ ರತನ್ ಟಾಟಾ. ಅದು ನನ್ನ ಕನಸು ಕೂಡ ಆಗಿತ್ತು. ಹಾಗಾಗಿ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ನನಗೊಂದು ಅದೊಂದು ಆಪರ್ಚುನಿಟಿ ಸಿಗುತ್ತೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಆವಾಗ ಸುಮಾರು ದೇಶದ ಗೋದ್ರೇಜ್ ಅವರು ಸಿಗ್ತಾರೆ ನಮಗಲ್ಲಿ. ಸೊ ಹಿಂಗೆ ದೊಡ್ಡ ದೇಶದ ಕಾರ್ಪೊರೇಟ್ಸ್ ಯಾರಿದ್ದಾರೆ ನಮಗೆಲ್ಲ ಅಲ್ಲಿ ಕನೆಕ್ಟ್ ಆಗ್ತಾರೆ. ಮತ್ತು ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಈಗ ನಾವು ಸರಿ ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಆವಾಗ ಡಿಕ್ಕಿ ಸಂಸ್ಥೆನ ನಾವು ಕರ್ನಾಟಕದಲ್ಲಿ ಒಂದು ಸ್ಥಾಪನೆ ಮಾಡ್ತೇವೆ. ಓಕೆ, ಅಂದರೆ ನೀವು ಡಿಕ್ಕಿ ಸಂಸ್ಥೆಯನ್ನು ಕರ್ನಾಟಕಕ್ಕೆ ತಗೊಂಡ್ಬರ್ತೀವಿ. ಹೌದು. ಸೊ ನಾನೊಬ್ಬ ಆರ್ಡಿನರಿ ಮೆಂಬರ್ ಆಗಿ ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಅದನ್ನು ಸುಮಾರು ವರ್ಷ ನಾನು ಅದನ್ನು ಮುಂದೆ ತೊಗೊಂಡು ಬಂದೆ. ಆಗ ನಮ್ಮ ಕರ್ನಾಟಕದ ದಲಿತ ಬಾವಿ ಉದ್ಯಮಿಗಳಾಗ್ಬೋದು, ಯಾರು ಕನಸು ಕಾಣ್ತಾ ಇರ್ತಾರೆ ಉದ್ಯಮಿಗಳಾಗಬೇಕು ಅಂತ ಅಥವಾ ಉದ್ಯಮಿಗಳಾಗಿರುವಂಥವ್ರು, ಅವ್ರನ್ನೆಲ್ಲ ಒಂದು ನೆಟ್ವರ್ಕಲ್ಲಿ ನಾವು ತರ್ತೇವೆ. ಅದು ಆಮೇಲೆ ತಾಜ್ MG ರೋಡ್ ತಾಜ್ ಹೋಟೆಲಲ್ಲಿ ನಾವು ತಾಜ್ ವಿವಂತ ಅಲ್ಲಿ ಒಂದು ಮೊದಲನೇ ಬಾರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ 2012ಅಲ್ಲಿ.
ಆವತ್ತಿನ ದಿನನೇ 1080 ಜನ 1,000 ರೂಪಾಯಿ ಟಿಕೆಟ್ ಕೊಟ್ಟು 1,000 ರೂಪಾಯಿ ಎಂಟ್ರಿ ಫೀಸು ವಿತ್ ಸೂಟಲ್ಲಿ ಆವತ್ತು ಎಲ್ಲರೂ ಅಲ್ಲಿ ಬರುವಂಗೆ ನಾವು ಮಾಡ್ತೇವೆ. ನಿಮ್ಮನ್ನು ಆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಕ್ಷಮಿಸಿ ಮಧ್ಯದಲ್ಲಿ ಮಾತಾಡ್ತೀನಿ. ನಾನು ತಮ್ಮನ್ನು ಒಂದು 15 ವರ್ಷಗಳಿಂದ ಬಲ್ಲೆ. ಯಾವಾಗಲೂ ನೀವು ಸೂಟಲ್ಲಿ ಇರ್ತೀರಲ್ಲ, ಅದು ಕಾರಣ ಏನು ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರೇ ನಮಗೆ ಅದಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ. ಬಾಬಾ ಸಾಹೇಬ್ರು ಹೇಳಿದ್ರು, ಅವ್ರು ಯಾವಾಗಲೂ ಸೂಟಲ್ಲಿರು, ಊಟ ಮಾಡಿದಾರೋ ಇಲ್ವೋ, ಊಟ ತಿಂತಾ ಇದ್ರೋ ಗೊತ್ತಿಲ್ಲ, ಅವ್ರು ಯಾವತ್ತೂ ಅವರ ಜೀವನದಲ್ಲಿ ಒಂದು ಒಳ್ಳೆ ಬಟ್ಟೆ ಈವನ್ ವಿತೌಟ್ ಟೈ ಕೂಡ ನೀವು ಸಾಧಾರಣವಾಗಿ ಅವ್ರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ನಮಗೆ ಸ್ಫೂರ್ತಿ ಆಯಿತು. ಬಾಬಾ ಸಾಹೇಬ್ ನಾವೇನಾದರೂ ನಿಜವಾಗ್ಲೂ ಮರ್ಯಾದೆ ಕೊಡಬೇಕು ಅಥವಾ ಒಂದು ಗೌರವ ಅಂತಿದ್ರೆ ಅವ್ರನ್ನ ನಡೆದಿರೋಂಥ ಒಂದಲ್ಲಿ ಹಲವಾರು ಇದರಲ್ಲಿ ಇದೊಂದು ನಾವು ತಗೊಂಡ್ವಿ. ಅದನ್ನು ನಮ್ಮ ಜನಗಳಿಗೆ ನಾವು ಬಟ್ಟೆ ಹಾಕ್ಸೋದನ್ನ ಕಲ್ಸಕ್ಕೆ ಶುರು ಮಾಡಿದ್ವಿ. ಅಂದರೆ ದಲಿತ ಉದ್ಯೋನ್ಮುಖ ಉದ್ಯಮಿಗಳಿಗೆ ಎಲ್ಲರೂ ಕೂಡ ಸೂಟಲ್ಲಿ ಇರಬೇಕು. ಕಾರ್ಪೊರೇಟ್ ಅಂತ ಬರೀ ಕನ್ಸ್ಕೊಂಡ್ರೆ ಆಗಲ್ಲ. ಆ ಕಾರ್ಪೊರೇಟ್ ಇದನ್ನ, ಆ ಕಲ್ಚರ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಏನು ಮಾಡಿದ್ವಿ ನಾವು, ಇವಾಗ ಯಾರಾದರೂ ಒಬ್ಬ ಸಾಲ ಕೊಡೋನು ನಮ್ಮನ್ನು ಅಳಿತಾರೆ ಅವರು. ಒಂದು ಬ್ಯಾಂಕ್ ಒಳಗಡೆ ಹೋದ್ರೆ ಆಚೆಯಿಂದಾನೇ ಕ್ಯಾಮ್ರಲ್ಲಿ ನೋಡ್ತಾರೆ ಅವರು, ಸಾಲ ಕೇಳೋನು ಯಾರು ಬರ್ತಾವೆ. ನಾವು ದಾಡಿ ಬಿಟ್ಕೊಂಡು ನಾನೊಬ್ಬ ದಲಿತ ಅಂದ ತಕ್ಷಣ ಮ್ಯಾನೇಜರ್ ಒಳಗಡೆನೆ ಬಿಡಲ್ಲ, ಇಲ್ಲ ಅಂತ ಹೇಳ್ಕಲ್ಸಪ್ಪ ಅಂತ ಹೇಳ್ತಾರೆ. ನಾವು ಅದೇ ಇದು ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಾನು, ಆಗಿದೆ ಇವೆಲ್ಲ. ಸೊ ಅದೇ ಒಬ್ರು ಒಳ್ಳೆ ಬಟ್ಟೆ ಹಾಕೊಂಡು ಎಸ್ಪೆಷಲಿ ಸೂಟಲ್ಲೇ ಹೋದ್ರೆ ಅವರೇ ಆಚೆ ಬರ್ತಾರೆ, ಯಾರು ಆಫೀಸರ್ ಬಂದರು ಅಂತ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಗೋದು ನಾನು ಎಸ್ ಟಿನ ಇನ್ನೊಂದು ಅನ್ನೋದು ಆಮೇಲೆ ಕತೆ. ಬಟ್ ಫಸ್ಟ್ ಪ್ರೆಸೆಂಟೇಷನ್ನೇ ನಮ್ಮದು ಸಕ್ಸಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ಕಾನ್ಸೆಪ್ಟ್ನ ನಾವು ಇಟ್ಕೊಂಡು ಬಂದ್ವಿ. ಇವತ್ತು ದೇಶದಲ್ಲಿ ಲಕ್ಷಾಂತರ ಜನಗಳನ್ನ ನಾವು ಸೂಟ್ಗೆ ಕನ್ವರ್ಟ್ ಮಾಡಿದ್ವಿ. ಸೂಟ್ಗೆ ಲಕ್ಷಾಂತರ, 100,000 ಅಲ್ಲ, ಪ್ರತಿ ರಾಜ್ಯದಲ್ಲೂ ನಮ್ಮ ಹತ್ರ 10,000 ಮೆಂಬರ್ಸ್ ಇದ್ದಾರೆ. 1,000 ಮೆಂಬರ್ಸ್ ಇದ್ದಾರೆ ಒಂದೊಂದು ರಾಜ್ಯದಲ್ಲಿ. ಸೊ ಎಲ್ಲರೂ ಸೂಟ್ ಇಲ್ಲದೆ ಯಾರು ನಮ್ಮ ಆಫೀಸಿಗೆ ಬರೋಲ್ಲ ಅಥವಾ ನಮ್ಮ ಪ್ರೋಗ್ರಾಮ್ಸಿಗೆ ಬರೋದಿಲ್ಲ. ಡಿಸಿಪ್ಲಿನ್ ಆಗೋಯ್ತು. ಒಳ್ಳೆ ಗಾಡಿಯಲ್ಲಿ ಓಡಾಡಿ ಅಂತ ಹೇಳ್ತೀವಿ. ಡಿಕ್ಕಿ ಏನಿದೆ, ಒಂದು ಕನಸನ್ನ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಬದುಕು ಕಂಡ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕಿ, ಒಳ್ಳೆ ಊಟ ಮಾಡಿ ಅಂತ. ಸೊ ಇದಕ್ಕೆ ಯಾವ ರಿಸರ್ವೇಷನ್ ಬೇಕಿಲ್ವಲ್ಲ. ಈಗ ಆಯ್ತು, ನೀವು ಕನಸನ್ನ ಮಾರ್ತೀರಿ, ಆದರೆ ಕನಸನ್ನ ಈಡೇರಿಸ್ಕೋಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ ಬೇಕಲ್ಲ. ಡೆಫಿನೆಟ್ಲಿ. ಅದು ಹೇಗೆ? ಸೊ ಇವಾಗ ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಇವಾಗ ನಾವು ಆಲ್ರೆಡಿ ಈಗ 20 ವರ್ಷ ಡಿಕ್ಕಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ 2005 ಸ್ಥಾಪನೆ ಆಗಿ 2025 ಬಂದಿದ್ದೀವಿ. 20 ಇಯರ್ಸ್ ಡಿಕ್ಕಿ ಅಂತ ಮಾಡ್ತಾ ಇದ್ದೀವಿ. ಸೊ 2005 ಮೊದಲು ನಮ್ಮ ಸಮಾಜ ಹೇಗಿತ್ತು, ಡಿಕ್ಕಿ ಬಂದ ನಂತರ ಇವಾಗ ನಾವು ಎಷ್ಟೆಲ್ಲ ಬದಲಾವಣೆಗಳಾಗಿದ್ದೇವೆ ಅನ್ನೋದಕ್ಕೆ ಒಂದು ರೆಕಾರ್ಡೇ ಮಾಡ್ತಾ ಇದೀವಿ, ನಾವು ಒಂದು ಡಾಕ್ಯುಮೆಂಟ್ ಮಾಡ್ತಾ ಇದೀವಿ. ಅದನ್ನು ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತೇನ ಹಿಂದಿನ ದಿನಗಳಲ್ಲಿ ಇವತ್ತು ನೀವು ಹಣಕಾಸಿನ ವಿಷಯ ಹೇಳಿದ್ರೆ ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ರಾಜ್ಯ ಸರ್ಕಾರಗಳು ಪ್ರತಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸರ್ಕಾರ ಇದ್ದಾವೆ. ಎಲ್ಲ ರಾಜ್ಯದಲ್ಲೂ ಎಲ್ಲ ಸರ್ಕಾರಗಳ ಜೊತೆಯಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಿಸ್ಟಮ್ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಏನಾಗುತ್ತೆ, ಇವತ್ತು ಸರ್ಕಾರಗಳು ನಮ್ಮನ್ನ ಡಿಕ್ಕಿನ ಪ್ರೀ ಬಜೆಟ್ ಮೀಟಿಂಗಲ್ಲಿ ನಮ್ಮನ್ನು ಕರೀತಾರೆ. ಕರೆದು ಬಿಟ್ಟು ಏನೇನು ಬೇಕು, ಏನೇನು ಸವಲತ್ತುಗಳು ಬೇಕು, ಯಾವ್ಯಾವ ಸ್ಕೀಮ್ ಬೇಕು ಅಂತೇಳಿ ನಾವು ಅದನ್ನು ಡಿಸೈನ್ ಮಾಡಿ ಸರ್ಕಾರಗಳಿಗೆ ಕೊಟ್ಟು ಎಷ್ಟೋ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಆಗಿದ್ದಾವೆ ಇವತ್ತು ವ್ಯವಸ್ಥೆ. ಸೊ ಒಂದು ಉದಾಹರಣೆ ಕೊಡಬೇಕಂದ್ರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ, ಹೌದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ. ಸ್ಟಾರ್ಟ್ ಅಪ್ ಇಂಡಿಯಾ ಅನ್ನೋದು ಎಲ್ರಿಗೂ ಯಾರು ಬೇಕಾದ್ರೂ ಮಾಡ್ಬೋದು. ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋದು ಒಂದು SC/ST ಒಂದು ಜನರಲ್ ಮಹಿಳೆಗೋಸ್ಕರ. ಇದು ಡಿಸೈನ್ಡ್ ಬೈ ಡಿಕ್ಕಿ, ಕ್ರಿಸ್ಟನೈಸ್ಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಹೆಸರಿಟ್ಟಿದ್ದು ಮಾತ್ರ ನರೇಂದ್ರ ಮೋದಿ ಅವರು. ಇದನ್ನ ನಾವು 2014 ಇದನ್ನ ಮಾಡಿದ್ವಿ. ರೂಪುರೇಷ ಎಲ್ಲ ನಾವೇ ಮಾಡಿ ಅದನ್ನ ಸರ್ಕಾರಕ್ಕೆ ತಗೊಂಡೋಗಿ ಕೊಟ್ವಿ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೊಂದು ಹೆಸರು ನಾಮಕರಣ ಮಾಡಿದ್ರು, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ. ಸೊ ವಾಟ್ ಇಸ್ ಸ್ಟ್ಯಾಂಡ್ ಅಪ್ ಇಂಡಿಯಾ? ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂದ್ರೆ 10 ಲಕ್ಷ ಮೇಲ್ಪಟ್ಟು 1 ಕೋಟಿವರೆಗೂ ಒಬ್ಬ SC, ಒಬ್ಬ ST, ಒಂದು ಜನರಲ್ ವುಮೆನ್ಗೆ ಯಾವುದೇ ಕೊಲಾಟ್ರಲ್ ಇಲ್ದಿರ ಯಾವುದೇ ಬಿಸ್ನೆಸ್ಗೆ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಇದು. ಸರ್ವಿಸ್ ಇಂಡಸ್ಟ್ರಿ ಆಗ್ಬೋದು, ಒಂದು ಚಪ್ಪಲಿ ಅಂಗಡಿ ಆಗ್ಬೋದು, ಒಂದು ಸೆಕ್ಯೂರಿಟಿ ಸರ್ವಿಸಸ್ ಆಗ್ಬೋದು, ಒಂದು ಕಂಪ್ಯೂಟರ್ ಸೆಂಟರ್ ಆಗ್ಬೋದು, ಒಂದು ಬ್ಯೂಟಿ ಪಾರ್ಲರ್ ಆಗ್ಬೋದು, ಎಲ್ಲದಕ್ಕೂ ಈ ವ್ಯವಸ್ಥೆಯಲ್ಲಿ ಸಾಲ ಕೊಡುವಂಗೆ ಇರುತ್ತೆ.
ವಿತೌಟ್ ಎನಿ ಕೊಲಾಟ್ರಲ್. ಒಂದು SC, ಒಂದು ST, ಒಂದು ಜನರಲ್ ವುಮೆನ್ಗೋಸ್ಕರ. ಸೊ ಇದನ್ನ ನಾವು ಡಿಸೈನ್ ಮಾಡಿದ್ವಿ. ಆ ರೀತಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ದೇಶಕ್ಕೆ ಕೊಟ್ಟಿದ್ದಾರೆ. ಆವತ್ತು ಫಸ್ಟ್ ಟೈಮ್ 2014 10,000 ಕೋಟಿ ಡೆಪಾಸಿಟ್ ಮಾಡಿದ್ರು. 10,000 ಕೋಟಿ ರಿಸರ್ವ್ ಇಟ್ರು. 10,000 ಕೋಟಿ 10,000 crores ಫಂಡ್ ರಿಸರ್ವ್ಡ್ ಫಾರ್ ದಿಸ್ ಸ್ಕೀಮ್. ಸೊ ಅದು ವರ್ಷ ತಿಂಗಳು ಕಳೆದಂತೆ ಸುಮಾರು ಅದು ಅಪ್ಲಿಕೆಂಟ್ಸ್ ಜಾಸ್ತಿ ಆದ್ರು, ರಿಸೀವರ್ಸ್ ಜಾಸ್ತಿ ಆದ್ರು, ತಗೊಳ್ಳೋರು ಜಾಸ್ತಿ ಆದ್ರು. ಅಲ್ಲ ಸರ್, ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇದ್ರೆ ಈಗ ಇಡೀ ಭಾರತ ದೇಶದಲ್ಲಿ ಲಕ್ಷಕ್ಕೂ ಮೀರಿದಂತಹ ಬ್ಯಾಂಕ್ಗಳು ಬ್ರಾಂಚ್ಗಳಿದ್ದಾವೆ. ಹೌದು ಅಲ್ವಾ? ಅದರಲ್ಲಿ ಪ್ರತಿ ವರ್ಷಕ್ಕೆ 3 ಕೋಟನ, ಹೌದು, ವರ್ಷಕ್ಕೆ 3 ಕೋಟ ಅಂದ್ರೆ ಸುಮಾರು ವರ್ಷಕ್ಕೆ 2.5-3 ಲಕ್ಷ ಜನಗಳಿಗೆ ಸ್ಕೀಮ್ ಬೆನಿಫಿಟ್ ಸಿಗಬೇಕು. 5 ಲಕ್ಷ ಜನ ಕ್ರಿಯೇಟ್ ಆಗ್ತಾರೆ. ಹೇಗೆ ಅಂದ್ರೆ ನಮ್ಮ 2014 ತಗೊಂಡ್ರೆ 1,27,000 ರಾಷ್ಟ್ರೀಯ ಬ್ಯಾಂಕ್ಗಳಿದ್ದಾವೆ. 1 ಲಕ್ಷಕ್ಕೂ ಮೇಲ್ಪಟ್ಟು ಅಲ್ಲ 27 ರಾಷ್ಟ್ರೀಯ ಬ್ಯಾಂಕ್ಗಳಿದ್ದಾವೆ. ಆ 27 ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ 1,25,000 ಬ್ರಾಂಚ್ಗಳಿದ್ದಾವೆ ಇಡೀ ದೇಶದಲ್ಲಿ. ಸೊ ಆ 1,25,000 ಬ್ರಾಂಚ್ಗಳು ಸಹ ಪ್ರತಿ ಬ್ರಾಂಚು ಒಬ್ಬನ್ನ ಹ್ಯಾಂಡ್ ಹೋಲ್ಡ್ ಮಾಡಬೇಕು. ಪ್ರತಿ ವರ್ಷ 3 ಜನ ಕೊಡಬೇಕು. ಸೊ ಆವಾಗ ಏನಾಗೋಯ್ತು, ಈ ಸಿಸ್ಟಮ್ ಅಲ್ಲಿ 2.5 ಲಕ್ಷ ಜನ ಮಿನಿಮಮ್ 2.5 ಲಕ್ಷ SC/ST ತಗೊಂಡ್ರೆ 2.5 ಲಕ್ಷ ಉದ್ಯಮಿಗಳನ್ನ ಸೃಷ್ಟಿ ಮಾಡುವಂತದ್ದು ಒಂದು ವ್ಯವಸ್ಥೆ ಕ್ರಿಯೇಟ್ ಆಗೋಯ್ತು. ಹೊಸ ಉದ್ಯಮಿಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ 2014 ನಾವು ಸೃಷ್ಟಿ ಮಾಡಿಬಿಟ್ವಿ. ಅಂದ್ರೆ ಈ ಪ್ಲಾನ್ ಡಿಸೈನ್ಡ್ ಬೈ ಡಿಕ್ಕಿ. ಎಸ್ ವೆರಿ ಮಚ್. ನೀವು ಡಿಕ್ಕಿ ವೆಬ್ಸೈಟ್, ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಹೋದ್ರು ಆ ವೆಬ್ಸೈಟ್ ಅಲ್ಲಿ ಡಿಕ್ಕಿ ಇಸ್ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನೇ ಕುಂದುಕೊರತೆಗಳಿದ್ರು, ಕಷ್ಟ ಇದ್ರು, ನೀವು ಡಿಕ್ಕಿ ಸಂಸ್ಥೆಗೆ ಬಂದು ನಾವು ಅದನ್ನ ಮಾಡ್ಬೋದು. ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ನಾವು ಡಿಕ್ಕಿ ಮೆಂಬರ್ ಇರ್ತೇವೆ. ಸೊ ಇವ್ರು ಯಾರು ಲೋನ್ ಏನಕ್ಕೆ ಕೊಡ್ತಾರೆ, ಏನಕ್ಕೆ ಕೊಡಲ್ಲ ಅಂತ ಹೇಳಿದ್ರು ನಾವಲ್ಲಿ ಕ್ವಶನ್ ಮಾಡ್ತೀವಿ. ಯಾಕೆ ಕೊಡಲ್ಲ ಅಂತ ಅವ್ರು ಏನಾದ್ರು ರಿಜೆಕ್ಟ್ ಮಾಡೋದು ಕಾರಣನೂ ನಾವು ಅದನ್ನ ಚೆಕ್ ಮಾಡ್ತೇವೆ. ಅಂದ್ರೆ ಹೇಗೆ ಸರ್, ಒಬ್ಬ ಕಡು ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಅಥವಾ ಒಬ್ಬ ವ್ಯಕ್ತಿ ಕೇಂದ್ರ ಸರ್ಕಾರ ದೇಶದ ಆಡಳಿತ ವ್ಯವಸ್ಥೆಯ ಒಳಗೆ ಹೊಕ್ಕು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಿದೆಯಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ನಾವು ಯಾವಾಗ ಡಿಕ್ಕಿ ಸೇರ್ಕೊಂಡ್ವಿ, ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಅಲ್ಲಿ ಆಲ್ರೆಡಿ 2014 ಅಷ್ಟೊತ್ತಿಗೆ ನಾವು ಆಲ್ರೆಡಿ 4 ಪದ್ಮಶ್ರೀಗಳನ್ನ ತಗೊಂಡಂತ ಒಂದು ಸಂಸ್ಥೆ, ದೇಶದಲ್ಲೇ ಮೊದಲನೇ ಸಂಸ್ಥೆ, ಒಂದು ದಲಿತ ಸಂಸ್ಥೆ, ನಾಟ್ ಆನ್ ರಿಸರ್ವೇಶನ್ ಆನ್ ಟ್ರೇಡ್, ಬಿಸ್ನೆಸ್ ಅಂಡ್ ಟ್ರೇಡ್ ಅಲ್ಲಿ 4 ಪದ್ಮಶ್ರೀಗಳನ್ನ ತಗೊಂಡಿರುವಂತ ಒಂದು ಸಂಸ್ಥೆ. ಫೈನಾನ್ಷಿಯಲ್ ಅಲ್ಲಲ್ಲ, ಬಿಸ್ನೆಸ್ ಅಚೀವ್ಮೆಂಟ್ಸ್ ಬಿಸ್ನೆಸ್ ಅಚೀವ್ಮೆಂಟ್ಸ್ ಅಲ್ಲಿ ತಗೊಂಡಿರುವಂತ ಒಂದು ಇದು. ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಕಲ್ಪನಾ ಸರ್ ತಗೊಂಡಿದ್ದಾರೆ. ದಟ್ ಲೇಡಿ ಇಸ್ ವರ್ತ್ 2,000 crores ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ 2 rupees. ಲೇಬರ್ ಕೆಲಸ ಮಾಡ್ತಾ ಇದ್ರು ಮಹಾರಾಷ್ಟ್ರ, ಮುಂಬೈಯಲ್ಲಿ. ಸೊ ಆ ಥರ ತಗೊಂಡ್ರೆ ಒಂದು ದೊಡ್ಡ ಸ್ಟೋರಿ ಇದೆ ಅದು. ಸೊ ಅದು ದೊಡ್ಡ ಸ್ಟೋರಿ ಅದು. ಸೊ ಹಾಗಾಗಿ ಅಂಥವರೆಲ್ಲ ನಮ್ಮ ಡಿಕ್ಕಿಯಲ್ಲಿ ಇರುವಾಗ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ಒಡನಾಟ ಚೆನ್ನಾಗಾಯ್ತು. ನಮ್ಮ ಕನೆಕ್ಷನ್ಸ್, ನೆಟ್ವರ್ಕ್ ಚೆನ್ನಾಗಾಗ್ತಾ ಇತ್ತು. ಆಮೇಲೆ ನಾವು ಇಡೀ ದೇಶದಲ್ಲಿ ಪ್ಯಾನ್ ಇಂಡಿಯಾ ಅಲ್ಲಿ ಒಂದು ದಲಿತ ಉದ್ಯಮಿಗಳಿಗೆ ಒಂದು ಒಕ್ಕೂಟ ಅಥವಾ ಸಂಸ್ಥೆ ಇದೆ ಅಂದ್ರೆ ಇದು ಒಂದೇ. ಈಗ ಈ ನಿಮ್ಮಲ್ಲಿ ಮಾತಾಡ್ತಾ ನನಗೆ ತುಂಬ ಆಸೆ ಉಂಟಾಗ್ತಿದೆ ಹೆಚ್ಚಿನ ಮಾತ್ರ ಮಾತಾಡಬೇಕಂತ. ಹಾಗಾದರೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ತಮಗೆ. ಈಗ ನಾವು ನೋಡಿರುವಂಥ ಈ ದಲಿತ ಮೂವ್ಮೆಂಟ್ಸು, ದಲಿತ ಚಳುವಳಿಗಳು, ದಲಿತ ಹೋರಾಟಗಳು ಅಂದರೆ ಬೀದಿಗಿಳಿಯೋದು, ಬಂದ್ ಮಾಡಿಸೋದು ಅಥವಾ ಪ್ರತಿಭಟನೆ ಮಾಡೋದು, ಸತ್ಯಾಗ್ರಹ ಮಾಡೋದು, ಈ ರೀತಿಯ ದಲಿತ ಮೂವ್ಮೆಂಟ್ನ ನಾವು ನೋಡ್ತಾ ಇದ್ದೀವಿ. ನಿಮ್ದು ಯಾವ್ದು ಇದು ಕಾರ್ಪೊರೇಟ್ ದಲಿತ ಮೂವ್ಮೆಂಟ್ ಅಂದರೆ ಈ ಕೋಟ್ ಹಾಕೊಂಡು ಮಾಡುವಂಥ ಮೂವ್ಮೆಂಟ್ ಏನಿದು? ನೋಡಿ, ಇವಾಗ ದೇಶದಲ್ಲಿ ಇಷ್ಟೆಲ್ಲ ಸಂಸ್ಥೆಗಳು ಇರಬೇಕಾದ್ರೆ ನಾವು ಒಂದು ಸೆಪರೇಟ್ ಲೈನನ್ನು ಹೇಳ್ಕೊಂಡ್ವಿ. ನಾವು ಏನಪ್ಪ ಅದು ಲೈನ್ ಅಂದರೆ ಎಕನಾಮಿಕಲ್ ಎಂಪವರ್ಮೆಂಟ್. ದಲಿತ ಬಾಬಾ ಸಾಹೇಬ್ರು ಹೇಳ್ದಂಗೆ ನಾವು ನಮ್ಮ ಸಮಾಜನ ಆರ್ಥಿಕ ಸಬಲೀಕರಣ ಆಗೋದು ಹೇಗೆ ಅನ್ನೋದನ್ನ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಬರೀ ಆ ಲೈನಲ್ಲಿ ಹೋದ್ವಿ ನಾವು. ಸಂಘಟನೆ ಇನ್ನೊಂದೆಲ್ಲ ಅವ್ರ ಕೆಲಸ ಅದು, ಅವ್ರು ಮಾಡ್ಕೊಂಡ್ಲಿ, ಅದು ಅವ್ರಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಯುವಕರನ್ನ, ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ, ಯಾವುದೇ ಸರ್ಕಾರ ಕೆಲಸ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಸವಲತ್ತುಗಳನ್ನ ಕೊಟ್ಟಿದ್ದಾರೆ, ಸ್ಕೀಮ್ಸ್ನ ಕೊಟ್ಟಿದ್ದಾರೆ ಉದ್ಯಮಿಗಳಾಗಿ ಅಂತ. ಅದೇ ರೀತಿ ನಮ್ಮ ಡಿಕ್ಕಿ ಟ್ಯಾಗ್ ಲೈನ್ ಏನಪ್ಪಾ ಅಂದ್ರೆ ಬಿ ಎ ಜಾಬ್ ಗಿವರ್, ನಾಟ್ ಎ ಜಾಬ್ ಸೀಕರ್ ಅಂತ ಒಂದು ಟ್ಯಾಗ್ ಲೈನ್ ನಮ್ದು. ಡಿಕ್ಕಿ ಟ್ಯಾಗ್ ಲೈನೇ ಕೊಡೋರಾಗ್ಬೇಕು, ತಗೊಳ್ಳೋರು ಆಗ್ಬಾರ್ದು ಅನ್ನೋದು ನಮ್ಮ
2005 ನಮ್ಮ ಟ್ಯಾಗ್ ಲೈನ್ ಅದು ಮೂಲ ಮಂತ್ರ ಅದು. ಮೂಲ ಮಂತ್ರ. ಸೊ ಅದನ್ನ ಇಟ್ಕೊಂಡು ಹೋದಾಗ ಏನಾಗೋಯ್ತು, ನಾವು ಬೇರೆ ಏನು ಮಾತಾಡೋದೇ ಇಲ್ಲ. ಹಾಗಿದ್ರೆ ಡಿಕ್ಕಿಯಿಂದ ಫಲಾನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಸಂಖ್ಯೆ ಎಷ್ಟಿರ್ಬೋದು ಇವಾಗ ದೇಶದಲ್ಲಿ? ಲಕ್ಷಾಂತರ ಜನ, ಸಾವಿರಾರು ಜನ, ಒಂದೊಂದು ರಾಜ್ಯದಲ್ಲಿ ಸಾವಿರಾರು ಜನ ಇದ್ದಾರೆ, ಇಡೀ ದೇಶ ಲಕ್ಷಾಂತರ ಜನ ಇದ್ದಾರೆ. ಸವಲತ್ತು ಕರೆ ಕೊಟ್ರೆ ಲಕ್ಷಾಂತರ ಜನ ಒಂದ್ ಕಡೆ ಸೇರ್ತಾರೆ. ಡೆಫಿನೆಟ್ಲಿ ಸೇರ್ತಾರೆ. ಇವಾಗ ರಾಜ್ಯದಲ್ಲಿ ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಪ್ರೈಮ್ ಮಿನಿಸ್ಟರ್ದೇ ಒಂದು ಪ್ರೋಗ್ರಾಮ್ ಮಾಡಿದ್ವಿ ವಿಜ್ಞಾನ ಭವನಲ್ಲಿ 2015 ಮಾಡಿದ್ವಿ ನಾವು. ಆವಾಗನೇ ವಿಜ್ಞಾನ ಭವನ್ ಫುಲ್ ಆಗೋಗ್ಬಿಟ್ಟಿತ್ತು. ಸೊ ಏನು ಇಡೀ ರಾಷ್ಟ್ರದಿಂದ ಒಬ್ಬೊಬ್ರು 25,000, 30,000, 40,000, 50,000 ಬಂದು 5 ಸ್ಟಾರ್ಗಳಲ್ಲಿ ಹೇಳ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ರವ್ರ ಖರ್ಚಲ್ಲಿ ಬಂದು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಆಗಲೇ ಆಗಿತ್ತು. ಅಂದ್ರೆ 10 ವರ್ಷಕ್ಕಿಂತನೇ. ಅದಾದ್ಮೇಲೆ ಕಾನ್ಕ್ಲೇವ್ಸ್ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಕಾನ್ಕ್ಲೇವ್ಸ್. ಇವಾಗ ಹೈದರಾಬಾದಲ್ಲಿ ರೀಸೆಂಟ್ ಆಗಿ ಒಂದು ಟ್ರೈಬಲ್ ಕಾನ್ಕ್ಲೇವ್ ಅಂತ ಮಾಡಿದ್ವಿ. ಅಲ್ಲಿ ಕರ್ನಾಟಕದಿಂದ 200 ಜನ ಅಲ್ಲಿಗೆ ಬಂದಿದ್ರು. ಸೊ ಹಂಗಾಗಿ ಜನಗಳಿಗೆ ಅವೇರ್ನೆಸ್ ಇದೆ ಇವತ್ತು, ವ್ಯವಸ್ಥೆ ಸಿಸ್ಟಮಲ್ಲಿ ಇದ್ದಾರೆ ಇವತ್ತು, ಉಪಯೋಗಗಳನ್ನ ತಗೊಂಡಿರೋರು ಯಾವಾಗಲೂ. ಹೀಗೆ ನಾನು ನಿಮ್ಮನ್ನ ಕಾರ್ಪೊರೇಟ್ ಸಂಘಟನೆ ಅಂತ ಕರೀಬೋದಾ ನಿಮ್ಮನ್ನ? ಅಂದರೆ ನಿಮ್ಮ ಜನಾಂಗವನ್ನ ಔದ್ಯೋಗಿಕವಾಗಿ ವ್ಯಾವಹಾರಿಕವಾಗಿ ಒಂದು ಮೇಲ್ದರ್ಜೆಗೇರಿಸುವಂತ ಒಂದು ಕಾರ್ಪೊರೇಟ್ ಹೋರಾಟ, ಕಾರ್ಪೊರೇಟ್ ಸಂಘಟನೆ ನಿಮ್ದು. ನೀವು ಕರೆಯೋದೇ ಬೇಕಾಗಿಲ್ಲ, ಆಲ್ರೆಡಿ ಸುಮಾರು ಸಂಘಟನೆಗಳು ಸುಮಾರು ಹೆಸರುಗಳು ಕೊಟ್ಬಿಟ್ಟಿದ್ದಾರೆ ನಮಗೆ. ಅದ್ರಲ್ಲಿ ಒಂದು ಹೆಸರು ಕ್ರೀಮಿ ದಲಿತ್ಸ್ ಅಂತ ಹೇಳ್ತಾರೆ ನಮ್ಮನ್ನ. ಕ್ರೀಮಿ ದಲಿತ್ಸ್ ಅಂತ ನಮ್ಮನ್ನ ಆಲ್ರೆಡಿ ಹೆಸರು ಇಟ್ಬಿಟ್ಟವ್ರೆ, ಸೂಟು ಬುಟ್ಟಲ್ಲಿ ಇರೋರಪ್ಪ ಇವರು ಅಂತ. ಸೊ ಬಟ್ ಯಾಕೆ ತಪ್ಪೇನಿಲ್ವಲ್ಲ, ಯಾಕೆ ಇರಬಾರ್ದು, ಎಲ್ರು ಆಗ್ಬೇಕು ಅನ್ನೋದೇ ನಾವೊಂದು ಮಾದರಿಯನ್ನ ಸೃಷ್ಟಿ ಮಾಡಿದೀವಿ, ಒಂದು ಕನಸನ್ನ ಸೃಷ್ಟಿ ಮಾಡಿದೀವಿ. ಕನಸು ನಾವು ನಮ್ಮ ಯುವಕರಿಗೆ ಒಂದು ಕನಸನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಕನಸು ಫಸ್ಟ್ ಹೋಗಿ ಯಾವುದೋ ಒಂದು ಅಚೀವ್ ಮಾಡ್ಬೇಕಂದ್ರೆ ನಮ್ಗದು ಏನ್ ಹೇಳ್ತಾರೆ, ಒಂದು ಫೈರ್ ಇನ್ ಅ ಬೆಲಿ ಇರ್ಬೇಕು, ನಮ್ಗೆ ಒಂದು ಕಿಚ್ಚು ಬೇಕು. ನಮ್ಗೆ ಆ ಕಿಚ್ಚಿಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ. ದುಡ್ಡಿದ್ರೂ ಉದ್ಯಮ ಮಾಡೋಕ್ಕಾಗಲ್ಲ. ಇವತ್ತು ದುಡ್ಡಿದ್ರೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ದುಡ್ಡೆಲ್ಲ ಹಾಕಿ ಬಿಸ್ನೆಸ್ ಫೇಲ್ಯೂರ್ ಆಗಿದ್ದಾರೆ, ದುಡ್ಡು ಇದ್ಕೊಂಡು. ಸೊ ಇವತ್ತು ನಾವು ಬ್ಯಾಂಕಲ್ಲಿ ಸಾಲ ತಗೊಂಡು ಉದ್ಯಮ ಮತ್ತೆಗೆ ಇನ್ನು ಸ್ವಲ್ಪ ಬೇಕು ಅಂದಾಗ ಮತ್ತೆ ಬಡ್ಡಿಗಳು ತಗೊಂಡು ಜನ ಇವತ್ತು ಉದ್ಯಮಗಳು ಮಾಡಿದ್ದಾರೆ. ಅದಾಗಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾವೆಲ್ಲ ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಈ ತರದ್ ಯಾವ್ದು ವ್ಯವಸ್ಥೆ ಇರಲಿಲ್ಲ. ಮೊದಲನೇ ಪಾಯಿಂಟ್, ಫೈನಾನ್ಷಿಯಲಿ ದೇರ್ ವಾಸ್ ನೋ ಸಪೋರ್ಟ್. ಆವಾಗ ಅಂತ ಟೈಮಲ್ಲೇ ನಾವು ಅದನ್ನೆಲ್ಲ ಮೀರಿ ದಾಟಿ ಬಂದಿದ್ದೀವಿ. ಇವತ್ತಿನ ಪೀಳಿಗೆ ಏನಪ್ಪ ಅಂದ್ರೆ, ಸಿಸ್ಟಮ್ ಇಸ್ ದೇರ್, ಎಲ್ಲ ನಾವು ಅರೇಂಜ್ ಮಾಡಿ ಎಲ್ಲ ಸೆಟಪ್ ಆಗ್ಬಿಟ್ಟಿದೆ. ಸರ್ಕಾರಗಳು, ಕರ್ನಾಟಕ ಸರ್ಕಾರಕ್ಕೆ ಬಂದ್ರೆ ಕರ್ನಾಟಕ ಸರ್ಕಾರ ಹಲವಾರು, ಯಾವುದೇ ಸರ್ಕಾರ ಇರಲಿ ದಲಿತ ಪರ ಇದ್ದಾರೆ. ಸ್ಕೀಮ್ಸೇ ಆಗಲಿ, ಇವತ್ತು ಒಂದು ಲ್ಯಾಂಡ್ KIDB ಆಗ್ಬೋದು ಅಥವಾ KSFC ಆಗ್ಬೋದು. KSFC 10 ಕೋಟಿವರೆಗೂ ಇವತ್ತು SC STಗಳಿಗೆ ಇವತ್ತು ಸಾಲವನ್ನು ಕೊಟ್ಟು 4% ಹಂಗೆ. ದೇಶದಲ್ಲೇ ಇದೆಲ್ಲೂ ಇರಕ್ಕೆ ಸಾಧ್ಯ ಇಲ್ಲ. 4% ಪರ್ ಆ್ಯನಮ್ ಹಂಗೆ ಸಾಲ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಅದು ಈವನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇವತ್ತು ಅದನ್ನು ಕೊಡ್ತಾ ಇದೆ, ಅದನ್ನ ಎಕ್ಸ್ಟೆಂಡ್ ಆಗಿದೆ, ಅದು ಬ್ಯಾಂಕ್ಸ್ಗೂ ಎಕ್ಸ್ಟೆಂಡ್ ಆಗಿಬಿಟ್ಟಿದ್ದಾವೆ. ಆಮೇಲೆ KIDBಯಲ್ಲಿ ತಗೊಂಡ್ರೆ ನೀವು 75% ಸಬ್ಸಿಡಿ ಇದೆ, ಅಪ್ಫ್ರಂಟ್ ಸಬ್ಸಿಡಿ ಲ್ಯಾಂಡ್ ಮೇಲೆ. ಸೊ ಹಂಗಾಗಿ ಇವತ್ತು ಜನರಲ್ ಸೇಲ್ ಆಗುತ್ತೆ ಅಲ್ವೋ, SC STಗಳ ಜಾಗ ಇವತ್ತು ಖಾಲಿನೇ ಇಲ್ಲ. ಬಟ್ ಅದೇ 15 ವರ್ಷಕ್ಕಿಂತ ಹೋದ್ರೆ ಯಾವಾಗಲೂ ಪೇಪರಲ್ಲಿ ಹಾಕೋರು ಸರ್ಕಾರ, ಲ್ಯಾಂಡ್ ಅವೈಲೇಬಲ್ ಫಾರ್ SC ST. ಯಾರು ತಗೊಳ್ತಾನೆ ಇರಲಿಲ್ಲ, ಅವೇರ್ನೆಸ್ಸೇ ಇರಲಿಲ್ಲ. ಸೊ ಇವತ್ತು ಡಿಕ್ಕಿ ಬಂದ ನಂತರ, ನಾವು ಆಕ್ಚುಲಿ ಹೇಳ್ತಾ ಇದ್ನಲ್ಲ ನಾನು ನಿಮಗೆ, ಡಿಕ್ಕಿಗೆ ಮೊದಲು ಹೇಗಿತ್ತು ನಮ್ಮ ಸಮಾಜ, ಡಿಕ್ಕಿ ಬಂದ ನಂತರದಲ್ಲಿ ಉದ್ಯಮಿಗಳ ಸಮಾಜ ಹೇಗಿದೆ ಅನ್ನೋದು ನೋಡಿದಾಗ ತುಂಬಾ ಮುಂದೆ ಹೋಗ್ಬಿಟ್ಟಿದ್ವಿ. ಇವತ್ತು ನಾವು ಯಾರು ಬಾರೋವರ್ಸ್ ಅಂತ ಇದ್ವು, ವಿ ಆರ್ ಗಿವರ್ಸ್ ಆಗಿದ್ದೀವಿ. ಆಮೇಲೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೀವಿ ನಾವು. ವೆರಿ ಇಂಪಾರ್ಟೆಂಟ್ ಇಸ್ ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ಟುಡೇ. ನಾವು ದೇಶ ಕಟ್ಟುವುದರಲ್ಲಿ ಪಾತ್ರ ವಹಿಸ್ತಾ ಇದೀವಿ ಇವತ್ತು, ಅಲ್ವಾ? ಸೊ ಮೊದಲು ಇರ್ಲಿಲ್ವಲ್ಲ, ಇದು ತಿನ್ನಕ್ಕೆ ಇರಲಿಲ್ಲ. ಸೊ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ. ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತಾರೆ ಇವತ್ತು ನಮ್ಮಲ್ಲಿ ಲಿಸ್ಟಲ್ಲಿ ಇದ್ದಾರೆ. ನಾವು ಟ್ಯಾಕ್ಸಸ್ ಕಟ್ಟುವಂಥವ್ರು ನೋಡಿ, ಎಷ್ಟು ವಿಶೇಷ ಅನ್ಸುತ್ತೆ ನೋಡಿ ಸರ್. ಅಂದರೆ ನಾವು ನೋಡುವಂಥ ಈ ದಲಿತ ಸಮುದಾಯಗಳ ಗೋಳು, ಅವ್ರ ಬವಣೆ, ಅವರ ಕಥೆಗಳೇ ಬೇರೆ ಇರ್ತವೆ. ಅದು ಇಲ್ಲಿ ನೋಡಿ, ನೀವು ಹೇಳ್ದಂಗೆ ನೀವು ಜನ ಹೆಸರಿಟ್ಟಿದಾರಲ್ಲ ಕ್ರೀಮಿ ದಲಿತ್ ಅಂತ, ನಿಮ್ಮ ಹತ್ರ ಎಲ್ಲವೂ ಇದೆ. ಆದರೆ ಅದನ್ನು ನೀವು ಸ್ವಂತ ಶ್ರಮದಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಈ ವಿಷಯ, ಈ ಸರಕು ಅಥವಾ ಈ ಒಂದು ಫಾರ್ಮುಲಾ ದೇಶದ, ರಾಜ್ಯದ ಎಲ್ಲ ದಲಿತ ಸಮುದಾಯಕ್ಕೂ ಸೇರಬೇಕಾದ್ರೆ ವಾಟ್ ಇಸ್ ದ ಕಾನ್ಸೆಪ್ಟ್? ಏನು ಮಾಡಬೇಕು ನೋಡಿ? ಮೊದಲನೇದಾಗಿ ನಾನು 2014-15 ಮೀಡಿಯಾಲಿ ಒಂದು ಹಿಂದೂ ಪೇಪರಲ್ಲಿ ಒಂದು ಇಂಟರ್ವ್ಯೂ ಬಂದಿದೆ. ನಾನು ಆವಾಗೇ ಹೇಳಿದ್ದೆ, ಐ ಡೋಂಟ್ ನೀಡ್ ಕನ್ಸೆಷನ್ಸ್, ಐ ನೀಡ್ ಕನೆಕ್ಷನ್ಸ್ ಅಂತ. ನಮಗೆ ಕನೆಕ್ಷನ್ಸ್ ಬೇಕು, ನೆಟ್ವರ್ಕ್ ಬೇಕು. ಕನ್ಸೆಷನ್ ಇಟ್ಕೊಂಡು ಏನು ಮಾಡೋದು? ಕನೆಕ್ಷನ್ಸ್. ನಮ್ಮ ಪ್ರಾಡಕ್ಟ್ ಬಯರೇ ಇಲ್ಲ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ?
ಸೊ ಆಗುತ್ತೆ. ಸೊ ಇವತ್ತು ಪ್ರಪಂಚದಲ್ಲಿ ವಿಶ್ವದಲ್ಲಿ ಜಾತಿ ಅನ್ನೋದು ಒಂದು ಇಟ್ಟರೆ ಒಂದು ಟ್ಯಾಲೆಂಟ್ ಏನಿದೆ, ನಮ್ಮ ಒಂದು ಟ್ಯಾಲೆಂಟ್ ಆಗಲಿ ನಮ್ಮ ಒಂದು ಪ್ರಾಡಕ್ಟ್ ಆಗಲಿ ಆ ಕ್ವಾಲಿಟಿ ಇದ್ದರೆ ಅಲ್ಲಿ ಜಾತಿ ಪ್ರಶ್ನೆನೇ ಬರೋಲ್ಲ, ಅಲ್ಲಿ ಪ್ರಾಡಕ್ಟ್ ಸೇಲ್ ಆಗೇ ಆಗುತ್ತೆ. ಅದಾದಮೇಲೆ ಇವತ್ತು ವಿ ಆರ್ ಟಾಕಿಂಗ್ ಅಬೌಟ್ ಗ್ಲೋಬಲಿ ನಾವೇನೋ ಒಂದೇ ರೋಡಲ್ಲಿ ಇರಬೇಕು ಇನ್ನೊಂದು ರೋಡಲ್ಲಿ ಇರಬೇಕು ಅಂತ ಪ್ರಶ್ನೆ ಇಲ್ಲ. ಇವತ್ತು ಪ್ರಪಂಚ ಏನೇ ಪ್ರಾಡಕ್ಟ್ ಯು ಕ್ಯಾನ್ ಸೆಲ್ ಇಟ್, ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲಿ ಅವ್ನು ತಗೊಂಡಿಲ್ಲ ಇವನು ತಗೊಂಡಿಲ್ಲ ಪ್ರಶ್ನೆ ಬರಲ್ಲ, ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಎಷ್ಟೋ ಪ್ರಾಡಕ್ಟ್ಸ್ ಇವತ್ತು ದೇಶದಿಂದ, ನಮ್ಮ ಭಾರತದಿಂದ ಹೊರಗಡೆ ದೇಶಗಳಿಗೆ ಇವತ್ತು ಪ್ರಾಡಕ್ಟ್ಸ್ ಹೋಗ್ತಾ ಇದ್ದಾವೆ, ಎಷ್ಟೋ ಬರ್ತಾ ಇದ್ದಾವೆ, ಅದನ್ನ ತಗೊಂಡು ಮಾರ್ಬೋದು. ಸೊ ದಾರಿಗಳು ಸುಮಾರು ಇದಾವೆ. ಅದೊಂದು ಅಂತಹ ಒಂದು ಮಹೋನ್ನತ ಸಂಸ್ಥೆ ಡಿಕ್ಕಿಯ ರಾಷ್ಟ್ರೀಯ ಅಧ್ಯಕ್ಷರು, ಈಗ ರಾಷ್ಟ್ರೀಯ ಬುಡಕಟ್ಟು ಇದಕ್ಕೆ ಅಧ್ಯಕ್ಷ, ಅಂದ್ರೆ ಡಿಕ್ಕಿ ಸಂಸ್ಥೆಯ ಬುಡಕಟ್ಟು ವಿಭಾಗಕ್ಕೆ ರಾಷ್ಟ್ರೀಯ ಅಧ್ಯಕ್ಷ, ಬೇರೆದ್ರಲ್ಲಿ ಜನರಲ್ ಅಲ್ಲಿ ಉಪಾಧ್ಯಕ್ಷ, ರಾಷ್ಟ್ರಕ್ಕೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀರಿ ಡಿಕ್ಕಿಗೆ. ಇದು ಸಮುದಾಯಕ್ಕೆ ದೊಡ್ಡ ಸೇವೆ ಸರ್. ಇದು ಅಂದ್ರೆ ಪರೋಕ್ಷವಾಗಿ ಈ ಸಮಾಜದಲ್ಲಿ ಎರಡು ವರ್ಗ ಇದೆ ನಾವು ಗಮನಿಸಿದಂಗೆ ಮಾಧ್ಯಮದಿಂದ. ಏನಂದ್ರೆ ಒಂದು ಏನೂ ಮಾಡಿರೋಲ್ಲ, ಒಂದು ಚಿಕ್ಕ ಕೆಲಸನೂ ಮಾಡಿರೋಲ್ಲ, ಬಟ್ ಪ್ರಚಾರದಲ್ಲಿ ಹೈಲೈಟಲ್ಲಿ ಇರ್ತಾರೆ, ನಾನು ಅಂತ. ಆದರೆ ನೋಡಿ ನಿಮ್ಮ ಕತೆ ಕೇಳ್ತಿದ್ರೆ ನಿಮ್ಮ ಬದುಕು, ನಿಮ್ಮ ಡಿಕ್ಕಿ ಸಂಸ್ಥೆಯ ಆ್ಯಕ್ಟಿವಿಟೀಸು ನೀವೆಲ್ಲೂ ಸುದ್ದಿ ಇರೋಲ್ಲ, ಆದರೆ ಎಲ್ಲಿ ಏನು ಮಾಡಬೇಕು ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಕೆಲಸ ಅದು ಮಾಡಿರ್ತೀವಿ. ಹೌದು, ನಮಗೆ ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಯುವ ಜನತೆ, ನಮ್ಮ ಸಮಾಜದ ಯುವಕರು ಉದ್ಯಮಿಗಳಾಗಬೇಕು. ಹಾಗಾಗಿ ಆ ಉದ್ಯಮದ ಫೆಸಿಲಿಟಿ ಅವ್ರಿಗೆ ರೀಚ್ ಆಗಬೇಕು. ಇದನ್ನೇ ಹಿರಿಯರು ಹೇಳಿದ್ದಾರೆ. ಏನಂದರೆ ಪ್ರತಿಯೊಬ್ಬ ವ್ಯಕ್ತಿ ದೇಶ ಉದ್ಧಾರ ಆಗೋದು ಅಥವಾ ಒಂದು ಸಂಸಾರ ಉದ್ಧಾರ ಆಗೋದು ಯಾವಾಗ ಅಂದರೆ ಇರ್ತಕ್ಕಂಥ ಎಲ್ಲ ಸದಸ್ಯರು ತಮ್ಮ ಸ್ಥಾನದಲ್ಲಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ದೇಶ ಕಟ್ಬೋದು ಅಂತ. ಆ ಒಂದು ವಿಷಯಕ್ಕೆ ನಿಮ್ಮ ಸಂಸ್ಥೆ, ನಿಮ್ಮ ಬದುಕು ಮಾದರಿ ಅಂತ ಅನ್ಕೊಳ್ತೀನಿ ಸರ್. ಮುಂದೆ ಸಂಚಿಕೆಯಲ್ಲಿ ಮತ್ತಷ್ಟು ಕೂತು ಮಾತಾಡೋಣ. ಥ್ಯಾಂಕ್ ಯು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು. ಹಾರ್ಡ್ ವರ್ಕ್ ಜೊತೆಯಲ್ಲಿ ನಾವು ಒಂದು ಗುರಿ ಇಟ್ಕೊಳ್ಬೇಕಾಗುತ್ತೆ, ಒಂದು ಸಾಧನೆ ಇದರ ಒಂದು ಛಲ ಇರಬೇಕು ನಮಗೆ. ಸಬ್ಸಿಡಿಗೋಸ್ಕರನೇ ಸುಮಾರು ಜನ ಮಾಡುವಂಥವ್ರು ಇರ್ತಾರೆ ಉದ್ಯಮಗಳು. ಈಗ ಜೀವನ ಪರ್ಯಂತ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಅದು ಏನೋ ಸಬ್ಸಿಡಿ ಸಿಕ್ತು, ಇನ್ನೊಂದು ಸಿಕ್ತು, ಸಬ್ಸಿಡಿ ಇದೆ ಅನ್ನೋದಕ್ಕೋಸ್ಕರ ಉದ್ಯಮಕ್ಕೆ ಬರೋದಾಯ್ತು ಅಂದರೆ ಇಟ್ಸ್ ಎ ಫೇಲ್ಯೂರ್. ಬೆಂಗಳೂರು ಅಂತ ಸಿಟಿಯಲ್ಲಿ, ನಗರದಲ್ಲಿ ಬೇರೆ ಎಲ್ಲ ರಾಜ್ಯದ ಜನ ಇದ್ದಾರೆ, ಬೆಂಗಳೂರು ಜನ ಎಲ್ಲ ರಾಜ್ಯದಲ್ಲಿದ್ದಾರೆ. ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಡ್ರೀಮ್ ಬಿಗ್. ಎಸ್ಪೆಷಲಿ SC/ST ಕಮ್ಯುನಿಟಿಗೆ ಸ್ಕೈ ಇಸ್ ದಿ ಲಿಮಿಟ್. ಶ್ರಮ ಪಡಿ, ಕಷ್ಟಪಡಬೇಕು, ವರ್ಕ್ ಹಾರ್ಡ್, ಯು ವಿಲ್ ಅಚೀವ್ ಯುವರ್ ಗೋಲ್. ಸುಮಾರು ಜನಕ್ಕೆ ನಾನು ನನ್ನ ಇಂಟರ್ವ್ಯೂಸನ್ನು ಕೊಟ್ಟಿದ್ದೇನೆ. ಮೊದಲನೇ ಬಾರಿಗೆ ಕನ್ನಡದಲ್ಲಿ, ಅದು ಜನಪದ ಸಿರಿಗೆ ನಾನು ನನ್ನ ಒಂದು ಇಂಟರ್ವ್ಯೂವನ್ನು, ನನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಎಲ್ಲರೂ ಈ ಒಂದು ಜನಪದ ಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸರ್, ಹಿಂದಿನ ಎಲ್ಲ ಸಂಚಿಕೆಗಳಲ್ಲಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂತಂದರೆ ತನ್ನ ಸಮುದಾಯ, ತನ್ನ ಜನಾಂಗವನ್ನು ನಾವೇ ಮೂಗು ಮುರಿತಾ ನಮ್ಮ ಕೈಲೇನೂ ಮಾಡೋಕ್ಕಾಗಲ್ಲ, ನಮ್ಮ ಜನಾಂಗಕ್ಕೇನು ಸಪೋರ್ಟ್ ಇಲ್ಲ, ವ್ಯವಸ್ಥೆ ನಮ್ಮ ವಿರುದ್ಧವಾಗಿದೆ ಅಂತ ನಾವು ಮೂಗು ಮುರಿತಾ ಕಾಲಹರಣ ಮಾಡಿಬಿಡ್ತೀವಿ. ಅಂಥ ಕಾಲಘಟ್ಟದಲ್ಲಿ ಹುಟ್ಟಿ ತಾವು ಎಲ್ಲ ಸವಾಲುಗಳನ್ನು ಎದುರಿಸ್ತಾ ಬದುಕನ್ನು ಗಟ್ಟಿಯಾಗಿ ಕಟ್ಕೊಳ್ಳೋ ಜೊತೆಗೆ ಸಮುದಾಯಕ್ಕೂ ಕೂಡ ಸಹಾಯ ಮಾಡ್ತಾ ಬರ್ತಾ ಇದ್ದೀರಿ. ಹಾಗಾಗಿ ತಿಳಿಸ್ಕೊಡಿ, ಅನೇಕ ಈ ವಿಡಿಯೋ ನೋಡ್ತಕ್ಕಂಥ ಲಕ್ಷಾಂತರ ಜನ ಯುವಕರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತ ಸಮುದಾಯದ ಯುವಕರಿಗೆ ಬದುಕಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಏನಾದರೂ ನಿಮ್ಮ ಹತ್ರ ರಹಸ್ಯಗಳು, ಸೂತ್ರಗಳು, ಟಿಪ್ಸ್ಗಳಿದ್ದಾವ ಅಂತ? ಇಲ್ಲ, ಇದರಲ್ಲಿ ರಹಸ್ಯಗಳು ಅಂತ ಏನಿರೋಲ್ಲ. ಬಟ್ ಏನಂದರೆ ನಾನು ಒಂದೇ ವರ್ಡ್ ಹೇಳಕ್ಕೆ ಇಷ್ಟಪಡ್ತೇನೆ, ಹಾರ್ಡ್ ವರ್ಕ್ ಅದು ಇಂಪಾರ್ಟೆಂಟ್. ಜೊತೆಯಲ್ಲಿ ನಾವು ಒಂದು ಗುರಿ ಇಟ್ಕೊಳ್ಬೇಕಾಗುತ್ತೆ, ಒಂದು ಸಾಧನೆ ಇದರ ಒಂದು ಛಲ ಇರಬೇಕು ನಮಗೆ. ಆ ಛಲ ಇದ್ದಾಗ ಮಾತ್ರ ನಾವು ಯಾವುದೇ ಕೆಲಸನ ಸಾಧನೆ ಮಾಡೋಕ್ಕೆ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪರಿಕಲ್ಪನೆ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇವಾಗ ನೀವು ದಲಿತ ಸಮುದಾಯ ಅಂತ ಹೇಳಿದ್ರಿ, SC/STಗಳಲ್ಲಿ ಏನಾಗ್ಬಿಡುತ್ತೆ, ಏನೋ ಒಂದು ನಾವು ಏನು ಹೇಳ್ತಾರೆ ಅದಕ್ಕೆ, ಸ್ಕೀಮ್ಸ್ ಇದೆ, ಸಬ್ಸಿಡಿ ಇದೆ, ಸಬ್ಸಿಡಿಗೋಸ್ಕರನೇ ಸುಮಾರು ಜನ ಮಾಡುವಂಥವ್ರು ಇರ್ತಾರೆ ಉದ್ಯಮಗಳು. ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಅದು ಒಂದು ಮೆಟ್ಲು ಮಾತ್ರ, ಒಂದು ಸಪೋರ್ಟ್ ಅಷ್ಟೇ. ಅದು ಒಂದು ಸಪೋರ್ಟ್ ಅಷ್ಟೇ. ಅದು ಈಗ ಜೀವನ ಪರ್ಯಂತ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಅದು
ಒಂದ್ಸಲಿ ಸಿಗುತ್ತೆ. ಅದನ್ನು ಒಂದು ಮೆಟ್ಲಾಗಿ ಇಟ್ಕೊಂಡು ನಾವು ಹತ್ಕೊಂಡು ಅದನ್ನು ನಮ್ಮ ಗುರಿಯನ್ನು ನಾವು ಸಾಧಿಸಬೇಕು. ಏನೋ ಸಬ್ಸಿಡಿ ಸಿಕ್ತು, ಇನ್ನೊಂದು ಸಿಕ್ತು, ಸಬ್ಸಿಡಿ ಇದೆ ಅನ್ನೋದಕ್ಕೋಸ್ಕರ ಉದ್ಯಮಕ್ಕೆ ಬರೋದಾಯ್ತು ಅಂದರೆ ಅದು ಇಟ್ಸ್ ಎ ಫೇಲ್ಯೂರ್. ಆಲೋಚನೆಯಲ್ಲೇ ತಪ್ಪಿದ್ರೆ ಆಲೋಚನೆ ಇರಲಿ, ಆ ತಪ್ಪು ಕಲ್ಪನೆಗಳು ಬರಲೇಬಾರ್ದು ಮೊದಲನೇದಾಗಿ. ನಾನು ಉದ್ಯಮಿ ಆಗಲೇಬೇಕು, ಸಾಲ ಸಿಗುತ್ತೋ ಇಲ್ವೋ, ಸಬ್ಸಿಡಿ ಸಿಗುತ್ತೋ ಇಲ್ವೋ, ನಮ್ಮ ಗುರಿ ನಾವು ಅಚೀವ್ ಮಾಡಬೇಕು. ಆ ಥರ ಒಂದು ಗುರಿ ಇಟ್ಕೊಂಡಾಗ ಮಾತ್ರ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀವಿ. ಇವಾಗ ಬೇರೆ ಸಮುದಾಯಕ್ಕೆ ತೊಗೊಂಡ್ರಾಗ ಎಷ್ಟೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮುಸ್ಲಿಂ ಕಮ್ಯುನಿಟಿ ತೊಗೊಂಡ್ರೆ ನಾವು ಅವ್ರಿಗೇನಿದೆ ರಿಸರ್ವೇಷನ್ಸು? ಅದು ಇವಾಗ ಇಲ್ಲೂ ಅವರು ದೇ ಆರ್ ಸಕ್ಸಸ್ಫುಲ್ ಪೀಪಲ್, ಹೊಟ್ಟೆ ತುಂಬಿದ ಜನ ಅವರು. ಎಲ್ಲ ರಂಗದಲ್ಲಿ ಇರುವಂಥ ಒಂದು ಕಮ್ಯುನಿಟಿ. ಮಾರ್ವಾಡಿಗಳು ತಗೊಳ್ಳಿ, ಮಾರ್ವಾಡಿಗಳು ಬರೀ ವಿದ್ಯೆ ವಿದ್ಯೆನ ಅವ್ರಿಗೆ ಏನು ಬೇಕು ಲೆಕ್ಕ ಹಾಕೋದಕ್ಕೆ ಬೇಕು. ಮಾರ್ವಾಡಿ ಸಮಾಜ ಅವ್ರು ಯಾರ ಹತ್ರನ ಕೆಲಸ ಮಾಡಿದ್ದು ನೋಡಿದ್ದೀರಾ ನೀವು? ಎಲ್ಲಾದರೂ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು? ಇಲ್ಲ. ಅವ್ರ ಹತ್ರ ನಾವು ಕೆಲಸ ಮಾಡ್ತೀವಿ. ಇಲ್ಲ ಅಂದರೆ ಅವನು ಹೋಗಿ ಅವ್ರ ಸಮಾಜದಲ್ಲೇ ಹೋಗಿ ಕೆಲಸ ಕಲ್ತ್ಕೊಳ್ತಾನೆ, ಆಮೇಲೆ ಅವನು ಒಂದು ಚಿಕ್ಕದಾಗ ಒಂದು ಅಂಗಡಿ ಹಾಕ್ಕೊಳ್ತಾನೆ. ಸೊ ಇದು ನಮಗೆ ಬರಬೇಕು, ನಮ್ಮ ಜನಕ್ಕೆ ಇದು ಬರಲ್ಲ. ಆಮೇಲೆ ನಾವು ಒಂದು ಕೆಲಸ ಒಂದು ಮನೆ ಬಿಟ್ಟು ನಾವು ಆಚೆ ಹೋಗಲ್ಲ, ಅದು ಏರಿಯಾ ಬಿಟ್ಟು ಆಚೆ ಹೋಗಲ್ಲ ನಮ್ಮದು, ಅದು ತಪ್ಪಾಗುತ್ತೆ. ಸೊ ನಾವು ಒಂದಿಂದ ಇನ್ನೊಂದು ಊರಿಗೆ ಬೆಂಗಳೂರಂಥ ಸಿಟಿಯಲ್ಲಿ ನಗರದಲ್ಲಿ ಬೇರೆ ಎಲ್ಲ ರಾಜ್ಯದ ಜನ ಇದ್ದಾರೆ. ಬೆಂಗಳೂರು ಜನ ಎಲ್ಲ ರಾಜ್ಯದಲ್ಲಿ ಇದ್ದಾರಾ? ಇಲ್ಲ. ಏನಕ್ಕೆ ಹೋಗಲ್ಲ? ಒಂದು ಸೇಫ್ ಆಲ್ಮೋಸ್ಟ್ ಸೇಫ್ ಝೋನಲ್ಲೇ ಇರೋವಂಥ ಒಂದು ಇದರಲ್ಲಿ ಇದ್ದಾರೆ ಅವರು. ನಾವು ಹೊರಗಡೆ ಬರಬೇಕು. ಹೊರಗಡೆ ಬಂದಾಗ ಏನಾಗುತ್ತೆ, ಲಾಟ್ ಆಫ್ ಥಿಂಗ್ಸ್ ಟು ಡಿಸ್ಕವರ್. ಅದನ್ನು ನಾವು ಅದು ಒಳಗಡೆ ನುಗ್ಗಿದಾಗ ಮಾತ್ರ ಗೊತ್ತಾಗಕ್ಕೆ ಸಾಧ್ಯ. ಸೊ ಅಂಥ ಒಂದು ಆಲೋಚನೆ ಇಟ್ಕೊಂಡಾಗ ಮಾತ್ರ ಉದ್ಯಮ ಅನ್ನೋದು ಇವತ್ತು ನಾವು ಹೇಳೋದು ಅಂದರೆ ಓಷನ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಉದ್ಯಮ ತಗೊಳ್ಳಿ ನೀವು, ಎಸ್ಪೆಷಲಿ ಫುಡ್ ಇಂಡಸ್ಟ್ರಿ ಇವತ್ತು ರೈಸಿಂಗ್ ಸನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ಅದು ಬಿಸ್ನೆಸ್ ಸಕ್ಸಸ್ಫುಲ್, ಲಾಸ್ ಆಗೋವಂಥದ್ದೇ ಇಲ್ಲ. ಬಟ್ ಎಷ್ಟೋ ಜನ ಬಂದು ನಮ್ಮ ಹತ್ರ ಹೇಳಿದಾಗ ಲಾಸ್ ಆಗೋಯ್ತು, ಮುಚ್ಚಿಬಿಟ್ವಿ ಅಂತ ಹೇಳಿದಾಗ ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಸಿಬಿಲ್ ಅಂತ ಮಾತಾಡೋಕೆ ಹೋದ್ರೆ ನಾವು ಸಿಬಿಲ್ ಏನಾಗುತ್ತೆ ಹಂಗಂದ್ಬಿಟ್ಟು ನಮ್ಮ ಜನಗಳು ಏನೋ ಕೋಟ್ಯಾಂತರ ರೂಪಾಯಿ ತೊಗೊಂಡು ಇದಾಗಿರಲ್ಲ. ಅವರು 5,000, 10,000, 15,000, 20,000 ಕ್ರೆಡಿಟ್ ಕಾರ್ಡ್ಗಳು, ಮೇಜರ್ ಕ್ರೆಡಿಟ್ ಕಾರ್ಡ್ಸ್, ಇಲ್ಲಾಂದರೆ ಸಣ್ಣ ಪುಟ್ಟ ಬೈಕುಗಳು ತೊಗೊಂಡು ಇನ್ಸ್ಟಾಲ್ಮೆಂಟ್ ಕಟ್ಟಿರಲ್ಲ. ಇವೆಲ್ಲ ಮಾಡ್ಕೊಂಡು ಏನಾಗುತ್ತೆ, ಅವ್ರ ಜೀವನದ ಗುರಿನ ತಪ್ಪದಾರಿಗೆ ಹೋಗ್ಬಿಡ್ತಾರೆ. ಅದು ಯಾರು ಸಾಲ ಕೊಡಲ್ಲ ನಿಮಗೆ ಸಾಲನೇ. ನೀವು 1 ಕೋಟಿ ಬೇಕು, 50 ಲಕ್ಷ ಬೇಕು ಅಂದಾಗ ಸಾಲ ಕೊಡೋಲ್ಲ. ನೀವೆಲ್ಲೋ 5-10 ಸಾವಿರ ರೂಪಾಯಿಗೆ ತಪ್ಪಕ್ಕೆ ಸಿಗಾಕೊಂಡ್ಬಿಟ್ಟಿರ್ತೀರಿ. ಸ್ಮಾಲ್ ಅಮೌಂಟ್ಗೆ, ಪೀನಟ್ ಅಮೌಂಟ್ಸ್ಗೆ ಏನಾಗುತ್ತೆ, ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ಸ್. ಮನೆ ಒಂದು ಕಾಲದಲ್ಲಿ ಮನೆ ಒಂದು ಕೊಟ್ಬಿಟ್ರೆ ಎಲ್ರಿಗೂ. ಇವತ್ತು ಟುಡೇ ಇಸ್ ಬ್ಯಾಡ್. ಕಾರ್ಡ್ ಇದೆ, ಪೆಟ್ರೋಲ್ ಬಂಕ್ ಹೋಗು, ಪ್ಯಾಡ್ ಇದೆ, ಥಿಯೇಟ್ರಿಗೆ ಹೋಗು ಅಂತ ಪರಿಸ್ಥಿತಿ ಆಗಿ ಆಮೇಲೆ ತಿಂಗಳಾದ ಅವ್ರು ಎಷ್ಟು 35-40% ಇಂಟ್ರೆಸ್ಟ್ ಅವರು. ಗೊತ್ತೇ ಆಗಲ್ಲ ನಮಗದು. ಇವತ್ತು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಮೈಕ್ರೋ ಫೈನಾನ್ಸ್ ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಈ ಒಂದು ವ್ಯವಸ್ಥೆಯಿಂದನೇ ಹೊರಗಡೆ ಇರಬೇಕು ನಾವು. ಏನಕ್ಕೆಂದರೆ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಳ್ಳೆ ಫೈನಾನ್ಷಿಯಲ್ ಫೆಸಿಲಿಟೀಸ್ ಸರ್ಕಾರಗಳೇ ಸೃಷ್ಟಿ ಮಾಡಿದ್ದಾರೆ. ತಾವೇನು ಹೇಳಕ್ಕೆ ಹೊರಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಮಾಡ್ಕೋತೀನಿ ಅಂದರೆ, ಜನ ಯಾವಾಗಲೂ ಸಾಲದ ಕಡೆ ಮುಖ ಮಾಡೋ ಬದಲು ಸಂಪಾದನೆ ಕಡೆ ಮುಖ ಮಾಡೋದಷ್ಟು ಒಳ್ಳೆಯದು ಅಂತ. ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಂಪಾದನೆ ಸಾಲ ಮಾಡ್ಕೊಂಡು ಎಷ್ಟು ದಿನ ಕುತ್ಕೊಂಡಿರ್ತೀರಿ ನೀವು? ಸಂಪಾದನೆ ಮಾಡಿ 100 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಸಂಪಾದನೆ ಮಾಡೋವಂಥ ದಾರಿ ಸುಮಾರಿದೆ. ಎಸ್ಪೆಷಲಿ ಉದ್ಯಮ ಮಾಡಬೇಕಂದ್ರೆ ನಾನು ನಿಮಗೆ ಅವಾಗ ಮೊದಲು ಹೇಳ್ತಾ ಇದ್ದೆ, ನಾನು ಪಾನಿಪುರಿ ಮಾರೋನು ದಿನಕ್ಕೆ 1000-2000 ಸಂಪಾದನೆ ಮಾಡ್ತಾನೆ ರೋಡ್ ಆಚೆ. UP ಬಿಹಾರದವರೇ ಮೆಜಾರಿಟಿ, ಭಾಷೆ ಬರಲ್ಲ ಅವ್ರಿಗೆ, ಆದರೂ ಇವತ್ತು ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಬಟ್ ಅದೇ ಯಾರಾದರೂ ಪಾನಿಪುರಿ ಮಾರೋನು ನಮ್ಮ ಕನ್ನಡದವನಿದಾನ? ಇಲ್ವೇ ಇಲ್ಲ. ಅಲ್ಲ, ಅವನು ಅಂಗಡಿ ಇಟ್ಕೊಂಡಿರ್ತಾನೆ. ಇವಾಗ ಏನೋ ಒಂದು ಚಾಟ್ ಅಂತ ಇಟ್ಕೊಂಡ್ಬಿಡು, ಅದು ಅವರು ಇರೋರು ತುಂಬ ತೀರಾ ಏನು ಇಲ್ದವನು ಮಾಡಬೇಕಂಥದ್ದಲ್ಲ. ಅದು ಇಳಿದು ರಸ್ತೆಗೆ ಇಳಿದು ಮಾಡೋ ಅಂಥ ಒಂದು ಮೈಂಡ್ ಸೆಟ್ ನಮ್ಮ ಜನಗಳಲ್ಲಿ ಬರಬೇಕು. ಆ ಮೈಂಡ್ ಸೆಟ್ ಇಲ್ಲ. ಏನಕ್ಕಂದರೆ ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಅನ್ನೋದು ನಮ್ಮ ಹಿರಿಯರಿಗೆ ಇಲ್ಲ. ಅಪ್ಪ ಅಮ್ಮಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲು ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಓದಿಸ್ಬಿಟ್ಟಿರ್ತಾರೆ. ಇವನ್ ಕೆಲಸ ಆಗಲಿ ಗೌರ್ಮೆಂಟ್, ಆದರೆ ಒಂದು ಹೆಣ್ಣು ಕೊಡಬೇಕಂದ್ರೆ ಗೌರ್ಮೆಂಟ್ ಕೆಲಸ ನಾನು ಕೇಳೋ ಮಟ್ಟಕ್ಕೆ ಇವತ್ತು ಇನ್ನೂ ನಮ್ಮ ಹಿರಿಯರಿದ್ದಾರೆ ಮೈಂಡ್ ಸೆಟ್. ಉದ್ಯಮ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಅವ್ರಿಗೆ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ. ರಿಸ್ಕ್ ತಗೊಳ್ಳಲ್ಲ, ರಿಸ್ಕ್ ಫ್ಯಾಕ್ಟರ್. ಸೊ ಆ ರಿಸ್ಕ್ ಫ್ಯಾಕ್ಟರ್ನ ಅದು ಯಾವಾಗ ತಗೊಳ್ಳಲ್ವೋ, ಬಿಸ್ನೆಸ್ ಇಸ್ ರಿಸ್ಕ್,
ಆ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ರಿಸ್ಕ್ ತಗೊಂಡವರೆಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಅಂಥ ಉದಾಹರಣೆಗಳು ಸುಮಾರಿದ್ದಾವೆ. ಎಲ್ಲೋ ಯಾರೋ ಸಣ್ಣ ಪುಟ್ಟ ಇವಾಗ ಯಾವುದೋ ನೀವು ರಿಲೇಟಿವ್ ಹತ್ರ ಆಗಲಿ ಇನ್ನೊಬ್ರ ಹತ್ರ ಹೋಗಿ ಹೇಳಿದಾಗ ಅವ್ರ ನೆಗೆಟಿವ್ನೇ ನಿಮ್ಗೆ ಹೇಳೋದು, ಏನಂಗೆ ಮಾಡಕ್ಕೆ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಏನೋ ಒಂದು ನೆಗೆಟಿವ್ ಹೇಳ್ತಾ ಇರ್ತಾರೆ. ನೀವು ಆವಾಗ ಅದು ಬರೀ ಕೇಳ್ಕೊಳ್ಬೇಕೇ ಹೊರತು ಅದು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಏನು ತೋಚುತ್ತೆ ಅದನ್ನೇ ಮಾಡೋದು. ಹೇಳೋ ಹಲವಾರು ಜನ ಹಲವಾರು ಸಜೆಷನ್ಗಳು ಕೊಡ್ತಾರೆ, ಅದನ್ನು ಕೇಳ್ಕೊಳ್ಳಿ, ತಪ್ಪೇನಿಲ್ಲ. ನೀವು ಹಿರಿಯರು ಯಾರೋ ಒಬ್ಬರು ಹೇಳಿದ್ರೆ ಒಂದು ಅಡ್ವೈಸ್ ಕೊಡ್ತಾರೆ, ಅದು ತಿಳ್ಕೊಳ್ಬೇಕಾಗುತ್ತೆ. ಬಟ್ ಮನ್ಸು ಏನು ಹೇಳುತ್ತೆ ಅದನ್ನು ಮಾಡಬೇಕಾಗುತ್ತೆ. ಮನ್ಸು ಇದನ್ನೇ ಹೇಳಬೇಕು, ಪಾಸಿಟಿವ್ ಆಗಿ ಹೇಳಬೇಕು. ಸೊ ಕಷ್ಟಪಟ್ಟವ್ರಿಗೆ ಡೆಫಿನೆಟ್ಲಿ ಮೋಸ ಮಾಡೋಕೆ ಪ್ರಯತ್ನ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡು ಮುಂದುವರಿದೆ ಅಂತ ತಿಳಿಸ್ತಾ ಇದ್ದೀವಿ. ಸೊ ಹಂಗಾಗಿ ಒಂದು ಅಗೇನ್ ಡ್ರೀಮ್, ಯು ಹ್ಯಾವ್ ಟು ಡ್ರೀಮ್ ಬಿಗ್. ಎಸ್ಪೆಷಲಿ SC/ST ಕಮ್ಯುನಿಟಿಗೆ ಸ್ಕೈ ಇಸ್ ದಿ ಲಿಮಿಟ್. ಸಾಗರದಷ್ಟು ಅವಕಾಶಗಳು, ಆಕಾಶದಷ್ಟು ಅವಕಾಶಗಳಿದ್ದಾವೆ. ನಾವು ಅದನ್ನು ಚೇಸ್ ಮಾಡ್ತಾ ಹೋಗಬೇಕು. ಅದೇ ನಮ್ಮ ಗುರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಉದ್ಯಮ ಕ್ಷೇತ್ರದಲ್ಲಿ ಇವತ್ತು ಅವಕಾಶಗಳು ಸುಮಾರಿದ್ದಾವೆ. ರಾಜ್ಯದಲ್ಲೆಲ್ಲ, ದೇಶದಲ್ಲೆಲ್ಲ, ಗ್ಲೋಬಲಿ ನಿಮಗೆ ಅವಕಾಶಗಳಿದ್ದಾವೆ. ವಿಶ್ವದಂತ ಎಲ್ಲ ಕಡೆ ನಮ್ಗೆ ಅವಕಾಶಗಳಿದ್ದಾವೆ, ಆಪರ್ಚುನಿಟೀಸ್ ಇದ್ದಾವೆ. ಆಮೇಲೆ ಇವತ್ತೇನು ಈವನ್ ಫಂಡಿಂಗ್ ಆಲ್ಸೋ, ಏಂಜಲ್ ಫಂಡಿಂಗ್, ಆ ಫಂಡಿಂಗ್, ಈ ಫಂಡಿಂಗ್ ಅಂತ ಇವತ್ತು ಸುಮಾರಿದ್ದಾವೆ. ನಿಮ್ಮ ಹತ್ರ ಪ್ರಾಡಕ್ಟ್ ಇದೆಯಾ, ನಿಮ್ಗೆ ಐಡಿಯಾ ಇದೆಯಾ, ಪ್ರಾಡಕ್ಟ್ ಇದೆಯಾ, ಇವತ್ತು ಹಣ ಸುಲಭವಾಗಿ ಸಿಗುತ್ತೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಶ್ರಮ ಪಡಿ, ಕಷ್ಟಪಡಬೇಕು, ವರ್ಕ್ ಹಾರ್ಡ್, ಯು ವಿಲ್ ಅಚೀವ್ ಯುವರ್ ಗೋಲ್. ಅದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತಂದರೆ ನಾಲೆಡ್ಜ್ ಇಸ್ ವೆಲ್ತ್, ಡೇಟಾ ಇಸ್ ವೆಲ್ತ್ ಅಂತ. ನಿಮ್ಮ ಇಷ್ಟು ವರ್ಷಗಳ ಸುದೀರ್ಘ ಜೀವನದ ಅನುಭವವನ್ನು ₹1 ಚಾರ್ಜ್ ಮಾಡದೆ ವೀಕ್ಷಕರಿಗೆ ಎಲ್ಲವನ್ನೂ ಉಣಬಡಿಸಿದ್ದೀರಾ. ಅವ್ರ ಬದುಕಲ್ಲಿ ಯಶಸ್ಸು ಯಾವ ರೀತಿ ಆಗಬೇಕು ಅಂತ ಸರಳ ಸೂತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಸರ್. ತುಂಬ ಬ್ಯುಸಿ ಶೆಡ್ಯೂಲ್ ತಮ್ಮದು, ದೇಶದಾದ್ಯಂತ ಪ್ರವಾಸ ಮಾಡ್ತಿರ್ತೀರಿ. ಈ ಜನಪದ ಸಿರಿ ಅಂತಹ ಒಂದು ಪುಟ್ಟ ವಾಹಿನಿ ಸಮಯ ಕೇಳಿದ್ದಕ್ಕೆ ಸಮುದಾಯಕ್ಕೋಸ್ಕರ ಕೊಡ್ತೀನಪ್ಪ, ಬಂದು ಮಾತಾಡ್ತೀನಿ ಅಂತ ಹೇಳಿ ಸಮಯ ಕೊಟ್ರಿ. ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಪ್ರೇಕ್ಷಕರಿಗೆ ಹೇಳೋದೇನಪ್ಪ ಅಂದರೆ, ಜನಪದ ಸಿರಿ ಅನ್ನುವಂಥ ಒಂದು ವಾಹಿನಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬುಡಕಟ್ಟು ಜನಾಂಗ, ಡಿಪ್ರೆಸ್ ಕ್ಲಾಸ್, SC/ST ಜನಾಂಗ ಅವರ ಒಂದು ಸಾಧನೆಗಳು, ಅವರ ಒಂದು ಪ್ರಾಡಕ್ಟ್ಸನ್ನು ಹುಡುಕುತ್ತಾ ಜನಗಳ ಮಧ್ಯದಲ್ಲಿ ತಗೊಂಡು ಇದು ಸಮುದಾಯಕ್ಕೆ ತಲುಪಿಸ್ತಾ ಇರುವಂಥ ಒಂದು ಒಳ್ಳೆಯ ವಿಷಯವನ್ನು ಜನಪದ ಸಿರಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೂ ತುಂಬ ಖುಷಿ ಆಯಿತು. ಮೊದಲನೇ ಬಾರಿಗೆ ನಾನು ಸುಮಾರು ಜನಕ್ಕೆ ನನ್ನ ಇಂಟರ್ವ್ಯೂಸನ್ನು ಕೊಟ್ಟಿದ್ದೇನೆ. ಮೊದಲನೇ ಬಾರಿಗೆ ಕನ್ನಡದಲ್ಲಿ ಅದು ಜನಪದ ಸಿರಿಗೆ ನನ್ನ ಒಂದು ಇಂಟರ್ವ್ಯೂವನ್ನು, ನನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಅವ್ರಿಗೆ ನಾನು ಎಲ್ಲರಿಗೂ, ಎಂಟೈರ್ ಟೀಮ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಈ ಒಂದು ಜನಪದ ಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಹಳೋದು ನಿಮ್ಮನೆ ವಾರ, ನೀವು ಬರ್ಕೊಂಡಿರೋದು. ನಾವು ಹುಡ್ದಾಗ ಬಡವ ಆಗಿದ್ದೀನಿ, ಬಟ್ ಬಡವ ಆಗಬೇಕು ಅಂತ ಏನಿಲ್ವಲ್ಲ. ಸಾಯ್ತಾ ಬಡವಾಗ ಸಾಯುವಂಥ ಅವಶ್ಯಕತೆ ಏನಿದೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಯಾರೂ ತಡೆದಿಲ್ಲ. ಸೊ ಒಂದು ಸಲೂನ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ಕೋ-ಫೌಂಡರ್ ಬರ್ತಾರೆ. ಇವನ್ ಟುಡೇ ಈಸ್ ಎ ಬಿಸ್ನೆಸ್ ಮ್ಯಾನ್. ರಾಜ್ಯಕ್ಕೆ ಇಷ್ಟು ಬಿಗ್ ಬಿಸ್ನೆಸ್ ಮ್ಯಾನ್, ಇಡೀ ವಿಶ್ವದಲ್ಲಿ ದುಡ್ಡಿದೆ ಅವ್ರದ್ದು. ಸೊ ನಾನು ಎಲ್ಲರಿಗೂ ಹೇಳೋದು, ಅವ್ರನ್ನ ಸ್ಫೂರ್ತಿ ಇಟ್ಟುವಲ್ರು. 5 ಲಕ್ಷಕ್ಕೆ ತೊಗೊಂಡ್ವಿ, 50 ಲಕ್ಷಕ್ಕೆ ಮಾರಿದ್ದು ಇದೆ. ಜೊತೆಯಲ್ಲಿ ಆವಾಗ ನನ್ನ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು. ಸೊ ಬೊಮ್ಮಸಂದ್ರಲ್ಲಿ ಫ್ಯಾಕ್ಟ್ರಿ, ಜಿಗಣಿಯಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ. ವಿತೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್. ಜೊತೆಯಲ್ಲಿ ಎಜುಕೇಷನ್ಗೆ ಬಂದ್ವಿ ನಾವು. ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಸಮಾಜ ಸೇವೆ. ನಾನು ಇವತ್ತು 15-20 ದಿನ ಟ್ರಾವೆಲ್ ಮಾಡ್ತೀನಿ, ಏನು ಇನ್ ಎ ಮಂತ್, ಎಂಟೈರ್ ಇಂಡಿಯಾ. ಸೊ ಇವತ್ತು ನಾನು ಒಂದು ಐ ಕಮ್ ಫ್ರಮ್ ವಾಲ್ಮೀಕಿ ಸಮಾಜ. 1 ಸ್ಕೂಲ್ ಮಾಡಿದ್ವಿ, 2 ಸ್ಕೂಲ್ ಮಾಡಿದ್ವಿ, 4 ಶಾಲೆಗಳು ಮಾಡಿದ್ವಿ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ, ವಿಲ್ಸನ್ ಗಾರ್ಡನ್,
ಅಂಥ ಜಾಗದಲ್ಲಿ ನಾವು ಇವತ್ತು 2 ಶಾಲೆಗಳು ನಡೀತಾ ಇದೆ. ಬರೀ ವಿಲ್ಸನ್ ಗಾರ್ಡನ್ ನರ್ಸಿಂಗ್ ಕಾಲೇಜ್ ಇದೆ, ನಮ್ಮ ಕಲಾನಿಕೇತನ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೊಸೂರು ರೋಡ್ ಕೂಡ್ಲು ಗೇಟಲ್ಲಿದೆ. ಇದು ಟೀಚರ್ಸ್ B.Ed ಕಾಲೇಜ್ 2004 ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ ಕಾಲೇಜ್. ನನಗೆ ರತನ್ ಟಾಟಾ ಒಬ್ಬರು ಸ್ಫೂರ್ತಿನಿ. ನಾನು ಮಾತಾಡಿ ಜೀವನದಲ್ಲಿ ನನಗೆ 2012 ರತನ್ ಟಾಟಾ ಅವ್ರನ್ನ ಮೀಟ್ ಮಾಡಿದೆ ನಾನು. ಕರ್ನಾಟಕದಲ್ಲಿ ರತನ್ ಟಾಟಾ ಬರ್ತಾ ಇದ್ದಿದ್ದು ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಬರ್ತಾ ಇದ್ರು. ಬಟ್ ಬೆಂಗಳೂರು ಜಿಗಣಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಅವ್ರದ್ದು ಬಿಸ್ನೆಸ್ ಇದೆ. ಇವಾಗ ರಾಜನಾಯಕ್ ಉಪ್ಪು ಮಾಡ್ತಾ ಇದ್ರೆ ನೀವು ನಗ್ತೀರಿ, ರತನ್ ಟಾಟಾ ಉಪ್ಪು ಮಾಡ್ತಾ ಇಲ್ವಾ? ದೆನ್ ಐ ಗಾಟ್ ಇನ್ ಟು ದಟ್ ಬಿಸ್ನೆಸ್. ಫುಡ್ ಇವತ್ತು ಮಿಲೆಟ್ಸ್ ನಮ್ದಿದೆ, ಮಿಲೆಟ್ಸ್ ಮಾಡ್ತೀವಿ ನಾವು, ಚಿಯಾ ಮಾಡ್ತೀನಿ ನಾನು, ಚಿಯಾ ಸೀಡ್ಸ್. ಸೊ ಈ ಥರ ನಮ್ಮದು ನಾಯಕ್ ಫುಡ್ ಆ್ಯಂಡ್ ಬೆವರೇಜ್ ಅಂತಾನೆ ಕಂಪ್ನಿ ಇದೆ. ದಲಿತರು ನೀರಿಂದ ನಮ್ಮನ್ನು ದೂರ ಇಟ್ಟರು, ವಿದ್ಯೆಯಿಂದ ನಮ್ಮನ್ನು ದೂರ ಇಟ್ಟರು, ಬಟ್ಟೆಯಿಂದ ದೂರ ಇಟ್ಟರು, ಶೆಲ್ಟರಿಂದ ದೂರ ಇಟ್ಟರು, ಮತ್ತು ಫುಡ್ ಇಟ್ಟರು. ಈ 5 ಬಿಸ್ನೆಸ್ಸಲ್ಲೂ ನಾನಿದ್ದೀನಿ. ಸೊ ನಮ್ಮದು ಇವತ್ತು ಜಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಇದೆ. ಅದರಲ್ಲಿ ನಾವು ನಮ್ಮದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇದೆ, ನೀರು ಕೊಡ್ತಾ ಇದ್ದೀವಿ. ಸ್ಕೈಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇದೆ ನಮ್ಮದು, ಮನೆಗಳು ಕಟ್ತಾ ಇದ್ದೀವಿ. ಇಂಡಸ್ಟ್ರಿ ವಿ ಆರ್ ಫೋಕಸಿಂಗ್ ಆನ್ ಇಂಡಸ್ಟ್ರೀಸ್. ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಟ್ತಾ ಇದ್ದೀವಿ ನಾವು, ಕಟ್ಟಿ ಕೊಡ್ತೀವಿ ನಾವು. ಎಜುಕೇಷನ್ ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನಮ್ಮದೇ ಕೆಫೆ ಹೋಟೆಲ್ಸ್ ಇದ್ದಾವೆ. ಇವತ್ತು ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಒಂದು ಪುಣೆಯಲ್ಲಿ ಒಂದು ಸಂಸ್ಥೆ, ಅದು ಕರ್ನಾಟಕಕ್ಕೆ ಬರುತ್ತೆ. ಮಿಲನ್ ಕಾಂಬ್ಳೆ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅವರು ಚೇರ್ಮನ್ ಆಗಿರ್ತಾರೆ. ದಲಿತ ಉದ್ಯಮಿಗಳ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ. ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಆಗ್ತಾನೆ. ನಾನು ಫಸ್ಟ್ ಟೈಮ್ ಜೀವನದಲ್ಲಿ ರತನ್ ಟಾಟಾ ಅವ್ರನ್ನ ಮೀಟ್ ಮಾಡ್ತೇನೆ. ಗೋದ್ರೇಜ್ ಅವ್ರು ಸಿಗ್ತಾರೆ ನಮಗಲ್ಲಿ. ಸರಿ, ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ತಾಜ್ ವಿವಾಂತ ಅಲ್ಲಿ ಒಂದು ಮೊದಲನೇ ಬಾರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ 2012. 1080 ಜನ 1,000 ರೂಪಾಯಿ ಟಿಕೆಟ್ ಕೊಟ್ಟು 1,000 ರೂಪಾಯಿ ಎಂಟ್ರಿ ಫೀಸು ವಿತ್ ಸೂಟಲ್ಲಿ ಆವತ್ತು ಎಲ್ಲರೂ ಅಲ್ಲಿ ಬರುವಂಗೆ ನಾವು ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರೇ ನಮಗೆ ಅದಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ. ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್. ಜೊತೆಯಲ್ಲಿ ನಾವು ಒಂದು ಗುರಿ ಇಟ್ಕೊಳ್ಬೇಕಾಗುತ್ತೆ, ಒಂದು ಸಾಧನೆ ಇದರ ಒಂದು ಛಲ ಇರಬೇಕು ನಮಗೆ. ಸಬ್ಸಿಡಿಗೋಸ್ಕರನೇ ಸುಮಾರು ಜನ ಮಾಡುವಂಥವ್ರು ಇರ್ತಾರೆ ಉದ್ಯಮಗಳು. ಈಗ ಜೀವನ ಪರ್ಯಂತ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಅದು ಏನೋ ಸಬ್ಸಿಡಿ ಸಿಕ್ತು, ಇನ್ನೊಂದು ಸಿಕ್ತು, ಸಬ್ಸಿಡಿ ಇದೆ ಅನ್ನೋದಕ್ಕೋಸ್ಕರ ಉದ್ಯಮಕ್ಕೆ ಬರೋದಾಯ್ತು ಅಂದರೆ ಅದು ಇಟ್ಸ್ ಎ ಫೇಲ್ಯೂರ್. ಇವಾಗ ಬೆಂಗಳೂರಂಥ ಸಿಟಿಯಲ್ಲಿ, ನಗರದಲ್ಲಿ ಬೇರೆ ಎಲ್ಲ ರಾಜ್ಯದ ಜನ ಇದ್ದಾರೆ. ಬೆಂಗಳೂರು ಜನ ಎಲ್ಲ ರಾಜ್ಯದಲ್ಲಿದ್ದಾರೆ. ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಡ್ರೀಮ್ ಬಿಗ್. ಎಸ್ಪೆಷಲಿ SC/ST ಕಮ್ಯುನಿಟಿಗೆ ಸ್ಕೈ ಇಸ್ ದಿ ಲಿಮಿಟ್. ಶ್ರಮ ಪಡಿ, ಕಷ್ಟಪಡಬೇಕು, ವರ್ಕ್ ಹಾರ್ಡ್, ಯು ವಿಲ್ ಅಚೀವ್ ಯುವರ್ ಗೋಲ್. ಸುಮಾರು ಜನಕ್ಕೆ ನಾನು ನನ್ನ ಇಂಟರ್ವ್ಯೂಸನ್ನು ಕೊಟ್ಟಿದ್ದೇನೆ. ಮೊದಲನೇ ಬಾರಿಗೆ ಕನ್ನಡದಲ್ಲಿ, ಅದು ಜನಪದ ಸಿರಿಗೆ ನಾನು ನನ್ನ ಒಂದು ಇಂಟರ್ವ್ಯೂವನ್ನು, ನನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಎಲ್ಲರೂ ಈ ಒಂದು ಜನಪದ ಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ.